ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದವ್ವ? ನಾನು ಬೆಂಗಳೂರಿಂದ ಕಾಲ್ ಮಾಡ್ತಿದ್ದೀನಿ ಗುರುಜಿ. ಅಯ್ಯೋ, ಇದ್ಯಾಕೆ ತುಂಬಾ ಹಲೋ, ಹೇಳವ್ವ. ತುಂಬಾ ದಿವಸದಿಂದ ಕಾಲ್ ಮಾಡ್ತಿದ್ದೆ ಗುರುಜಿ, ನನ್ಗೆ ಇವಾಗ ಸಿಕ್ತು. ಆಯ್ತವ್ವ, ಆಯ್ತು. ಅಳಬೇಡ ಅಳಬೇಡ ಅಳಬೇಡ. ಹಲೋ. ಯಾಕವ್ವ? ಇಲ್ಲ ಗುರುಜಿ, ತುಂಬಾ ದಿವಸದಿಂದ ಫೋನ್ ಮಾಡ್ತಾ ಇದ್ದೆ, ನನಗೆ ಸಿಕ್ಕೇ ಇರ್ಲಿಲ್ಲ. ಆಯ್ತು, ಸಮಾಧಾನ ಮಾಡ್ಕೋ ತಾಯಿ. ಬೆಂಗಳೂರಿಂದ ಫೋನ್ ಮಾಡ್ತಿರೋದಾ? ಹಾ ಗುರುಜಿ, ನಾನ್ ಇದ್ದು ಕೇರ್ಪೇಟೆ, ನಮ್ದು ಊರು. ಇದೇ ಮೊದಲನೇ ಸಾರಿ ಮಾತಾಡ್ತಿರೋದಾ? ಹೌದು ಗುರುಜಿ. ಏನು ಮಾಡ್ಕೊಂಡಿರೋದು? ಏನಿಲ್ಲ ಗುರುಜಿ, ಮನೇಲೇ ಇದ್ದೀನಿ ಇವಾಗ. ಎಷ್ಟು ವಯಸ್ಸವ್ವ? 38 ವರ್ಷ ಗುರುಜಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಒಂದ್ 6 ತಿಂಗಳು ವರ್ಷ ಹತ್ರ ಆಗ್ತಿದೆ ಗುರುಜಿ. ಆಯ್ತವ್ವ, ಹೇಳು ತಾಯಿ. ಏನಿಲ್ಲ ಗುರುಜಿ, ನಾನು ನಿಮ್ ಹತ್ರ ಮಾತಾಡ್ಬೇಕು ಅಂತ ತುಂಬಾ ನನ್ಗೆ ಎಲ್ಲಾರ ಕಷ್ಟನೂ ಕೇಳ್ತಾ ನಾನು ನಿಮ್ಮಲ್ಲೇ ನಾನೊಂದು ಮಾತನ್ನಲ್ಲೇ ಕೇಳ್ಕೊಂಡಿದೀನಿ. ನನ್ನಲ್ಲಿ ನಾನು ಎಷ್ಟೋ ತಿಳ್ಕೊಂಡಿದೀನಿ. ಆಹಾ, ಅದ್ಭುತ ಅದ್ಭುತ ಅದ್ಭುತ. ನೀವು ಬೇರೆಯವ್ರ ಕಷ್ಟದ ಕೇಳಿನೇ ಎಷ್ಟೋ ಒಂದ್ ವಿಚಾರಗಳಲ್ಲಿ ನಾನೇ ನನ್ ಬದಲಾವಣೆ ಮಾಡ್ಕೊಂಡಿದೀನಿ ಗುರುಜಿ. ನಿಜ ನಿಜ ನಿಜ, ನಮಗೆ ಹೇಳ್ಬೇಕು ಅಂತ ಏನಿಲ್ವಲ್ಲವ್ವ. ಇಲ್ಲ ಗುರುಜಿ, ನಿಮ್ ಮಾತಿಂದಾನೇ ನಾನ್ ಬದಲಾವಣೆ ಮಾಡ್ಕೊಂಡಿರೋದು ಗುರುಜಿ. ಅರೆ, ದೊಡ್ಡ ಮಾತು ದೊಡ್ಡ ಮಾತು. ಗುರುಜಿ, ನೀವು ಆರೋಗ್ಯವಾಗಿದ್ದೀರಾ? ಸ್ವಲ್ಪ ಏನೋ ಕೆಮ್ತಾ ಇದ್ರಿ. ಓ, ಸ್ವಲ್ಪ ಇನ್ನೊಂಚೂರ್ಗು ಈ ಕೆಮ್ಮಿದೆ. ಅದು ಬಿಟ್ರೆ ಜ್ವರ ಎಲ್ಲ ಹೋಗಿದಾವೆ. ಅಮ್ಮ ಚೆನ್ನಾಗಿದ್ದಾರಾ ಗುರುಜಿ? ಚೆನ್ನಾಗಿದ್ದಾರವ, ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ವಿಚಾರಿಸ್ಕೊಳ್ತೀರಿ, ಥ್ಯಾಂಕ್ ಯು. ಇಲ್ಲ ಗುರುಜಿ, ನಾನು ಎಲ್ಲಾ ನೋಡ್ತಿರ್ತೀನಿ ನಿಮ್ದು ಕಾರ್ಯಕ್ರಮಗಳನ್ನ. ನಂದು ಕೇಳಿದ್ದನ್ನೇ ಕೇಳ್ತಾ ಇರ್ತೀನಿ ಪದೇ ನಾನು. ಓಹೋ. ಹಂಗಾಗಿ ಸ್ವಲ್ಪ ಅಮ್ಮನ್ ತುಂಬಾ ಚೆನ್ನಾಗಿ ನೋಡ್ಕೊತಿರಲ್ಲ, ಅದ್ರ ಭಾವನೆ ನನ್ಗೆ ತುಂಬಾ ಒಂಥರ ಗೌರವ ಜಾಸ್ತಿ ಗುರುಜಿ. ಅಯ್ಯೋ, ಅದು ನೋಡ್ಕೊಳ್ಳೋದ್ರಲ್ಲೇನೋ ದೊಡ್ಡತನ, ನಮ್ಮ ಕರ್ತವ್ಯ. ಮತ್ತೆ ಅದನ್ ಬಿಟ್ರೆ ನಮಗೂ ಬೇರೆ ಎಂತ ಇಲ್ಲ. ಇಲ್ಲ ಗುರುಜಿ, ಅಷ್ಟೊಂದು ನೋಡ್ಕೊಳ್ಳಂತವ್ರು ಇವತ್ತಿನ ಕಾಲದಲ್ಲಿ ಯಾರು ಸಿಗೋದು ಕಮ್ಮಿನೇ. ಹಂಗಾಗಿ ಹೌದು. ಗಣಪನ್ ಪೂಜೆ ಮಾಡ್ಕೊ ಬಂದಿದ್ವಿ ಇವಾಗ ತಾನೇ. ಓ ಹೌದಾ, ಗಣಪತಿ ಇಟ್ಟಿದ್ರಾ? ಗಣಪತಿ ಇಲ್ಲ, ಮಗ ಇಟ್ಟಿದ್ದ ಅಲ್ಲಿ. ಹಂಗಾಗಿ ಅಲ್ಲಿ ಸ್ವಲ್ಪ ಇವಾಗ ಅನ್ನದಾನ ಮಾಡಿ ಒಂದು 10 kg ಪ್ರಸಾದ ಮಾಡಿಕೊಟ್ಟು ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೆ. ಸಂತೋಷ. ಗಣಪನ ಹೆಸರು ಹೇಳಿ ನಿಮ್ ಫೋನ್ ಕಾಲ್ ಮಾಡ್ದೆ, ಅಷ್ಟ್ರಲ್ಲಿ ನನಗೆ ಕಾಲ್ ಸಿಕ್ತು. ಓಹೋ, ಲಂಬೋದರ ನೋಡಪ್ಪ, ಲಂಬೋದರ ಹಂಗಾರೆ ಇನ್ಫ್ಲೂಯೆನ್ಸ್ ಮಾಡಿಸ್ಬಿಟ್ಟಿದ್ದಾರೆ ಇವತ್ತು. ಹೌದೌದು ಗುರುಜಿ. ಆಯ್ತು, ಏನಾದ್ರು ಹೇಳೋದಿದೆಯೇನವ? ಇದೆ, ತುಂಬಾ ಇದೆ ಗುರುಜಿ. ಹೇಳವ್ವ. ಅಂದ್ರೆ ಮಗ ಅಂದ್ರಲ್ಲ, ನೀವೇನ್ ಬೀದಿಲಿ ಅಂದ್ರೆ ಬೀದಿಲಿ ಇಟ್ಟಿರೋದಾ? ನಿಮ್ ಬೀದಿಲಿ ಇಟ್ಟಿರೋದಾ? ಇಲ್ಲ ಗುರುಜಿ, ನಾವು ಅಲ್ಲಿ ಇದು ಮಲತಳ್ಳಿಲಿ ಇದ್ವಿ ನಾವು, ನಾಗರಬಾವಿಲಿ, ಆದ್ರೆ ಬೆಂಗಳೂರಲ್ಲಿ. ಗೊತ್ತಾಯ್ತು. ಮಲತಳ್ಳಿಲಿ ಅದು 15 ವರ್ಷ ಅಲ್ಲೇ ಇದ್ದೆ ನಾನು. ಅದು ಪಕ್ಕದ ರೋಡಲ್ಲಿ ಮಕ್ಳು ಹುಡುಗರು ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಅವರೆಲ್ಲ ಸೇರಿ ಗಣಪತಿ ಇಟ್ಟಿದ್ರು ಅವ್ರು. ಆಯ್ತವ, ಸಂತೋಷ. ಹೇಳ್ತಾಯಿ. ಗುರುಜಿ, ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಅಂದ್ರೆ ನಿಮ್ದು ಮೂಲ ಬೆಂಗಳೂರೇನಾ ಅಥವಾ ಬೇರೆ? ಇಲ್ಲ ಗುರುಜಿ, ನಾನು ಮಂಡ್ಯದ ಹತ್ರ ಒಂದು ಚಿಕ್ಕ ಹಳ್ಳಿ. ಅಂದ್ರೆ ತಂದೆ ತಾಯಿ ಏನ್ ಮಾಡ್ಕೊಂಡಿದ್ದು? ತಂದೆ ತಾಯಿ ಎಲ್ಲ ಮಾಮೂಲಿ ವ್ಯವಸಾಯ ತರ ಮಾಡ್ತಾ ಇದ್ರು ಗುರುಜಿ. ಕಬ್ಬು ಬೆಳೆಯೋದಾ? ಕಬ್ಬು, ಹೌದು ಗುರುಜಿ. ಕಬ್ಬು ಅಂದ್ರೆ ಅಮ್ಮ ಮೇಸ್ತ್ರಿ ತರ ಇದ್ರು. ಮಂಡ್ಯ ಅಂದ್ರೆ ನಮ್ಗೆ ಅದೇ ನೆನಪಾಗುತ್ತೆ. ಹೌದು, ಮಂಡ್ಯದ ಹತ್ರ ಶಿವಳ್ಳಿಯಿಂದ ಸ್ವಲ್ಪ ಪಕ್ಕ ಬರುತ್ತೆ, ಊರ ಹೆಸರು ಹೇಳಲ್ಲ ಗುರುಜಿ. ಆಯ್ತವ, ಅಂದ್ರೆ ಮೇಸ್ತ್ರಿ ಅಂದ್ರೆ ಕಬ್ಬಲ್ಲೂ ಮೇಸ್ತ್ರಿ ಬರ್ತಾರ? ಕಬ್ಬು ಕಡಿಯೋದಕ್ಕೆ ಒಂದು 100 ಜನ ಅಥವಾ ಒಂದು 500 ಜನ ಈ ತರ ಮೇಸ್ತ್ರಿ ತರ ಆಳ್ಗಳು ಕಟ್ಕೊಂಡು ಕೆಲಸ ಮಾಡಿಸ್ತಾರೆ. ಅಂದ್ರೆ 500 ಜನರನ್ನ ಮುನ್ನಡೆಸುವ ಅಥವಾ ಎಲ್ಲಿಗೆ ಬೇಕು ಅಲ್ಲಿ ಕಳಿಸುವವನನ್ನ ಮೇಸ್ತ್ರಿ ಅಂತಾರೆ. ಮೇಸ್ತ್ರಿ ಅಂತಾರ, ಹೌದೌದು. ಅಂದ್ರೆ ನೀವು 500 ಜನರನ್ನ ಸಂಪರ್ಕ ಮಾಡೋದು ಬೇಕಿಲ್ಲ, ಮೇಸ್ತ್ರಿ ಸಂಪರ್ಕ ಮಾಡಿದ್ರೆ ಸಾಕು. ಹೌದು. ಮೇಸ್ತ್ರಿ ಅಂದ್ರೆ ಅವರು ನಮ್ಮಮ್ಮ ಮೇಸ್ತ್ರಿ ಇದ್ರು. ಅಪ್ಪ ಏನು ಅಷ್ಟೊಂದು ಕೆಲ್ಸ ಏನ್ ಮಾಡ್ತಿರ್ಲಿಲ್ಲ ಗುರುಜಿ. ಅಮ್ಮನ್ನೇ ಜಾಸ್ತಿ ಕೆಲ್ಸ ಮಾಡೋದ್ರಲ್ಲಿ ಇದ್ ಮಾಡ್ಕೊಂಡ್ ಬರೀ ಮನೇಲೆ ದುಡ್ಕ ಈಸ್ಕೊಂಡಿದ್ರು. ಅಂದ್ರೆ ಅಪ್ಪ ಒಳ್ಳೆಯವ್ರು, ಹಿಂಸೆ ಏನ್ ಕೊಡ್ತಿರ್ಲಿಲ್ಲ. ಅಪ್ಪ ತುಂಬಾ ಒಳ್ಳೆಯವ್ರು, ಆದ್ರೆ ಅಮ್ಮ ಮೇಸ್ತ್ರಿ ಕೆಲ್ಸ ಮಾಡ್ಕೊಂಡು ದುಡ್ದು. ನಾವು 4 ಜನ ಹೆಣ್ಮಕ್ಳು ಗುರುಜಿ, ಒಬ್ಬ ಮಗ. 4 ಜನ ಹೆಣ್ಮಕ್ಳದ್ದು ಮದ್ವೆ ಆಗಿದೆ, ಎಲ್ಲಾರ್ದು ಅವ್ರವ್ರ ಗಂಡನ ಮನೇಲಿ ಇದ್ದಾರೆ.
ಓಕೆ. ಮತ್ತೆ ಗುರುಜಿ ಸೇಮ್ ನಿಮ್ ತರನೇ ಇದ್ರು ಗುರುಜಿ. ನಮ್ಮ ಅಣ್ಣ ಒಬ್ರೇ ಮಗ. ಅವರು ಕೊರೋನಾ ಟೈಮಲ್ಲಿ ಅಣ್ಣನ್ಗೆ ಯಾರೋ ಹೊಡೆದಾಕ್ಬಿಟ್ಟಿದ್ರು ಗುರುಜಿ. ಅಂದ್ರೆ ನಿಮ್ಮ ಅಣ್ಣನ ಅವರು? ಸ್ವಂತ ನಮ್ಮಣ್ಣ. ನನ್ ಮುಂದೆ ಹುಟ್ಟಿದವರು. ನಾನೇ ಲಾಸ್ಟ್ ಮಗಳು ಗುರುಜಿ. ಹೊಡೆದ ಹಾಕಿದ್ರು ಅಂದ್ರೆ ಏನ್ ಕಾರಣಕ್ಕೆ? ಅದು ಗುರುಜಿ ಯಾರೋ ರಿಲೇಷನ್ ಅಲ್ಲೇ ಒಂದ್ 50,000 ರೂಪಾಯಿ ದುಡ್ಡು ಕೇಳಿದ್ರಂತೆ. ಅಣ್ಣ ಯಾರ ಹತ್ರನೋ ಕೊಟ್ಟಿದ್ರು. ಬಡ್ಡಿಗೆ ಅಂತಾರಲ್ಲ ಗುರುಜಿ, ಅದು 10 ರೂಪಾಯಿ ಬಡ್ಡಿ ಹಿಂಗೆ ಅಂತ ಕೊಟ್ಟಿದ್ರಂತೆ ಗುರುಜಿ. ಅದು ಕೊಟ್ಟಿರದ್ಲೇನೆ ಅಣ್ಣ ಎಲ್ಲ ಸಾಲ ಎಲ್ಲ ಅವ್ರು ಕೊಟ್ಟಿದ್ರಂತೆ. ಅಂದ್ರೆ ಯಾರೋ ಮೂರನೆಯವ್ರಿಗೆ ನಿಮ್ಮ ಅಣ್ಣ ಬೇರೆಯವ್ರ ಹತ್ರ ಕೊಟ್ಟಿದ್ದು ಗುರುಜಿ. ಓಕೆ. ಅಂದ್ರೆ ನಿಮ್ಮ ಅಣ್ಣ ಇಲ್ಲಿ ಮಧ್ಯವರ್ತಿ. ಮಧ್ಯ ಅಂದ್ರೆ ಏನೋ ಪ್ರಾಬ್ಲಮ್ ಅಲ್ಲ ಅವ್ರೆ ಅಂದ್ರೆ, ಯಾರಾದ್ರೂ ಕಷ್ಟದಲ್ಲಿ ಅವ್ರೆ ಅಂದ್ರೆ ತುಂಬಾ ಸಹಾಯ ಮಾಡಕ್ ಮುಂದೆ ನಿಂತ್ಕೊಂಡ್ಬಿಡ್ತಿದ್ರು ಗುರುಜಿ ಅಣ್ಣ. ಹಂಗಾಗಿ ಯಾರಿಗೂ 50,000 ರೂಪಾಯಿ ದುಡ್ಡು ಕೊಟ್ಟಂಗೆ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗಿ ಕೊಟ್ಟಿಲ್ಲ ಅನ್ಸುತ್ತೆ ಗುರುಜಿ. ಅಂದ್ರೆ ಯಾರು ತೆಗೆದುಕೊಂಡವರು? ಈಸ್ಕೊಂಡವ್ರು. ಆಮೇಲೆ ಇದ್ರ ಅಥವಾ ಕೊಡ್ದನೆ ಇದ್ರ ಅದ್ ನನಗ್ ಗೊತ್ತಿಲ್ಲ ಗುರುಜಿ. ಮಧ್ಯದಲ್ಲಿ ಒಟ್ನಲ್ಲಿ ಆಯಪ್ಪ ಕೇಸ್ ಹಾಕ್ಬಿಟ್ಟಿದ್ರು 1-2 ವರ್ಷ ಆದ್ಮೇಲೆ. ಯಾರು? ದುಡ್ಡು ಕೊಟ್ಟವ್ರು 50,000 ಕೇಸ್ ಹಾಕಿದ್ರ? 50,000 ರೂಪಾಯಿಗೆ 2 ಲಕ್ಷ ಅಂತ ಕೇಸ್ ಹಾಕಿದ್ರು ಗುರುಜಿ. ಯಾರ ಮೇಲೆ? ಅಣ್ಣನ್ ಮೇಲೆ ಹಾಕ್ಬಿಟ್ಟಿದ್ರು. ಅಣ್ಣ ಇಸ್ಕೊಟ್ಟಿದ್ದಲ್ಲ. ಓಹೋ, ಈ ಕೊಡೋರ್ ಮೇಲೇನೆ ಬರುತ್ತಾ ಇದು? ಏನೋ ಅಂತ ಅದ್ ನಂಗೆ ಗೊತ್ತಿಲ್ಲ ಗುರುಜಿ. ಅದು ಅಣ್ಣನ್ ಮೇಲೆ ಕೇಸ್ ಹಾಕಿದ್ರು. ಅಣ್ಣ ಇಲ್ಲೇ ಬೆಂಗಳೂರಲ್ಲಿ ಇದ್ರು ಅವಾಗ. ಚಿಕ್ಕದು ಮಗು ಇದೆ ಅವ್ರಿಗೆ. 3 ಹೆಣ್ಮಕ್ಳು 1 ಗಂಡ್ ಮಗು ಗುರುಜಿ. ಬಟ್ ನಿಮ್ಗೂ ಅಷ್ಟೊತ್ತಿ ಮದುವೆ ಆಗಿತ್ತ? ನನ್ಗೆ ಫಸ್ಟ್ ಆಗಿದ್ದು ಗುರುಜಿ. ಅವ್ರಿಗಿಂತ ನಮ್ಮ ಅಣ್ಣಗಿಂತ ಫಸ್ಟೇ ಒಂದು 3-4 ವರ್ಷ ಮುಂಚೆನೆ ಆಗಿತ್ತು. ಓಕೆ. ಅಂದ್ರೆ ನೀವು ಅಣ್ಣನು ಇಲ್ಲಿ ಬೆಂಗಳೂರಲ್ಲಿ ಇದ್ರು, ನೀವು ಬೆಂಗಳೂರಲ್ಲಿ ಇದ್ರಿ? ಇಲ್ಲ ಗುರುಜಿ, ಇಲ್ಲ ಗುರುಜಿ. ಅಣ್ಣನ್ ಹೆಂಡತಿ ಇದಾರಲ್ಲ, ಅವ್ರ ಅಮ್ಮ ಸ್ವಲ್ಪ ಒಳ್ಳೆಯವ್ರೋ ಕೆಟ್ಟವ್ರೋ ಅದ್ ನಂಗೆ ಗೊತ್ತಿಲ್ಲ. ಅವ್ರ ಅಮ್ಮ ಏನೋ ಅಲ್ಲಿ ಡೆಲಿವರಿ ಆಯ್ತು. ಡೆಲಿವರಿಲಿ ಅದು ನೋಡ್ಕೊಂಡಿಲ್ಲ ಅಂದ್ಬಿಟ್ಟು ಬೆಂಗಳೂರಿಗೆ 4 ಮಕ್ಳುನು ನಾನೇ ಒಂದು 3 ತಿಂಗಳು 4 ತಿಂಗಳು ಈ ತರ ಬಾಣತನ ಮಾಡ್ದೆ ಗುರುಜಿ. ಅಕ್ಕಂದಿರೆಲ್ಲ ಇಲ್ಲೇ ಇದ್ದಾರೆ. ಅವ್ರ ಮನೆಗೆ ಎಲ್ಗೂ ಒಯ್ತಿರ್ಲಿಲ್ಲ. ಹೋದ್ರೆ ಸುಮ್ನೆ ಹಿಂಗೆ ಹೋಗಿ ಬಂದಿ ಮಾಡ್ತಿದ್ರು. ಅಂದ್ರೆ ತುಂಬಾ ನನ್ ಮೇಲೆ ಜಾಸ್ತಿ ಪ್ರಾಣನೇ ಇಟ್ಕೊಂಡಿದ್ರು ಗುರುಜಿ. ಯಾರು? ಅಣ್ಣ ಮತ್ತೆ ಅತ್ತಿಗೆನೂ ಹಂಗೆ ಇದ್ರು ಗುರುಜಿ. ಆಮೇಲೆ ಅದು ಬಾಣತನಕ್ಕೆ ಅಂದ್ಬಿಟ್ಟು ಚಿಕ್ಕ ಮಗು ಗಂಡ್ ಮಗು ಆಗಿತ್ತು ಗುರುಜಿ. ಆಗ ನಮ್ಮನೇಲಿ ಇದ್ರು. ಇದ್ದಿದ್ ಟೈಮ್ ಅಲ್ಲಿ ಕೇಸ್ ಆಗೈತಿ ಅಂತ ಹೇಳಿ ಫೋನ್ ಬಂತು ಗುರುಜಿ. ಅವಾಗ ನಾನು ಸ್ವಲ್ಪ ಅಮೌಂಟ್ ಎಲ್ಲ ಕೊಟ್ಟೆ. ಆಮೇಲೆ ತಿರ್ಗಾ ಅಮ್ಮನು ಸ್ವಲ್ಪ ಅಮೌಂಟ್ ಕೊಟ್ಟಿದ್ರಂತೆ. ಅದನ್ನ ಇವ್ರ ಅಣ್ಣ ಹೋಗಿ ಅಲ್ಲಿ ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಒಂದು 5 ಕಿಲೋಮೀಟರ್ ಅಥವಾ 7 ಕಿಲೋಮೀಟರ್ ಇದೆ ಗುರುಜಿ. ಬಸರಾಳ ಅಂತಿದೆ. ಮಂಡ್ಯದಲ್ಲಿ ನಡೆದಿದ್ದ ಇದು? ಹೌದೌದು ಗುರುಜಿ. ಅಲ್ಲೋಗಿ ಅದೇ ಹಿಂಗ್ ಗ್ರಾಮಸ್ಥರೆಲ್ಲ ಕೂತ್ಕೊಂತಾರ ಗುರುಜಿ. ಪಂಚಾಯತಿ ತರ ಊರಿಂದ ಬೇರೆ ಊರ್ಗ್ ಹೋಗಿ ಅಲ್ಲಿ ಅವ್ರೂರವ್ರು ಮತ್ತೆ ನಮ್ಮೂರವ್ರು ಅಂದ್ರೆ ಸ್ವಲ್ಪ ಜನ ಗೊತ್ತಿರೋರು. ಅಂದ್ರೆ ಈ ಪಂಚಾಯತಿ ಯಾಕೆ ನಡೀತಾ ಇದೆ? ಕಾರಣ ಏನು? ಅದ್ರ ಉದ್ದೇಶ ಏನು? ಕಾರಣ ಅಂತಂದ್ರೆ ಇವ್ರು ಎಷ್ಟೋ ಸಲ ದುಡ್ಡು ಕೊಡಕ್ ಹೋಗವ್ರೆ. ಯಾರಿಗೆ? ನಮ್ಮ ಅಣ್ಣ ಕೊಡಕ್ ಹೋಗಿದ್ದಾರೆ ಈಸ್ಕೊಂಡಿರೋರ್ಗೆ. ಕಂಪ್ಲೇಂಟ್ ಕೊಟ್ಟಿರೋರ್ಗೆ ಕೊಟ್ಟ ಮೇಲೂನು ಈ ತರ 2 ಲಕ್ಷ ಅಂತ ಹಾಕಿದಿರಲ್ಲ ಕೇಸ, ಪಾಪ ಅವ್ರ ಕೈಲಿ ಕೊಡಕ್ ಆಗೋದಿಲ್ಲ. ಅದಕ್ಕೆ ನೀವು ಈಗ 50,000 ರೂಪಾಯಿಗೆ ಬೇಕಂದ್ರೆ 1 ಲಕ್ಷ ರೂಪಾಯಿ ಈಸ್ಕೊಳ್ಳಿ, ಬಡ್ಡಿ ಗಿಡ್ಡಿ ಅಂತ ಎಲ್ಲ ಸೇರಿ. 4 ತಿಂಗಳೇನ ಬಡ್ಡಿ ಕಟ್ಟಿರ್ಲಿಲ್ವಂತೆ ಗುರುಜಿ. ಅದಕ್ಕೆ ಬಡ್ಡಿ ಸಮೇತನೇ ಈಸ್ಕೊಳ್ಳಿ ಅಂತ 1 ಲಕ್ಷ ರೂಪಾಯಿ ದುಡ್ಡು ತಕೊಂಡು ನಾನು ಕೊಟ್ಟಿದ್ದೆ ಗುರುಜಿ. ಮತ್ತೆ ಅಣ್ಣನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ರಂತೆ. ಅದಕ್ಕಿಂತ ಮುಂಚೆ ಗುರುಜಿ ಕೊಡ್ಬೇಕಾದ್ರೆ ನಮ್ಮ ಅತ್ತಿಗೆ ಅಂಗನವಾಡಿ ಟೀಚರ್ ಗುರುಜಿ. ಅವ್ರದ್ದು ಅಂಗನವಾಡಿದ್ದು ಅಂತಂದ್ರೆ ಅವ್ರದ್ದು ಏನೇನೋ ಡಾಕ್ಯುಮೆಂಟ್ಸ್ ಎಲ್ಲ ಈಸ್ಕೊಂಡಿದ್ರಂತೆ. ಅವ್ರು ಚೆಕ್ ಅವೆಲ್ಲ ಅಂದ್ರೆ ಅಡ ಇಟ್ಟಂಗೆ ಆ ತರ ಮಾಡಿದ್ರಂತೆ. ಅದಕ್ಕೆ ಇವ್ರಿಗೆ ನಮ್ಮ ಅತ್ತಿಗೆಗೂ ಸ್ವಲ್ಪ ಅವಳು ಗೌರ್ಮೆಂಟ್ ಕೆಲ್ಸ ಅಲ್ಲ, ಇವ್ರಿಗೂ ಸ್ವಲ್ಪ ಭಯ ಇತ್ತು. ಹಂಗಾಗಿ ನಮ್ಮ ಅಣ್ಣನ್ಗೆ ಭಯ ಇತ್ತು ಕೆಲ್ಸ ಹೋಗ್ಬಿಡತ್ತೆ ಅಂತ. ಅದಕ್ಕೆ ಇವ್ರು ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ಸಕ್ಕೆ ನಿಮ್ಮ ಅತ್ತಿಗೆ ಯಾಕೆ ಇಟ್ಟಿದ್ರು? ಅಂದ್ರೆ ಅವ್ರು ಪ್ರಾಬ್ಲಮ್ ಅಲ್ಲಿ ಇದ್ದು ಬಂದು ಕೇಳ್ಕೊಂಡಂಗೆ ಮನೇಲಿ ಗುರುಜಿ, ಗಂಡ ಹೆಂಡತಿ ಇಬ್ರುನು. ಆಯ್ತು. ಅದಕ್ಕೆ ಇವ್ರು ಇಬ್ರು ಕೊಟ್ಬಿಟ್ಟು ಇಬ್ರು ಸೇರೆ ಕೊಟ್ಟು ಈಸ್ಕೊಂಡಿದ್ರಂತೆ ಗುರುಜಿ. ಅಂದ್ರೆ ಅವ್ರು ಯಾರು ಹಂಗಾರೆ ತುಂಬಾ ಹತ್ರದವ್ರು ಇರ್ಬೇಕಲ್ಲ? ಹತ್ರದವ್ರೆ ಗುರುಜಿ, ಸ್ವಂತ ನಮ್ಮ ಅಕ್ಕನ ಮೈದಾನೆ.
ಅಂದ್ರೆ ಅವ್ರಿಗೆ ಹೇಳ್ಬಾರ್ದು ಅಂತ ನಾನು ಹೇಳಿರ್ಲಿಲ್ಲ ಅಷ್ಟೇ. ಅದೇ ಆ ಮಟ್ಟಿಗೆ ಸಮರ್ಪಣಿಸ್ಕೊಳ್ಬೇಕು, ಆ ಮಟ್ಟಿಗೆ ತ್ಯಾಗ ಮಾಡ್ಬೇಕು ಅಂದ್ರೆ ಇರ್ಬೇಕಲ್ವಾ? ಹೌದು ಗುರುಜಿ. ಹಂಗಾಗಿ ಅವ್ರಿಗೆ ಇವಾಗ ಕೇಸು ಗೀಸ್ ಎಲ್ಲ ಬೇಡ, ಕುತ್ಕೊಂಡ್ ರಾಜಿ ಮಾಡ್ಕೊಳ್ಳೋಣ ಅಂತ ಅದು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಅಲ್ಲಿ ಒಂದ್ ಪಂಚಾಯತ್ ಇಟ್ಕೊಂಡ್ರಂತೆ ಗುರುಜಿ. ಅಲ್ಲಿ ಅವ್ರು ಇಲ್ಲ ನಂಗೆ 2 ಲಕ್ಷ ಬೇಕೇ ಬೇಕು, ಅಷ್ಟ್ ತಿಂಗ್ಳು ಕೊಟ್ಟಿಲ್ಲ ಇಷ್ಟ್ ತಿಂಗ್ಳು ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಸ್ವಲ್ಪ ಜಗಳ ಮಾಡ್ದಂಗೆ. ಇವ್ರು ನಮ್ಮ ಅಣ್ಣ ತುಂಬಾ ಒಂದ್ 3 ಅವರ್ 4 ಅವರೇ ಆಯ್ತಂತೆ. ಇಲ್ಲ ಅದು 60,000 70,000 ಗಂಟ ಬಂದ್ರಂತ ಅಣ್ಣ. ಆಮೇಲೆ ಲಕ್ಷನೇ ಕೊಡ್ತೀನಿ ಅಂತ ಒಪ್ಕೊಂಡ್ರಂತೆ ಗುರುಜಿ. ಅದಕ್ಕೆ ಆ ಅಪ್ಪ ಒಪ್ಪಿಲ್ಲ. ಲಕ್ಷ ಆಗಿರ್ಲಿಲ್ಲ ಅಂತೆ, 90,000 ಏನೋ ಆಗಿತ್ತಂತೆ ಬಡ್ಡಿ ಎಲ್ಲ ಸೇರಿ. 1 ಲಕ್ಷ ಹತ್ರ ಕೊಡ್ತೀನಿ ಅಂದ್ರೂ ಅವ್ರಿಗೇನು ಇದ್ ಮಾಡಿಲ್ಲ ಅಂತ ಗುರುಜಿ. ಅದಕ್ಕೆ ನಮ್ಮ ಅಣ್ಣ ಏನ್ ಅನ್ಬಿಟ್ರಂತೆ, ಇಷ್ಟಕ್ಕೂ ನೀನು ಒಪ್ಕೋತಾ ಇಲ್ವಲ್ಲ, ನಾನು ಇಷ್ಟು ಜನ ಕೂರ್ಸಿ ಎಷ್ಟು ಜನ ಅಲ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದಿರ್ತಾರಲ್ಲ ಗುರುಜಿ, ಹಳ್ಳಿ ಅಂದ್ರೆ ಅದು ಅವ್ರನ್ನು ಸಹ ಕರ್ಕೊಂಡೋಗಿ ಹೇಳಿದ್ರು. ಅವ್ರ ಮಾತು ಕೇಳ್ದಾನೆ ಅಪ್ಪ ಇದ್ ವಾದ ಮಾಡಿದ್ರಂತೆ. ಅದಕ್ಕೆ ಅಣ್ಣ ಒಂದ್ ಮಾತಂದ್ರಂತೆ, ಲಾಸ್ಟ್ ಫೈನಲ್ ಅಲ್ಲಿ ಅದ್ ಹೆಂಗ್ ಈಸ್ಕೊಂತೀಯ ನೋಡ್ಕೊಳ್ಳೋಣ ಬಿಡುವತೆಗೆ ಅಂತ ಹೇಳ್ಬಿಟ್ರಂತೆ ಗುರುಜಿ. ಹಂಗಂತ ಹೇಳಿದ ತಕ್ಷಣನೇ ಇವ್ರು ಈ ಕೊಟ್ಟಿದ್ರಲ್ಲ ಅವ್ರೇನಂತಂದ್ರಂತೆ, ಅದೇನ ಚಿಟ್ಕಿ ಹೊಡೆದ್ ಹೇಳಿದ್ರಂತೆ, ಮಗನೇ ನೋಡು 1 ವಾರ ಇರೋಷ್ಟ್ರೊಳಗೆ ನಿನ್ ಏನ್ ಮಾಡ್ತೀನಿ ಅಂತ ಹೇಳ್ದಂಗೆ ಗುರುಜಿ. ಅದಕ್ ನಮ್ಮಣ್ಣ ಅಂದ್ರಂತೆ, ಅದ್ ನಿಮ್ ಹತ್ರ ನಾನು ಅನ್ಬಾರ್ದು ಗುರುಜಿ, ಏನೋ ನಂದು ಕೂದ್ಲೇನ ಕಿತ್ಕೊಳಕ್ ಆಗಲ್ಲ ಅಂತ ಏನೋ ಅಂದ್ರಂತೆ ಗುರುಜಿ ಅಣ್ಣ. ಅಷ್ಟೇ ಗುರುಜಿ, ಅಷ್ಟು ಮಾತ್ ನಡೆದು ಊಟೋದ್ರು. ಅಣ್ಣನು ಈ ಕಡೆಗ್ ಬಂದ್ರಂತೆ, ಎಲ್ಲ ಹೋದ್ರಂತೆ. ಆಮೇಲೆ ಇವ್ರು ಎಲೆಕ್ಷನ್ ಅಲ್ಲಿ ಗೆದ್ದಿದ್ರು ಅವ್ರೆಲ್ಲ ದುಡು ಕೃಷ್ಣ, ಆಮೇಲೆ ನೋಡೋಣ ಅಂತೆ ಅವನು ಎಷ್ಟ್ ಬಡ್ಡಿ ತಿಂದಿದಾನ ಅದಕ್ಕೆ ಹಂಗ ಆಡ್ತಾವನೆ ಅಂತ ಏನೇನೋ ಹೇಳಿ ಸಮಾಧಾನ ಮಾಡಿ ಕಳ್ಸವ್ರೆ ಗುರುಜಿ. ಮತ್ತೆ ಅದಕ್ಕೆನ ಅಲ್ಲಿ ಅಂಗನವಾಡಿಗೆ ಬಿಡಕ್ಕೆ ಸುಮಾರು 7 ಕಿಲೋಮೀಟರ್ ದೂರ ಹೋಗ್ಬೇಕಿತ್ತು ಗುರುಜಿ. ಅಣ್ಣ ಡೈಲಿ ಬಿಡ್ತಿದ್ರು. ಆ ಡೈಲಿ ಬಿಡ್ಬೇಕಾದ್ರೆ ಕರೆಕ್ಟ್ ಆಗಿ 15 ದಿವಸ ಗುರುಜಿ ಅಣ್ಣ ಇಲ್ಲಿ ಬೆಂಗಳೂರಿಂದ ಹೋಗಿದ್ರು. ಅಂದ್ರೆ ಅವ್ರ ಬಾಣತನ ಎಲ್ಲ ಮುಗಿಸ್ಕೊಂಡು 2 ತಿಂಗಳು 3 ತಿಂಗಳೇನೋ ಆಗಿತ್ತು ಗುರುಜಿ ಹೋಗಿದ್ರು. ಹೋಗಿದ್ಮೇಲೆ ಆಮೇಲೆ ಹೋಗಿ ಬಂದು ಮಾಡ್ತಿದ್ರು ಇಲ್ಲಿ ಬೆಂಗಳೂರಿಗೆ ನಮ್ಮನೆಗೆ. ನಮ್ಮನೆಗ್ ಹೋಗಿ ಗುರುಜಿ ಒಂದ್ ವಾರ ಆಗಿರ್ಲಿಲ್ಲ ಗುರುಜಿ, 5-6 ದಿವಸ ಆಗಿತ್ತು ಅಷ್ಟೇ. ಅಂದ್ರೆ ಪಂಚಾಯತಿ ಆಗಿ ಎಷ್ಟು ದಿನ ಆಗಿತ್ತು? ಪಂಚಾಯತಿ ಆಗಿ 15 ದಿವಸ ಹತ್ರ ಆಗಿತ್ತು. ಅದಾದ್ಮೇಲೆ ನಮ್ಮ ಮನೆಗ್ ಬಂದಿದ್ರು ಗುರುಜಿ. ಬಂದ್ಮೇಲೆ ತಿರ್ಗಾ ಮತ್ತೆ ಹೋದ್ರು ಊರ್ಗೆ. 2 ದಿವಸ 3 ದಿವಸ ಅಷ್ಟೇ ಇರ್ತಿದ್ರು ಇಲ್ಲಿ. ಬಂದಿ ಹೊಟ್ಟೋಗವ್ರು ಗುರುಜಿ. ಇಲ್ಲಿಂದ ಹೋಗಿ 6 ದಿವಸ ಏನೋ ಆಗಿತ್ತು ಗುರುಜಿ. ಅಣ್ಣನ್ಗೆ ತುಂಬಾ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಫೋನ್ ಮಾಡಿದ್ರು ಗುರುಜಿ. ಅದಕ್ಕಿಂತ ಮುಂಚೆ ನನ್ಗ್ ಸ್ವಲ್ಪ ಹೇಳಿದ್ಲು, ಪೈಲ್ಸ್ ತರ ಆಗ್ಬಿಟ್ಟಿದೆ ಅಂತ ನನ್ಗೆ ಹೇಳಿದ್ಲು ಗುರುಜಿ. ಅದಕ್ಕೆ ನಾನು ಅದಕ್ಕೆ ಏನ್ ಬೇಕು ಇಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಈ ತರ ಮಾಡು ಅಂತ ನಾನು ಹೇಳ್ತಿದ್ದೆ ಅದಕ್ಕೆ. ಆಮೇಲೆ ತಿರ್ಗಾ ಅದೇ ಒಂದು ನೆಪ ಆಗಿ ತುಂಬಾ ಹುಷಾರಿಲ್ಲ ಅಂತ ಹಾಸ್ಪಿಟ್ಲ್ ಕರ್ಕೋಗಾರೆ ಗುರುಜಿ. ಕರ್ಕೊಂಡ್ ಹೋಗಿರ್ತ. ಅದಕ್ಕಿಂತ ಮುಂಚೆ ಗುರುಜಿ ಹೊಡೆದಿ ಬಿಸಾಕ್ಬಿಟ್ಟಿದ್ರಂತೆ ಅಣ್ಣನ್ನ. ಅದಕ್ಕೆನ ಬಿಟ್ಟಿ ಬರ್ಬೇಕಾದ್ರೆ. ಯಾರು ಹೊಡೆದಿ? ನಮ್ಮ ಅಣ್ಣನ್ಗೆ ಸಿಕ್ಕಾಬಟ್ಟೆ ಇದು ಫುಲ್ಲು ಲಿವರ್ ಎಲ್ಲ ಕಲ್ಸೋಗ ಮಟ್ಟಕ್ಕೆ ಹೊಡೆದಾಕ್ಬಿಟ್ಟವ್ರೆ ಗುರುಜಿ. ಅವ್ರು ದುಡ್ಡು ಕೊಡ್ಬೇಕಾಗಿರೋರು. ಅಂದ್ರೆ ಅವತ್ತು ಪಂಚಾಯತಿಲಿ ನೋಡ್ಕೊಳ್ತೀನಿ ಅಂದ್ರಲ್ಲ ಅವರು ಗುರುಜಿ. ಅವ್ರು ಹೊಡೆದು ಅಲ್ಲೊಂದು ಏನೋ ನೀಲಗಿರಿ ತೋಪು ಅಂತ ಐತೆ ಗುರುಜಿ, ಅಲ್ಲಿ ಬಿಸಾಕ್ಬಿಟ್ಟವ್ರಂತೆ. ಯಾರು ಇರ್ಲಿಲ್ಲ ಅಂತೆ ಗುರುಜಿ. ಅಂದ್ರೆ ಕೊಂದಿರ್ಲಿಲ್ಲ, ಹೊಡೆದಿದ್ದು? ಇಲ್ಲ ಸಿಕ್ಕಾಬಟ್ಟೆ ಪ್ರಾಣ ಹೋಗಂಗಲ್ಲ ಗುರುಜಿ, ಜ್ಞಾನ ತಪ್ಪೋಗಂಗೆ ಸಿಕ್ಕಾಬಟ್ಟೆ ಹೊಡೆದಾಕ್ಬಿಟ್ಟವ್ರೆ ಗುರುಜಿ. ಅಣ್ಣನ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು ಗುರುಜಿ, ಸ್ವಲ್ಪ ಅಲ್ಲ. ಬೆಳಿಗ್ಗೆ ಟೈಮು ಕುಡಿತಿರ್ಲಿಲ್ಲ ಗುರುಜಿ, ಮಧ್ಯಾಹ್ನ ಟೈಮಲ್ಲೂ ಕುಡಿತಿರ್ಲಿಲ್ಲ. ಸಂಜೆ ಟೈಮಲ್ಲಿ 4 ಗಂಟೆ ಮೇಲೆ ಅವರು ತುಂಬಾ ಇಲ್ಲ ಗುರುಜಿ. ಅವರು ಸ್ವಲ್ಪ ಅವ್ರ ಮಾಮೂಲಿ ನಾರ್ಮಲ್ ಆಗಿ ಕುಡಿತಿದ್ರು ಗುರುಜಿ. ಅಂದ್ರೆ ಅಷ್ಟೊಂದು ಜಗಳ ಮತ್ತೆ ಹೆಡ್ತಿ ಮಕ್ಳಿಗೆ ತಂದಾಕ್ತಾರಷ್ಟು ಕೆಟ್ಟ ವ್ಯಕ್ತಿ ಅಲ್ಲ ಗುರುಜಿ. ಕುಡಿತಿದ್ರು, ಹೆಡ್ತಿ ಮಕ್ಳು ಹೆಂಗ್ ನೋಡ್ಬೇಕು, ಎಲ್ಲಾರನು ಯಾವ ತರ ನೋಡ್ಬೇಕು ಆ ತರ ಇದ್ರು ಗುರುಜಿ. ಸರಿ. ಅಂದ್ರೆ ಇವ್ರು ನಮ್ಮ ಅದಕ್ಕೆ ಹೊಡೆದಿ ಬಿಸಾಕಿದ್ರಂತಲ್ಲ ಗುರುಜಿ, ಯಾರೋ ಫ್ರೆಂಡ್ಸ್ಗೆ ಜ್ಞಾನ ಬಂದ್ಮೇಲೆ ಫೋನ್ ಮಾಡವ್ರೆ ನಮ್ಮ ಅಣ್ಣ. ಫೋನ್ ಮಾಡ್ತಲೇನೆ ಕರ್ಕ ಬಂದವ್ರೆ ಗುರುಜಿ. ಕರ್ಕ ಬಂದು ಮನೆ ಹತ್ರ ಬಿಟ್ಟವ್ರೆ. ಅಂದ್ರೆ ಅಣ್ಣ ಯಾರಿಗೂ ಹೇಳ್ಕೊಂಡಿಲ್ಲ ಗುರುಜಿ ಹೊಡೆದಿರೋದು ಅಂತ. ಅಣ್ಣ ಅಂದ್ರೆ ಅಲ್ಲಿ ನನ್ ಗೌರವ ಬೆಲೆ ಕಮ್ಮಿ ಆಯ್ತದೆ, ಹೆಂಗ್ ಹೊಡೆದ್ಬಿಟ್ಟವ್ರೆ ಅಂದ್ರೆ ಅಂತ ಯಾರಿಗೂ ಹೇಳ್ಕೊಂಡಿಲ್ಲ ಗುರುಜಿ. ಇಲ್ಲಿ ಬರ್ತಾರ್ಬೇಕಾದ್ರೆ ಬಿದ್ದೆ ಅಂತ ಏನೋ ಹೇಳ್ಕೊಂಡವ್ರೆ. ಅದಕ್ಕೆ ಅವ್ರು ಫ್ರೆಂಡ್ಸ್ ಎಲ್ಲ ಕರ್ಕ ಬರೋರು ಏನಂತ ಅನ್ಕೊಂಡವ್ರೆ, ಇವನು ಕುಡಿದು ಬಿದ್ದೋಗವನೆ ಅಂತ ತಿಳ್ಕೊಂಡವ್ರೆ ಗುರುಜಿ. ಅದ್ಕೆಗೂ ಗೊತ್ತಾಯ್ತ ಗುರುಜಿ ಕರ್ಕ ಬಂದ್ ಬಿಟ್ಟಿರೋದು. ಕರ್ಕ ಬಂದ್ 3 ದಿವಸ 4 ದಿವಸಕ್ಕೆ ಕರೆಕ್ಟ್ ಆಗಿ ಫುಲ್ಲು ನೋವು ತಡಿಯಕ್ ಆಗ್ದೇನೆ ಮಂಡ್ಯಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗವ್ರೆ ಗುರುಜಿ. ನನ್ ಫೋನ್ ಮಾಡಿದ್ರು.
ನಾನಂತಂದೆ ನೀನು ಫಸ್ಟ್ ಅದನ್ನ ಏನಂತೆ ಸ್ಕ್ಯಾನು ಅದ್ ಏನೇನಾಯ್ತು ಎಲ್ಲ ಮಾಡ್ಸು ನಾನು ಬರ್ತೀನಿ ಅಂತ, ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ದೆ ಗುರುಜಿ. ಹೇಳೋದಕ್ಕೆ ನಾನು ಅಮೌಂಟ್ ಎಲ್ಲ ಫೋನ್ ಪೇ ಎಲ್ಲ ಬೇರೆ ಬೇರೆಯವ್ರ ಕೈಲಿ ಮಾಡಿಸ್ದೆ ಗುರುಜಿ. ಅವಳ ಹತ್ರ ಅಮೌಂಟ್ ಇರ್ಲಿಲ್ಲ ಅಂತೆ. ಎಲ್ಲ ಮಾಡಿಸೋದಕ್ಕೆ ರಿಪೋರ್ಟ್ ಬೆಳಿಗ್ಗೆ ಅಷ್ಟೊಳಗ್ ಬಂದಾಗ ಹೇಳಿದ್ರಂತೆ ಫುಲ್ ಲಿವರ್ ಎಲ್ಲ ಕಲಸಿ ಹೋಗೈತೆ, ಯಾರೋ ಹೊಡೆದಿರೋದಿಗೂ ಅಂತ ಹೇಳಿದ್ರಂತೆ ಗುರುಜಿ. ಇಲ್ಲ ಯಾರು ಹೊಡೆದಿಲ್ಲ, ನಿಮ್ಮ ಅಣ್ಣ ಕುಡ್ದಿ ಸತ್ತೋಗಿರೋದು, ನಿಮ್ಮ ಅಣ್ಣ ಕುಡ್ದಿರೋದು, ಇದು ಕುಡ್ದಿ ಹಿಂಗೆ ಲಿವರ್ ಎಲ್ಲ ಕಲಸಿ ಹೋಗಿರೋದು ಅಂತ ಹೇಳಿದ್ಲು ಗುರುಜಿ. ಯಾರು? ನಮ್ಮ ಅತ್ತಿಗೆ. ಅಂದ್ರೆ ಅತ್ತಿಗೆ ಹೊಡೆದಿರೋದು ಅವ್ರಿಗೂ ಗೊತ್ತಿಲ್ಲ? ಗೊತ್ತೈತೆ ಗುರುಜಿ, ಗೊತ್ತಿದ್ರು ನಾವ್ ಹೋಗಿ ಜಗಳ ಮಾಡ್ಬಿಡ್ತೀವಿ ಅಂತ ಅವಳು ಹೇಳಿಲ್ಲ ನಮ್ಗೆ, ಮುಚ್ಚಿಕೊಂಡಿದ್ದಾರೆ. ಆಮೇಲೆ ಗುರುಜಿ ಅದೆಲ್ಲ ತೋರ್ಸಿ ಕೊರೋನಾ ಅವಾಗ ಸ್ಟ್ರಿಕ್ಟ್ ಆಗಿ ಅವಾಗ 15 ದಿವಸ ಲಾಕ್ ಡೌನ್ ಮಾಡ್ಬಿಟ್ಟಿದ್ರು ಗುರುಜಿ. ಆ ಟೈಮಲ್ಲಿ ನಾನು ನಮ್ಮ ಅಕ್ಕಂದಿರಿಬ್ರು ಇಲ್ಲೇ ಇದ್ದಾರೆ, ಅವರು ಎಲ್ಲಾ ಸೇರಿ ಹೋದ ಗುರುಜಿ. ಮಂಡ್ಯಕ್ಕೆ ಹೋದ್ವಿ ಬೆಂಗಳೂರಿಂದ. ಹೋಯ್ತ್ಲೇನೆ ನಮ್ಮ ಯಜಮಾನ್ರು ಸೋದ್ರ ಮಾವನ್ ಮಗ ನಮ್ಮ ಅಣ್ಣನ್ ಜಾಸ್ತಿ ಕ್ಲೋಸ್ ಫ್ರೆಂಡ್ ಗುರುಜಿ. ನಮ್ಮ ಅಣ್ಣ ನನ್ ಮದ್ವೆ ಆದಾಗ ಅಲ್ಲೇ ಇದ್ರು. ಅವ್ರಿಗೂ ಫೋನ್ ಮಾಡ್ದೆ ನಾನು, ಅವರು ಬಂದ್ರು ಗುರುಜಿ. ಮತ್ತೆ ನಮ್ಮ ಬಾವನ್ ಮಗ ಒಬ್ರು ಇದಾರೆ, ಅವರು ಬಂದ್ರು ಗುರುಜಿ. ಅಲ್ಲಿಂದ ಕಾರ್ ತಕೊಂಡು ಬತ್ಲೇನೆ ಒಂದು ಹಾಸ್ಪಿಟ್ಲಿಗೆ, ಅಲ್ಲಿ ಹಾಸ್ಪಿಟ್ಲ್ ಹೆಸರು ಹೇಳೋದ್ ಬೇಡ ಗುರುಜಿ, ಮಂಡ್ಯದಲ್ಲಿದೆ. ಆ ಹಾಸ್ಪಿಟ್ಲಿಗೆ ಸೇರ್ಸತ್ಲೇನೆ ಅವ್ರು ಏನೇನೋ ಟ್ರೀಟ್ಮೆಂಟ್ ಸಿಕ್ಕಾಬಟ್ಟೆ ಬರ್ದಾಕ್ಬಿಟ್ರು ಗುರುಜಿ. ಆಮೇಲೆ ಸ್ವಲ್ಪ ಅವ್ರು ಚೆನ್ನಾಗೇ ಇದ್ರು ಗುರುಜಿ. ನಾವ್ ಹೋದಾಗ ನಮ್ಮ ಅಕ್ಕ ನಾವೆಲ್ಲ ಹೋದಾಗ ಚೆನ್ನಾಗೇ ಇದ್ರು, ಏನಿಲ್ಲ. ಸ್ವಲ್ಪ ಅದು ಇನ್ನೊಂದ್ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗಿದವ್ರು, ಒಂದ್ ಮೇಜರ್ ಆಪರೇಷನ್ ಇದೆ, ಅದನ್ನ ಮಾಡಿದ್ರೆ ಚೆನ್ನಾಗಾಯ್ತಾರೆ, ಏನಿಲ್ಲ ಲಿವರ್ದು ಸ್ವಲ್ಪ ಕ್ಯೂ ಕಟ್ತಂಗ ಆಗಿದೆ, ಹೊಡೆದಿರೋದು ಅಂತ ಹೇಳಿದ್ರು ಗುರುಜಿ. ಅದನ್ನ ಸ್ವಲ್ಪ ಮೇಜರ್ ಆಪರೇಷನ್ ಮಾಡಿದ್ರೆ ಏನಿಲ್ಲ ಹುಷಾರಾಯ್ತಾರೆ ಅಂತಾನು ಹೇಳಿದ್ರು. ಆ ಹಾಸ್ಪಿಟ್ಲ್ ಬಿಟ್ಟು ಇಲ್ಗ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿದ್ರು. ಅದಕ್ಕೆ ಆ ಹಾಸ್ಪಿಟ್ಲಲ್ಲಿ ಸಿಕ್ಕಾಬಟ್ಟೆ ಏನೇನೋ ಗುರುಜಿ, ಒಂದ್ 30,000 ರೂಪಾಯಿ ಹತ್ತತ್ರ, ಒಂದ್ 20,000 ರೂಪಾಯಿ ಹತ್ತತ್ರ ಬರೀ ಟ್ಯಾಬ್ಲೆಟ್ ಅದೇನೋ ಡ್ರಿಪ್ಸ್ ಗಳೇ ಬರ್ದಿದ್ರು ಗುರುಜಿ. ಆಮೇಲೆ ಸ್ವಲ್ಪ ಅದೇನು ಕ್ಯೂ ಕಟ್ ಆಯ್ತಲ್ಲ, ಕ್ಯೂ ತೆಗಿಬೇಕು ಅಂತ ಅಂದ್ಬಿಟ್ಟು ಎಷ್ಟು ಉದ್ದ ಅಂದ್ರೆ ಇಂಜೆಕ್ಷನ್, ಅದು ನಂಗೆ ನೋಡಕ್ಕೂ ಭಯ ಆಗಿ ನಾನು ಹೊರಗಡೆ ಬಂದ್ಬಿಟ್ಟೆ ಗುರುಜಿ. ಅಷ್ಟು ಡೈರೆಕ್ಟ್ ಆಗಿ ಒಂದ್ ಬೆಂಡ್ ಇಂಜೆಕ್ಷನ್ ಇಲ್ಲ, ಏನಿಲ್ಲ ಗುರುಜಿ. ಲಿವರ್ ನೋವು ಬಂದಿರೋ ಜಾಗದಲ್ಲಿ ರೆಡ್ ಆಗ್ಬಿಟ್ಟಿತ್ತು ಗುರುಜಿ. ಆ ಜಾಗದಲ್ಲಿ, ಆ ಜಾಗಕ್ಕೆನೆ ಅಷ್ಟುದ್ದ ಇಂಜೆಕ್ಷನ್ ಕೊಟ್ಟು ಕ್ಯೂ ತೆಗ್ದವ್ರೆ ಗುರುಜಿ. ಅವ್ರಿಗೆ ಬೆಂಡ್ ಇಂಜೆಕ್ಷನ್ ಏನಂದ್ರೆ ಏನು ಕೊಟ್ಟಿಲ್ಲ ಗುರುಜಿ, ಅಷ್ಟು ಉದ್ದನ ಹಂಗೆ ಇಂಜೆಕ್ಷನ್ ಕೊಟ್ಟವ್ರೆ, ಕ್ಯೂ ತೆಗ್ದವ್ರೆ ಗುರುಜಿ. ಅಲ್ಲಿವರೆಗೂ ಮಾತಾಡ್ತಿದ್ರು ಗುರುಜಿ, ಆಮೇಲೆ ಮಾತೆಲ್ಲ ನಿಂತೋದ ಗುರುಜಿ. ಅಂದ್ರೆ ಹಂಗ ತೆಗ್ದ್ಮೇಲೆ ಅಲ್ಲಿ ತನಕ ಮಾತಾಡ್ತಿದ್ರು ಗುರುಜಿ. ಅಂದ್ರೆ ಯಾರನ್ನೂ ಅತ್ಕೆ ಇದಾರಲ್ಲ ಗುರುಜಿ, ಅವ್ರ ಅಮ್ಮ ಎಲ್ಲ ಹೊಡಿಯೋರಂತೆ ಅಣ್ಣನಿಗೆ ಅಲ್ಲೇ. ಹೌದಾ? ನೀನ್ ಕುಡಿದ್ಬಿಟ್ಟು ಹಿಂಗ್ ಮಾಡ್ಕೊಂಡಿದ್ಯಾ ಅಂತ. ಅದಕ್ಕೆ ಅವ್ರು ಯಾರಾದ್ರೂ ಹತ್ರಕ್ ಹೋದ್ರೆ ಅಣ್ಣ ಬೈಯವ್ರು, ಬಿಡ್ರು ಬಿಡ್ರು ಅಂತ. ಅಕ್ಕಂದಿರೋದ್ರು ಬಿಡ್ರು ಅಂತ ಬೈಯವ್ರು. ಯಾರು? ಏನ್ ಅಂದ್ರೆ ಬಿಡ್ರು ಅಂದ್ರೆ ಏನು? ಅಂದ್ರೆ ಇದು ಈ ಡ್ರಿಪ್ಸ್ ಹಾಕ್ಸಿರ್ತಾರಲ್ಲ ಗುರುಜಿ, ಆ ಡ್ರಿಪ್ಸ್ ಹಾಕೊಂಡಿದಾಗ ಕೈ ಹಿಂಗ್ ನುಲುಚ್ಬಿಡ್ತಿದ್ರು ಗುರುಜಿ. ಅವ್ರಿಗೆ ನೋವು ತಡಿಯಕ್ ಆಗ್ತಿರ್ಲಿಲ್ಲ ಹೊಟ್ಟೆದು. ಅವಾಗ ನಾನ್ ಹತ್ರಕ್ ಹೋಗಿ ನನ್ ವಾಯ್ಸ್ ಕೇಳಿದ್ರೆ ಸಾಕು ಗುರುಜಿ, ಸುಮ್ನೆ ತಲೆ ಎಲ್ಲ ಸಾವ್ರಿ, ಮೈಕೈ ಎಲ್ಲ ಸಾವ್ರಿ, ಅಣ್ಣ ಏನ್ ಆಗೋದಿಲ್ಲ, ಸ್ವಲ್ಪ ಹೊತ್ತು ತಡ್ಕೊ ನಿನ್ ನೋವುನ ಅಂದ್ರೆ ಸಾಕು ಗುರುಜಿ, ಸುಮ್ನೆ ಮಲ್ಕೊಡೋರು ಗುರುಜಿ. ಹಂಗ್ ಮಾಡಿ ಸ್ವಲ್ಪ ಹೊತ್ತು ಇಂಜೆಕ್ಷನ್ ಇದು ಕ್ಯೂ ತೆಗಿಯಕ್ಕೆ ಅಂತ ಬಂದ್ರಲ್ಲ ಗುರುಜಿ, ಇಂಜೆಕ್ಷನ್ ನೋಡ್ದೆ ಭಯ ಆಯ್ತು, ಹೊರಗಡೆ ಬಂದ್ಬಿಟ್ಟೆ ಗುರುಜಿ ನಾನು. ಅಷ್ಟ್ರಲ್ಲಿ ಅಣ್ಣನ್ಗೆ ಇಂಜೆಕ್ಷನ್ ಹಾಕಿ ಕ್ಯೂ ತೆಗದ್ಮೇಲೆ ಮಾತೆ ನಿಂತೋಗಿದ ಗುರುಜಿ. ಆಮೇಲೆ 1 hour ಇಟ್ಕೊಂಡ್ರು ಗುರುಜಿ. 1 hour ಇಟ್ಕೊಂಡ್ಮೇಲೆ ಬದುಕೋದಿಲ್ಲ, ಕರ್ಕೋಗ್ಬಿಡಿ ಅಂತ ಅಂದ್ರು. ಅಡ್ಮಿಟ್ ಮಾಡ್ಕೋತೀವಿ ಅಂತ ಎಲ್ಲ ಹೇಳಿದವರು ಗುರುಜಿ. ಅಷ್ಟು ಒಂದ್ 20,000 ರೂಪಾಯಿ ಮಾತ್ರೆ ಏನೇನೋ ಬರ್ದಿದವ್ರು. ಆಮೇಲೆ ಇದಕ್ಕಿದಂಗೆ ಕರ್ಕೋಗ್ಬಿಡಿ ಅಂದ್ರು ಇಂಜೆಕ್ಷನ್, ಅದು ಕ್ಯೂ ತೆಗದ್ಮೇಲೆ. ಆಮೇಲೆ ಇನ್ನೊಂದು ಹಾಸ್ಪಿಟ್ಲಲ್ಲಿ ಬರ್ದಿದ್ರಲ್ಲ, ಅದನ್ನ ತಗೊಂಡು ನಾವು ಮೈಸೂರು ಮತ್ತೆ ಎಲ್ಲಿ ಮೈಸೂರಲ್ಲಿ, ಮಂಡ್ಯದಲ್ಲಿ, ಇಲ್ಲೆಲ್ಲ ಹಾಸ್ಪಿಟ್ಲ್ ಗುರುಜಿ, ಅಲ್ಲೆಲ್ಲ ಸುತ್ತಿದೀವಿ ಗುರುಜಿ. ಈ ಹಾಸ್ಪಿಟ್ಲಲ್ಲೂ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ ಮತ್ತೆ. ಆಮೇಲೆ ಮೈಸೂರಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಕೊರೋನಾ ಪೇಷಂಟ್ ಹಾಕಿರ್ತಾರಲ್ಲ, ಅಲ್ಲೊಂದೇ ಒಂದು ಬೆಡ್ ಖಾಲಿ ಇತ್ತು ಗುರುಜಿ. ಅಲ್ಲಿ ಅಡ್ಮಿಟ್ ಮಾಡ್ಕೊಂಡು ನಾವು ಆಪರೇಷನ್ ಮಾಡ್ತೀವಿ, ನೀವು ಹುಷಾರಾಗಿ ನೋಡ್ಕೋಬೇಕು, ಮತ್ತೆ ಅದಕ್ಕೆ ನೀವು ಸೈನು ಎಲ್ಲ ಹಾಕೊಡ್ಬೇಕು ಅಂತ ಹೇಳಿದ್ರು ಗುರುಜಿ. ಆಮೇಲೆ ಅಣ್ಣನ್ ಕರ್ಕೊಂಡೋಗಕ್ಕೆ ಇದು ಎಲ್ಲ ತತ್ತಾರಲ್ಲ ಗುರುಜಿ, ಎಲ್ಲ ತಗೊಂಬಂದ್ರು.
ಅದಕ್ಕೆ ನಾನು ಸೈನ್ ಕೊಡಲ್ಲ ಅಂತ ಹೇಳ್ಬಿಟ್ರು ಗುರುಜಿ. ಯಾಕೆ? ಗೊತ್ತಿಲ್ಲ ಗುರುಜಿ ನನ್ಗೆ ಅದು. ಅಂದ್ರೆ ಸೈನ್ ಹಾಕೋದು ಅಂದ್ರೆ ಅರ್ಥ ಅಲ್ಲಿ ಏನಾದ್ರು ವ್ಯತ್ಯಾಸ ಆಗಿ ಸ್ವಲ್ಪ ಕಷ್ಟ ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ನಾವು ಹೊಣೆ ಅಲ್ಲ ಅನ್ನೋ ಅರ್ಥ. ಅಂತ ಅರ್ಥಕ್ಕೆ ಹಾಕ್ತಾರಲ್ಲ ಗುರುಜಿ, ಅದಕ್ಕೆ ಹಾಕಲ್ಲ ನಾನು ಅಂದ್ರು. ಸರಿ, ಅವರು ಆಕ್ಸಿಜನ್ ಹಾಕಿದ್ರು ಗುರುಜಿ ಇಲ್ಲಿಂದ ಮಂಡ್ಯದಿಂದನೇ. ಆಕ್ಸಿಜನ್ ಹಾಕಿರ್ತೇನೆ ಬೆಳಗಿನ ಜಾವ ಒಂದು 4:30-5 ಗಂಟೆ ಆಗೋಯ್ತು ಗುರುಜಿ. ಅಲ್ಲೂ ಆಗೋದಿಲ್ಲ, ಅವಳು ನಾವ್ ಸೈನ್ ಹಾಕಲ್ಲ ಅಂದ್ಲು. ಬಂದ್ಬಿಟ್ಟ ನಾವು ಬೆಂಗಳೂರಿಂದ ಆಚೆ ಬಂದೋ ಗುರುಜಿ. ಬೆಂಗಳೂರಿಂದ ಆಚೆ ಬರ್ತೇನೆ ಅವರೇ ತೆಗ್ದಿದ್ರು ಅಥವಾ ಅದೇ ಕೆಳಗಡೆ ಬಿದ್ದಿತ್ತೋ ಗೊತ್ತಿಲ್ಲ ಗುರುಜಿ. ಆಕ್ಸಿಜನ್ ಸೈಡ್ಗೆ ಇಟ್ಟಿದ್ರು. ಆವಾಗ ನಮ್ಮ ವಾರ್ಗಿತಿ ಮಗ ಬೈದ ಗುರುಜಿ, ನಿಮ್ಗೇನ್ ತಲೆಯಲ್ಲಿ ಬುದ್ಧಿ ಇಲ್ಲ, ಹಿಂಗ ಆಕ್ಸಿಜನ್ ತೆಗ್ದಿದ್ದೀರಲ್ಲ, ಅವ್ನ್ ಇನ್ನೂ ಉಸಿರಾಡ್ತಿದ್ದಾನೆ, ಇನ್ನ ಅವ್ವ ಅಪ್ಪ ಅಂತಿದ್ದಾನೆ ಅಂತ ಬೈದ್ರು ಗುರುಜಿ. ಆಮೇಲೆ ಆಕ್ಸಿಜನ್ ಹೋಗಿ ಅವರೇ ಹಾಕಿದ್ರು. ಆಮೇಲೆ ಬೆಳಗಿನ ಜಾವ ಆಯ್ತು ಗುರುಜಿ. ಅಲ್ಲಿಂದ ಮನೆ ಹತ್ರ ನಮ್ ಊರು ಕರ್ಕೊಂಡ್ ಹೋದ್ವಿ. ಊರು ಕರ್ಕೊಂಡ್ ಹೋಯ್ತ್ಲೆ ಗುರುಜಿ. ಕರೆಕ್ಟಾಗಿ 9 ಗಂಟೆ ಗುರುಜಿ, ಇದೇ ಶನಿವಾರ ಗುರುಜಿ. 9 ಗಂಟೆ 10 ನಿಮಿಷಕ್ಕೆ ಅವನ್ ಮಗ, ಚಿಕ್ಕ ಮಗು, 9 ತಿಂಗಳು ಪಾಪು ಮಗು, ಗಂಡ್ ಮಗು, ಅವನು ಅಪ್ಪ ಅಪ್ಪ ಅಂತ ತಲೆ ಹತ್ರ ನಿಂತು ಮತ್ತೆ ಕಾಲೆಲ್ಲ ಮುಟ್ಟಿದ್ಮೇಲೆ ಅವ್ನ್ ಪ್ರಾಣ ಹೋಯ್ತು ಗುರುಜಿ. ಈಶ್ವರ. ಅದಕ್ಕಿಂತ ಮುಂಚೆ ಈಚೆ ಇಡೋದ್ ಬೇಡ, ಒಳಗಡೆ ಇಡೋಣ, ನನ್ ಗಂಡ ಸತ್ರ ಒಳಗಡೆನೆ ಸಾಯ್ಲಿ ಅಂತ ಹೇಳಿದ್ಲು ಅದಕ್ಕೆ ಗುರುಜಿ. ಆಮೇಲೆ ಮಗ ಎಲ್ಲ ನಿಂತಿ ಆಟ ಆಡಕ್ ಹೋದ. ಆಮೇಲೆ ಒಳಗಡೆ ಇನ್ನ ಜೀವ ಇತ್ತು ಗುರುಜಿ. ಅಯ್ಯಪ್ಪ ಅಯ್ಯವ್ವ ಅಂತಿದ, ಮತ್ತೆ ಅಳ್ತಾ ಇದ್ದ ಅಣ್ಣ ತುಂಬಾ. ಆಮೇಲೆ ಅವ್ನ್ ನೋಡಕ್ ಆಗ್ದಾನೆ ದೇವ್ರ ಮುಂದೆ, ಚಿಕ್ಕದು ಮನೆ ಗುರುಜಿ, ಅಲ್ಲಿ ದೇವ್ರ ಮುಂದೆ ಮಲಗಿಸಿದ್ರು ಕರ್ಕೊಂಡಾಗ ಅವ್ರ ಅವ್ವ ಮಗಳಿಬ್ರೇನೆ. ಆಮೇಲೆ ಅದೇ ದುಡ್ಡು ಇಸ್ಕೊಂಡಿದ್ದ ಅಂತ ಹೇಳಿದ್ನಲ್ಲ ಗುರುಜಿ, ಆಯಪ್ಪ ಬಂದ. ಪಕ್ಕದ್ದು ಸುಮಾರು ದೂರ ಇದೆ, ಒಂದ್ 15 ಕಿಲೋಮೀಟರ್ ದೂರ ಇದೆ ಗುರುಜಿ ಅವ್ರೂರು. ಬಂದ್ರು, ಅವ್ರು ಬಂದ್ ಹೇಳಿದ್ರು, ಮತ್ತೆ ಅಮ್ಮ ಮಗಳಿಬ್ರು ಸೇರ್ಕೊಂಡು ಅವ್ನ್ ಬಾಯಿ ಅಮ್ಮುಕ್ತಾ ಇದ್ರು ಅಂತ ಹೇಳಿದ್ರು ಗುರುಜಿ. ಅಂದ್ರೆ ಅದನ್ನ ಆತ ನೋಡ್ದೆ ನಾನು ಅಂತ ನಿಮಗ್ ಬಂದ್ ಹೇಳಿದ್ದು? ಅವನೇ ಬಂದ್ ನಮ್ಗೆ ಹೇಳ್ದ, ಇಬ್ರು ಬಾಯಿ ಹತ್ರ ಕೈ ಇಟ್ಕೊಂಡಿದ್ರು ಅಂತ. ಅಂದ್ರೆ ಅಷ್ಟ್ರೊಳಗೆ ಸಿಕ್ಕಾಬಟ್ಟೆ ಹತ್ತಿ ಕಣ್ಣೀರೆಲ್ಲ ಸ್ವಲ್ಪ ವೈಟ್ ಕದಂಗ ಆಗ್ಬಿಟ್ಟಿತ್ತು ಗುರುಜಿ. ಅದು ಅವರೇ ಮಾಡಿದ್ರ ಅಥವಾ ಅವನೇ ಬಿಟ್ಟ ಗೊತ್ತಿಲ್ಲ ಗುರುಜಿ. ಇನ್ನ ಸ್ವಲ್ಪ ಗುಟುಕ್ ಜೀವ ಇತ್ತು, ಹೊರಗಡೆ ತಗೊಬಂದ್ರು. ಅವಾಗ ನಾವು ನಮ್ಮ ಅಕ್ಕಂದಿರು ಎಲ್ಲ ಸ್ವಲ್ಪ ನೀರ್ ಬಿಟ್ವಿ. ಆಮೇಲೆ ಜೀವ ಹೋಗ್ಬಿಡ್ತು ಗುರುಜಿ. ಅಣ್ಣನ್ಗೆ 35 ವರ್ಷ ಇರ್ಬೋದೇನೋ ಅಷ್ಟೇ ಗುರುಜಿ. ಅವಾಗ 6-7 ವರ್ಷ ಆಯ್ತು. ಆದ್ರೆ ಆ ಕ್ಷಣಕ್ಕೆ ಅದು ಹೊಡೆದಂಗ ಆಗಿದ್ದು ಅಂತ ಅಂದ್ರೆ ಅವಾಗ್ಲೂ ಗೊತ್ತಿರ್ಲಿವ ನಿಮ್ಗೆ? ಗೊತ್ತಿತ್ತು ಗುರುಜಿ, ಇಡೀ ಊರ್ಗೆ ಗೊತ್ತಿತ್ತು. ನಮ್ಮೂರಲ್ಲಿ ಯಾರು ಹೇಳಲಿಲ್ಲ ಗುರುಜಿ. ಅಲ್ಲವಾ, ನಿಮ್ಗೆ ಗೊತ್ತಿತ್ತಲ್ಲ, ಯಾರು ಹೇಳ್ಬೇಕಿತ್ತು? ನಮಗ್ ಗೊತ್ತಿರ್ಲಿಲ್ಲ ಗುರುಜಿ. ಆಮೇಲೆ ಗೊತ್ತಾಯ್ತು, ನಮಗ್ ಗೊತ್ತಿರ್ಲಿಲ್ಲ. ಹಾಗೆ ಜೀವ ಹೋಗಿ ಹೊರಗಡೆ ಇಟ್ಕೊಂಡು ನೀರು ಬಿಡೋ ಸಮಯಕ್ಕೂ ನಿಮಗ್ ಗೊತ್ತಿರ್ಲಿಲ್ಲ ಗುರುಜಿ. ಅವಾಗ್ಲೂ ಗೊತ್ತಿಲ್ಲ, ಸತ್ತಿ 1 ವರ್ಷ ಆದ್ರೂ ಗೊತ್ತಿರ್ಲಿಲ್ಲ ಗುರುಜಿ. ಓಹೋ. ಆಮೇಲೆ ಎಲ್ಲ ತಿರುಪತಿಗೆ ಹೋಗಿದ್ರಂತೆ. ನಮ್ಮದಕ್ಕೆ ಮಗು ಕರ್ಕೊಂಡ್ ಹೋಗಿದ್ಲಂತೆ, ಏನು ಕಾಲ್ನಡಿಗೆಲ್ಲ ಹೋಯ್ತಾರಲ್ಲ ಗುರುಜಿ, ಆತರ ಹೋಗಿದ್ರಂತೆ. ಅವಾಗ ಯಾರು ಅದು ಆ ಊರ್ ದುಡ್ಡು ಕೊಟ್ಟಿದ್ನಲ್ಲ ಯಪ್ಪ, ಆ ಊರವನು ಒಬ್ಬ ತಾತ ಸಿಕ್ಕಿ ಹೇಳ್ದ ಅಂತ ಸುಳ್ಳು ಹೇಳಿದ್ಲು ಗುರುಜಿ ನಮ್ಗೆ. ಆಮೇಲೆ ಬೇರೆಯವರೆಲ್ಲ ನಮ್ಮೂರವ್ರು ಸುಮಾರು ಜನ ನಮ್ಗೆ ಹೇಳಿದ್ರು ಅಷ್ಟ್ರಲ್ಲ ಆಗ್ಲೇನೆ. ಆಮೇಲೆ ಇವಳು ನಮ್ಗೆ ಈ ತರ ಹೇಳಿದ್ಲು. ಆಮೇಲೆ ಅವಳಿಗೆ ಇಷ್ಟ ಇರ್ಲಿಲ್ಲ. ಅವಾಗ ಕೇಳಿದಕ್ಕೆ ಹಿಂಗ್ ಫಸ್ಟ್ ಹೇಳಿದಿದ್ರೆ ಏನಾದ್ರು ಮಾಡಿದ್ರೆ ಮಕ್ಳಿಗಾದ್ರೂ ಒಂದಿಷ್ಟು ಬತ್ತಿತ್ತಲ್ವಾ ಅಂತ ಕೇಳಿದ್ವಿ. ಇಲ್ಲ, ನಿಮ್ ಅಣ್ಣನ್ ಸಾಯಿಸ್ದಂಗೆ ನನ್ ಮಕ್ಳನ್ನ ಏನಾದ್ರು ಮಾಡ್ಬಿಟ್ರೆ ಏನ್ ಮಾಡೋದು, ಬೇಡ ಅಂತ ಹೇಳಲಿಲ್ಲ ಅವಾಗ ಅಂತ ಹೇಳಿದ್ಲು ಗುರುಜಿ. ಅಣ್ಣ ಅಷ್ಟೇ ಆಯ್ತು ಗುರುಜಿ. ಆಮೇಲೆ ಹಾಸ್ಪಿಟ್ಲದ್ ಏನಿದೆ ಮತ್ತೆ ತಿಥಿದು ಎಲ್ಲ ಸಿಕ್ಕಾಬಟ್ಟೆ ನಾನೇ ನೋಡ್ದೆ ಗುರುಜಿ. ಸಾಲ ಗೀಲ ಮಾಡಿ ನಮ್ಮನೆಯವ್ರೊಂದು ಚೀಟಿ ಗಿಟಿ ಹಾಕಿ ಒಂದ್ ಮಾಂಗಲ್ಯ ಸರ ಮಾಡಿಸ್ಕೊಟ್ಟಿದ್ರು. ಅದೆಲ್ಲ ಅಡ ಇಕ್ಕಿ ಮಾಡ್ದೆ ಗುರುಜಿ. ಮಾಡೈತ್ಲೇನೆ ನಮ್ಮ ಅಕ್ಕ ತಂಗಿಯರು ಸರಿ ಇಲ್ಲ ಗುರುಜಿ. ಅವ್ರುನು ಮತ್ತೆ ದುಡ್ಡು ಕೊಟ್ಟು ನಿಂಗ ಅಣ್ಣನ್ ಕುಡ್ಸಿ ಸಾಯಿಸ್ಬಿಟ್ಲು ಅಂತ ಹೇಳಿದ್ರು ನನ್ಗೆ.
ಆಮೇಲೆ ಗುರುಜಿ ತಿಥಿ ಗಿತಿ ಎಲ್ಲ ಮುಗಿದ್ಮೇಲೆ ಮನೆಯಿಂದ ಆಚೆಗೆ ಹೋಗು ಅಂದ್ಲು ಗುರುಜಿ. ಅಮ್ಮನ್ ಮಾತು ನಮ್ಮ ಅಕ್ಕ ತಂಗಿರ್ ಮಾತು ಕೇಳ್ಕೊಂಡು. ಅದಾದ್ಮೇಲೆ ತಿರ್ಗಾ ನನ್ನ ತಾಯಿ ಮನೆಗೆ ಹೋಗಿಲ್ಲ ಗುರುಜಿ ನಾನು. ಅದು ತಾಯಿ ಮನೆಗ್ ಹೋಗಿಲ್ಲ ಅಂತ ಅಂದ್ಮೇಲೆ ಇನ್ನೊಂದು 1-2 ವರ್ಷ ಬಿಟ್ಮೇಲೆ ನಾನೇ ಮಾತಾಡಿ ಕರ್ದೆ ಗುರುಜಿ. ಕರ್ದು ಅವ್ರಿಗೆ ಮಕ್ಳಿಗೆಲ್ಲ 2-3 ಜೊತೆ ಬಟ್ಟೆ, ಅಣ್ಣ ಇಲ್ಲ ಅಣ್ಣ ತುಂಬಾ ಚೆನ್ನಾಗಿ ನೋಡ್ಕಂತಿದ್ದ ಅಂತ ಅವ್ರಿಗೂ ಬಟ್ಟೆ, ಇಲ್ಲಿಂದಾನೆ ಸ್ವಲ್ಪ ರೇಷನ್ ಎಲ್ಲ ತೆಗ್ದಿ ಕೊಟ್ ಕಳಿಸ್ತೆ ಗುರುಜಿ. ಅದಾದ್ಮೇಲೆ ಯಾವ್ದೋ ಒಂದು ಊರ್ ಹಬ್ಬ ಬರುತ್ತೆ ಗುರುಜಿ, ಎಡೆ ಬಡಿಸ್ತಾರೆ. ಅದಕ್ಕೆ ನಮ್ಮನ್ ಕರೆದ್ರು. ಕರೀತೇನೆ ಗುರುಜಿ. ನಾವ್ಯಾರು ಹೋಗ್ಲಿಲ್ಲ. ಅದಕ್ಕೆ ದೊಡ್ಡ ಮಗಳನ್ನ ಕಳಿಸ್ತೆ ನಾನು. ಅವಾಗ ಅಲ್ಲಿ ಅಮ್ಮ ಏನೋ ಸಣ್ಣ ಪುಟ್ಟ ವಿಚಾರ ಗುರುಜಿ ಅವ್ರದ್ದು. ಟಾಯ್ಲೆಟ್ಗೆನೋ ಹೋಗಕ್ಕೆ ಅಂತ ಹೋದ್ರಂತೆ. ಇವ್ರ ಅಮ್ಮ ಅತ್ತಿಗೆಯವ್ರ ಅಮ್ಮ ಬಾಗ್ಲ ಹಾಕೊಂಡಿದ್ರಂತೆ. ಅದಕ್ಕೆ ಅಮ್ಮ ಕೇಳಿದ್ರಂತೆ, ಏನಕ್ಕೆ ಹಿಂಗ್ ಬಾಗ್ಲ ಹಾಕಿದೀರಾ, ಹಬ್ಬ ಅಲ್ವಾ ಇವತ್ತು ಅಂತಂದದಕ್ಕೆ ಅವ್ರ ಅಮ್ಮನೂ ಅತ್ತಿಗೆನೂ ಹೊಡಿಯಕ್ ಹೋದ್ರು ಗುರುಜಿ. ಯಾರಿಗೆ? ನಮ್ಮ ಅಮ್ಮನ್ಗೆ. ಅದಕ್ಕೆ ಇವಳು ಮಗಳು ಕೇಳಿದಾಳೆ, ನೀವಿಬ್ರು ಹಿಂಗ್ ಹೊಡಿಯಕ್ ಹೋದ್ರೆ ಅವ್ರಿಗೆ ಮಾಮ ಆಯ್ತಾ ಮತ್ತೆ ಬೇರೆ ಯಾರವ್ರೆ ಕೇಳಕ್ಕೆ ಆಯ್ತೆ, ನೀವ್ ಈ ತರ ಮಾಡ್ತಿರಲ್ಲ ಅಂತ ಅಂದಿದ್ಕೆ ಮಗಳಿಗೂ ಬಾಯಿಗೆ ಬಂದಂಗ್ ಬೈದು. ಆಮೇಲೆ ಫೋನಲ್ಲಿ ನಾನಿದ್ದೆ, ನನಗೂ ಬಾಯಿಗೆ ಬಂದಂಗ್ ಬೈದ್ಲು ಗುರುಜಿ. ಅದಾದ್ಮೇಲೆ ನಾವು ಆ ಕಡೆ ಏನು ಹೋಗೋದಿಲ್ಲ ಗುರುಜಿ, ನಾವು ಅಷ್ಟಕ್ಕೆ ಬಿಟ್ವಿ. ನಿಮ್ಮ ಅಣ್ಣನ ವಿಚಾರ ಅಂದ್ರೆ ಅಂದ್ರೆ ಅವ್ರನ್ನ ಯಾರು ಕೇಳಲಿಲ್ಲ, ಕಂಪ್ಲೇಂಟ್ ಕೊಡಿ ಏನು ಮಾಡ್ಲಿಲ್ಲ? ಇಲ್ಲ ಗುರುಜಿ, ಅಲ್ಲೂನು ನಿಮ್ಮ ಅಕ್ಕ ತಂಗಿರು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಅದೇ ನಾವೆಲ್ಲ ವಿಚಾರಿಸ್ತೀವಿ ಅಂತ ಕೇಳ್ಬಿಟ್ಟು ಊರವ್ರು ನಿಮ್ ಹೆಣ್ಮಕ್ಳು ಯಾರು ಊರಿಗೆ ಬರಂಗಿಲ್ಲ, ಅದಕ್ಕೆ ಪತ್ರ ಬರ್ಕೊಡಿ ಸೈನ್ ಹಾಕು ಅಂತ ಕೇಳಿದ್ರಂತೆ ಗುರುಜಿ ಅವಳಿಗೆ. ಯಾರು? ಊರು ಗ್ರಾಮಸ್ಥರು. ಯಾರನ್ನ? ನಮ್ಮ ಅತ್ತಿಗೆನ್ ಕೇಳಿದ್ರಂತೆ ಅಣ್ಣ ಸತ್ ಮೇಲೆ. ಏನಂತ? ನಿಮ್ ಹೆಣ್ಮಕ್ಳು ಯಾರು ಬರಂಗಿಲ್ಲ ಊರೊಳಗಡಿಕೆ ಅಂತ ಹೇಳಿದ್ರಂತೆ ಗುರುಜಿ. ಯಾಕೆ ಗೊತ್ತಿಲ್ಲ ಗುರುಜಿ. ಅಂದ್ರೆ ಊರಿನವ್ರೆ? ಊರವರು ಅಂದ್ರೆ ಮತ್ತೆ ಏನೋ ಜಗಳ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಹೇಳಿದ್ರಂತೆ. ನಾವ್ ಯಾರ ಜೊತೆನೂ ಜಗಳ ಮಾಡಿಲ್ಲ ಗುರುಜಿ. ಅಂದ್ರೆ ಇವಳು ಏನ್ ಹೇಳಿದ್ಲು ಏನೋ ಗೊತ್ತಿಲ್ಲ. ಅಲ್ಲಿ ಒಟ್ನಲ್ಲಿ ಗ್ರಾಮಸ್ಥರು ಕೇಳಿದ್ರು ಹಂಗೆ ಹಿಂಗೆ ಅಂತ. ಊರನ್ನ ಹೆಣ್ಮಕ್ಳನ್ನ 4 ಜನನು ಯಾರನ್ನ ಕರ್ಸಲ್ಲ ಅಂತ ಸೈನ್ ಹಾಕಿದ್ಲಂತೆ. ಅಲ್ಲ, ಊರೊಳಗೆ ಬರ್ಬೇಡ ಅನ್ಲಿಕ್ಕೆ ಗ್ರಾಮಸ್ಥರು ಅವ್ರು ಯಾರು? ನಾವ್ಯಾರು ಕೇಳಕ್ ಹೋಗ್ಲಿಲ್ಲ ಗುರುಜಿ. ಸುಮ್ನೆ ಹಾಕ್ಬೇಕು, ನಮ್ಮಿಂದ ಮಕ್ಳಿದಾರೆ 4, ತೊಂದ್ರೆ ಆಗದ್ ಬೇಡ ಅಂತ ಕೇಳಕ್ ಹೋಗ್ಲಿಲ್ಲ ಗುರುಜಿ. ಮತ್ತೆ ಈಗ ಸ್ವಲ್ಪ ದಿವಸದಲ್ಲಿ ಅಮ್ಮನ್ಗೆ ಹೊಡೆದು ಬುಂಡೆ ಎಲ್ಲ ಹೊಡೆದಾಕ್ಬಿಟ್ಟಿದ್ಲು ಗುರುಜಿ. ಯಾರು? ಅದ್ಕೇನೆ 4 ಮಕ್ಳನ್ನ ಉಡ್ಸಿ ಬಿಟ್ಬಿಟ್ಟು ಹೊಟ್ಟೋದ ಅಂತ ಏನೇನೋ ಜಗಳ ಮಾಡಿ ಅವ್ರ ಅಮ್ಮನ್ ಮಾತ್ ಕಟ್ಕೊಂಡು ಹೊಡೆದಾಕ್ಬಿಟ್ಟಿದ್ಲು ಅಮ್ಮನ್ಗೆ. ನಿಮ್ಮ ಅಣ್ಣಂಗ್ 4 ಮಕ್ಳ? ಹ್ಮ್ ಗುರುಜಿ, ಗಂಡ್ ಮಕ್ಳಿಲ್ಲ ಅಂತ 3 ಹೆಣ್ಮಕ್ಳು 1 ಗಂಡ್ ಮಗು ಆಗಿತ್ತು. ಗಂಡ್ ಮಗು ಹುಟ್ಟು 9 ತಿಂಗಳಿಗೆ ತೀರೋಗಿದ್ದು ಗುರುಜಿ. ಹಂಗಾಗಿ ಅವಾಗಿಂದ ನಾವೇನೋ ಅಣ್ಣನ್ ಮಾತ್ ಅವ್ರ ಮನೆಗೆ ಅಂತ ಏನು ಹೋಗೋದಿಲ್ಲ ಗುರುಜಿ. ಮತ್ತೆ ಅದೇ ಸೋದ್ರ ಮಾವನ್ ಮಗ, ನಮ್ಮ ಯಜಮಾನ್ರು ಸೋದ್ರ ಮಾವನ್ ಮಗ ಅಂದಲ್ಲ ಗುರುಜಿ. ಅವರು ವರ್ಷ ನನ್ಗೆ ಅರ್ಶಿನ ಕುಂಕುಮ ಅಂತ ಕೊಡ್ತಾರೆ ಗುರುಜಿ. ಮಾತ್ರ ಇನ್ 3 ಜನ ಅಕ್ಕ ತಂಗಿಯರ್ಗೆ ಯಾರು ಕೊಡೋದಿಲ್ಲ. ನಾನು ಒಬ್ಳಗ್ ಮಾತ್ರ ಅವನು ಕೊಡ್ತೇನೆ ಗುರುಜಿ. ಅಂದ್ರೆ ಅವನಿಗೆ ಗೊತ್ತಿತ್ತು ನನ್ಗೆ ಅಣ್ಣ ತುಂಬಾ ನನ್ ಕಂಡ್ರೆ ಇಷ್ಟ ಇತ್ತಲ್ಲ, ಅದಕ್ಕೆ ಇನ್ಯಾರು ಇಲ್ಲ ಅಕ್ಕನ್ಗೆ ಅಂತ ಅಂದ್ಬಿಟ್ಟು ಅವ್ನ ಮಗನ್ನೇ ಒಬ್ಬನ ಕರ್ಕೊಂಡ್ಬಂದು ನಮ್ಮನೇಲೆ ಇಲ್ಲಿ ಸ್ಕೂಲ್ಗೆ ಹಾಕಿ 1-2 ತಿಂಗಳಿಗೆ 3 ತಿಂಗಳಿಗೆ ಹಿಂಗ್ ಬಂದು ನೋಡ್ಕೊ ಹೋಗ್ತಾನೆ ಗುರುಜಿ. ಅದುವೇ ಸ್ವಲ್ಪ ಒಂದಷ್ಟು ಅದು ಕೆಟ್ಟಪ್ಪದ ಬತ್ತು ಗುರುಜಿ ನನ್ ಮೇಲೆ. ಅವನ್ಗೆ ಏನೋ ಇದ್ ಮಾಡ್ಕೊಂಡ್ಬಿಟ್ಟವಳೆ ಹಂಗೆ ಹಿಂಗೆ ಅಂತ ಅವೇನೇನೋ ಬಂತು ಗುರುಜಿ. ಆದ್ರೆ ಅದೇನು ನಡೆದಿಲ್ಲ, ದೇವ್ರು ನೋಡ್ಕೊತಾರೆ ಅಂತ ನಾನು ಅವಕ್ಕೆ ಯಾವಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಗುರುಜಿ. ಬಟ್ ನಿಮ್ಗೆ 2 ಮಕ್ಳಾ? ನಾನು 3 ಜನ ಮಕ್ಳಿದ್ದಾರೆ ಗುರುಜಿ. ಎಲ್ರದ್ದು ಮದ್ವೆ ಆಗಿದ್ಯಾ? ಇಲ್ಲ ಗುರುಜಿ, 2 ಹೆಣ್ಮಕ್ಳು 1 ಗಂಡ್ ಮಗ. ಹೆಣ್ಮಕ್ಳಿಗೆ ಎಷ್ಟು ವರ್ಷ? ಮಕ್ಳು ಅದೇನೋ ಈವೆಂಟ್ ಮ್ಯಾನೇಜ್ಮೆಂಟ್ ಓದ್ತಿದ್ದಾಳೆ ಗುರುಜಿ. ಇನ್ನೊಂದ್ 3-4 ತಿಂಗಳಿದೆ ಅವಳದ್ದು ಕೋರ್ಸು. ಮಗಳು ಸಿವಿಲ್ಗೆ ಸೇರ್ಕೊಂಡಿದ್ಲು ಗುರುಜಿ, ಅದು ಅರ್ಧಕ್ಕೆ ಡ್ರಾಪ್ ಮಾಡ್ಕೊಬಿಟ್ಟಾಳೆ 2ನೇ ಮಗಳು. ಇವನ್ ಮಗ ಈಗ SSLC ಮುಗಿಸಿ ITIಗೆ ಜಾಯಿನ್ ಆಗೋಣ ಗುರುಜಿ.
ಅಂದ್ರೆ ಮಕ್ಕಳಿಗೆ ಒಂದು 23-24 ಈ ವಯಸ್ಸಾ? ಇಲ್ಲ ಗುರುಜಿ, ಮಗಳಿಗೆ ಹುಡುಗಿ ನನ್ಗೆ ಚಿಕ್ಕ ವಯಸ್ಸಕ್ಕೆ ಮದ್ವೆ ಆಯ್ತು ಗುರುಜಿ. ನನ್ಗೆ ಒಂದ್ 17 ವರ್ಷ ಮದ್ವೆ ಆದಾಗ ಫುಲ್ ಆಗಿರ್ಲಿಲ್ಲ. 20 ವರ್ಷ ಆಗಷ್ಟೊಳಗೆ 21-22 ಆಗಷ್ಟೊಳಗೆ 3 ಮಕ್ಳು ಆಗ್ಬಿಟ್ಟಿದೆ ಗುರುಜಿ. ಅಂದ್ರೆ ಮಕ್ಕಳಿಗೆ 26-27? ಮಗಳು ದೊಡ್ಡ ಮಕ್ಳಿಗೆ 20 ವರ್ಷ ಗುರುಜಿ, 21. ಚಿಕ್ಕ ಮಗಳಿಗೆ 19. ಮಗನ್ಗೆ 17 ವರ್ಷ ಗುರುಜಿ. ಅಂದ್ರೆ ಮಗನೇ ಚಿಕ್ಕವನು? ಮಗನೇ ಚಿಕ್ಕವನು ಗುರುಜಿ. ಆಯ್ತವ. ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಇಲ್ಲ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾರೆ ಗುರುಜಿ, ಅವ್ರು ಏನು ಓದಿಲ್ಲ. ಆಯ್ತಾಯ್ತು. ಮಕ್ಕಳು ಒಳ್ಳೆ ರೀತಿಯಲ್ಲಿ ಇದ್ದಾರೆ? ಹಾ ಗುರುಜಿ, ಮಕ್ಳು ಒಳ್ಳೆಯವರು ಗುರುಜಿ, ಏನ್ ಬೇರೆ ಬೇರೆ ತರದ್ದು ಏನಿಲ್ಲ ಗುರುಜಿ ಇಲ್ಲಿವರೆಗೂನು. ಅಂದ್ರೆ ಓದಾದ್ರೆ ಸ್ವಲ್ಪ ಹಿಂದೆ ಮುಂದೆ ಅನ್ನೋದ್ ಬಿಟ್ರೆ ಇನ್ನೇನಿಲ್ಲ ಆಗ್ಲವಾ ಓದೋ. ಈಗ ಅಂದ್ರೆ ಇವತ್ತು ಕಾಲ ಹಂಗ್ ಬಂದ್ಬಿಟ್ಟಿದ್ಯಾ, ಓದ್ ಕಡಿಮೆ ಆದ್ರೂ ಪರವಾಗಿಲ್ಲ, ಮನೆ ಹೊಸ್ಲು ದಾಟ ಓದೋರು ಸಂಜೆ ಅದೇ ತರ ಶುದ್ಧವಾಗಿ ಒಳಗಡೆ ಬಂದ್ರೆ ಸಾಕು ಅನ್ನೋ ತರ ಆಗ್ಬಿಟ್ಟಿದೆ. ಹಾ ಗುರುಜಿ, ಮನೆ ಅಂದ್ರೆ ಹುಷಾರಾಗಿದ್ದಾರೆ ಗುರುಜಿ, ಅದ್ರಲ್ಲೆಲ್ಲ ಬೇರೆ ಇದೆಲ್ಲ ಇಲ್ಲ ಗುರುಜಿ. ಮಾತ್ರ ಆಗ್ಲಿ ಈ ತವ್ರ ಮನೆದು ಬಹಳ ಹಿಂದೆನೆ ನಿಂತು ಹೋಯ್ತದು. ಅದು ಇಲ್ಲ ಗುರುಜಿ, ಅದ್ರದ್ದು ನನ್ನ ತಲೆನೇ ಕೆಡಿಸ್ಕೊಂಡಿಲ್ಲ ಗುರುಜಿ. ಇವಾಗ ನಾವು ಅದ್ರ ಬಗ್ಗೆ ಬೇಡ ಅಂದ್ರೆ ಅಮ್ಮನಿಗೆ ಫೋನ್ ಮಾಡ್ತೀನಿ. ಒಬ್ರು ನನ್ ಕ್ಲಾಸ್ಮೇಟ್ ಒಬ್ಬ ಹುಡುಗ ಇದ್ದಾನೆ ಗುರುಜಿ ಅಲ್ಲಿ, ಅವನ್ಗೆ ದುಡ್ಡು ಹಾಕ್ತೀನಿ ಗುರುಜಿ, ಅಮ್ಮನ್ ಕೈ ಕೊಟ್ಬಿಡು, ಮಕ್ಳಿಗೆ ಏನಾದ್ರು ತಿಂಡಿ ಅದೆಲ್ಲ ಕೊಡಿಸ್ಬಿಡ್ಲಿ ಅಂತವ. ಅಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಗುರುಜಿ. ಬಟ್ ಅವರು ನಿಮ್ಮ ಅಕ್ಕ ತಂಗಿದಿರ ಅಥವಾ ನಿಮ್ಮ ಮನೆಗ್ ಬಂದಿರೋ ಅಂದ್ರೆ ಅಲ್ಲ ಅಷ್ಟು ಚಿತ್ರಹಿಂಸೆ ಕೊಡ್ತಾರೆ? ಅಕ್ಕ ತಂಗಿರು ಯಾರು ನಮ್ ಕಂಡ್ರೆ ಆಗೋದಿಲ್ಲ ಗುರುಜಿ. ಅಲ್ಲ, ನಿಮ್ಮ ಅಮ್ಮನ್ ಕಂಡ್ರು ಆಗಲ್ವಾ? ಇಲ್ಲ ಗುರುಜಿ, ಅಮ್ಮನ್ ಕಂಡ್ರೆ ಆಗುತ್ತೆ. ಅಂದ್ರೆ ಅಮ್ಮನ ಏನಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅವರು. ಅಂದ್ರೆ ಅಮ್ಮ ಅವರು ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ. ಈಗ ನಿಮ್ ಬಗ್ಗೆ ಅವ್ರಿಗೆ ಇಷ್ಟ ಇದೆಯೋ ಇಲ್ಲೋ ಗೊತ್ತಿರೋ, ಒಬ್ಬ ಮಗಳಾಗಿ ಬಹುಶಃ ಈಗ ಒಬ್ಬ ಅಣ್ಣ ಅಥವಾ ಮಗ ಇದ್ದಿದ್ರೆ. ಇಲ್ಲ ಗುರುಜಿ, ಅಣ್ಣ ತುಂಬಾ ಇಷ್ಟ ಪಡ್ತಿದ್ದ ಅಂತ ಅನ್ನೋ ವಿಚಾರಕ್ಕೆನೆ 3 ಜನ ಅಕ್ಕಂದಿರ್ಗೆ ಮತ್ತೆ ಅಮ್ಮನ್ಗೆ ನನ್ ಕಂಡ್ರೆ ಆಗೋದಿಲ್ಲ ಗುರುಜಿ. ಅಂದ್ರೆ ಇಲ್ಲ ಅದೇ ಹೋದ್ಮೇಲೆ ಅದು ಅದ್ರ ವಿಚಾರವಾಗಿ ಏನ್ ಇಟ್ಕೊಂಡ್ರಿ ಅಂತಲ್ಲೇನವಾ? ಇಲ್ಲ ಗುರುಜಿ, ಅದು ನಾನಂತೂ ಅದನ್ನ ತಲೆಗೆ ಇಟ್ಕೊಂಡಿಲ್ಲ. ಅಮ್ಮನ್ನ ಯಾವ್ದೇ ನನ್ನ ಊರ್ಗ್ ಹೋದ್ರೆ ಯಜಮಾನ್ರಿಗೆ ಅಮ್ಮನ್ ಕರಿತೀನಿ, ಅಲ್ಲಿ ಅಮ್ಮನ್ನ ಇರಿಸ್ಕೊಂತೀನಿ, ಬಟ್ಟೆ ಬರಿ ಎಲ್ಲ ತಗೊಡ್ತೀನಿ, ದುಡ್ಡು ಕೊಡ್ತೀನಿ ಗುರುಜಿ. ಅವ್ರಿಗೆ ಏನ್ ಬೇಕು ಅವ್ರು ಎಲೆ ಅಡಿಕೆ ಕಡ್ಡಿ ಪುಡಿ ಹಾಕಂತಾರೆ ಎಲ್ಲ ನನ್ ಕೇರ್ಪೇಟೆಯಿಂದಾನೆ ತುಂಬಿ ಕೊಟ್ಕೊಳಿಸ್ತೀನಿ ಗುರುಜಿ. ಅವಳು ಏನೇ ಕೆಟ್ಟದ್ ಮಾಡಿದ್ರು ನನಗ್ ತಾಯಿನೇ ಅಂತ ಅನ್ನೋದೊಂದು ನನ್ ಮನ್ಸಲ್ಲ ಐತೆ ಗುರುಜಿ. ಅಂದ್ರೆ ಈಗ ಸೊಸೆ ಜೊತೆ ಇದ್ದಾರಾ? ಹಾ ಗುರುಜಿ, ಸೊಸೆ ಜೊತೆಲೆ ಇದ್ದಾರೆ. ಅಂದ್ರೆ ಅವರು 4 ಜನ ಮಕ್ಕಳು, ಸೊಸೆ, ಅಮ್ಮ, ಇಷ್ಟೇ ಜನ ಇರೋದು ಒಂದ್ ಮನೇಲಿ? ಹಾ ಗುರುಜಿ, ಅಂದ್ರೆ ಅಮ್ಮ ಬೇರೆ ಮಾಡ್ಕೊಂಡ್ ತಿಂತಾರೆ ಗುರುಜಿ, ಅದೇ ಮನೇಲಿ ಸಣ್ಣ ಮನೇಲೇನೆ ಬೇರೆ ಮಾಡ್ಕೊಳ್ತಾರೆ. ಬೇರೆ ಮಾಡ್ಕೊಂಡ್ ತಿಂತಾರೆ. ಮಕ್ಳ ಜೊತೆಗೆ ಮಕ್ಳಿಗೆ ದುಡ್ಡು ಕಾಸು ಅವ್ರಿಗೆ ಏನ್ ಬರುತ್ತಲ್ಲ, ರುದ್ರಾಪಿದು ಪಿಂಚಿನಿ ಏನೇನೋ ಬರುತ್ತಲ್ಲ ಗುರುಜಿ, ಅದ್ರಲ್ಲಿ ಏನ್ ಮಾಡ್ಬೋದು ಅಷ್ಟು ಇಷ್ಟು ಮಾಡ್ತಾರೆ. ಮಕ್ಳಿಗೆ ಏನ್ ಬೇಕದನ್ನ ಮಾಡ್ತಾರೆ. ಯಾಕೆಂದ್ರೆ ನಾವು 4 ಜನನು ಹೇಳಿದ್ವ ಗುರುಜಿ, ಅಣ್ಣ ಇಲ್ಲ ಇವಾಗ ನೀವ್ ಮಕ್ಳನ್ ಚೆನ್ನಾಗ್ ನೋಡ್ಕೋಬೇಕು, ನೀನ್ ಅಲ್ಲೇ ಇದ್ ನೋಡ್ಕೋಬೇಕು ಅಂತೆಲ್ಲ ಹೇಳಿ ಅಮ್ಮನ್ಗೆ, ಇರೋನ್ ಒಬ್ನೇ ಮಗ ಅವನು ಚೆನ್ನಾಗ್ ನೋಡ್ಕೊ ಅಂತ ಹೇಳಿ ಅಮ್ಮನ್ನ ಇಲ್ಲಿ ಇರಿಸ್ಕೊಳ್ಳೋದಿಲ್ಲ ಗುರುಜಿ. ಬಂದ್ರೆ ನಾನು ಒಂದ್ 15 ದಿವಸ ಇರಿಸ್ಕೊಂತೀನಿ, 1 ವಾರ 15 ದಿವಸ ನನ್ ಮಕ್ಳು ಅಂತ ಅವಳು ಅಂದಾಗ ನಾವು ಹೋಗವ ಅಂತ ಕಳಿಸ್ಬಿಡ್ತೀವಿ ಗುರುಜಿ. ಆಯ್ತವ. ಈಗ ತಾಯಿಯ ವಿಚಾರದಲ್ಲಿ ಆಕೆ ನಿಮ್ ಜೊತೆ ಹೇಗ್ ನಡ್ಕೊಂಡ್ರು, ಈಗ ನಿನ್ನ ವಿಚಾರದಲ್ಲಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ನಂಗಾಗಿದೆ. ನೀನೀಗ ಬೇರೆ ಕುಲಕ್ಕೆ ಬಂದಿದ್ದೀಯ ಅಥವಾ ಬೇರೆ ಕುಟುಂಬವನ್ನು ಬೆಳಗ್ಲಿಕ್ಕೆ ಬಂದಿದ್ದೀಯಾ? ಇಲ್ಲಿ ಇದ್ದುಕೊಂಡು ಬೆಳಗಬೇಕಾಗಿರೋದು ಇಲ್ಲಿ. ಆದ್ರೆ ಒಂದ್ ಯಾವುದೋ ನಿನ್ನ ಬೆಳಕಿನ ಕಿರಣ ಅಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದಾದ್ರೆ ತಲುಪಲಿ, ಏನ್ ತೊಂದ್ರೆ ಇಲ್ಲ. ಆಯ್ತಲ್ಲ. ಆದ್ರೆ ಅಲ್ಲಿ ನಾನೇ ಬೆಳಗು ಬಿಡ್ತೀನಿ ಅಂದ್ರೆ ಅದು ಸುಳ್ಳು. ನಿನ್ನ ಒಂದು ಬೆಳಕಿನ ಪುಂಜದ ಒಂದು ಯಾವುದೋ ಕಿಡಿ ಅಲ್ಲಿಗೆ ಹೋಗಿ ಯಾವ ಚಿಕ್ಕ ಸಹಾಯ ಮಾಡ್ತೀವಿ ಅದು ಮಾಡುವ. ಅವ್ರು ಅಕ್ಕ ತಂಗಿದಿರು ನಿನ್ ಕಂಡ್ರೆ ಆಗುತ್ತೋ ಇಲ್ವೋ? ನಿನಗೆ ಬಂಗಾರದಂತ 3 ಮಕ್ಳಿದ್ದು, ನಿನ್ ಗಂಡ, ನಿನ್ ಸಂಸಾರ. ಇಲ್ಲ ಗುರುಜಿ, ಅದೆಲ್ಲ ಚೆನ್ನಾಗಿದೆ ಗುರುಜಿ. ಆದ್ರೆ ಒಂದ್ ಏನಂದ್ರೆ ನಮ್ಮ ಯಜಮಾನ್ರ ಕಡೆದೆ ನನಗೆ ಮೇನ್ ಗುರುಜಿ, ಅದೊಂದು ಹೇಳ್ಕೊಳಕ್ಕೆ ನನ್ ಕಾಲ್ ಮಾಡಿದ್ದು ಗುರುಜಿ. ಹೇಳವ ಏನು? ಯಜಮಾನ್ರು ಅವ್ರು ಇಬ್ರು ಅಣ್ಣ ತಮ್ದಿರು, ಒಬ್ಳು ತಂಗಿ ಗುರುಜಿ. ಮತ್ತೆ ಅವರು ತಾಯಿ ಇದ್ದಾರೆ ಗುರುಜಿ ಅವ್ರಿಗೆ. ಅವ್ರು ನಾನು ಮದ್ವೆ ಆಗಿ ನನ್ ದೊಡ್ಡ ಮಗಳು ಹುಟ್ಟಿದ್ದು ನಮ್ಗೆ ಮದ್ವೆ ಆಗಿ ಒಂದ್ ವರ್ಷದ 2 ತಿಂಗ್ಳಿಗ್ ಮಗು ಆಯ್ತು ಗುರುಜಿ. ಅಷ್ಟ್ರಲ್ಲೇ ನಾದ್ನಿ ಇಲ್ಲೇ ಇದ್ರು, ಅಷ್ಟೊತ್ತಾಗ್ಲೇ ಅವ್ರಿಗೆ ಮಕ್ಳು ಆಗಿದ್ದ ಗುರುಜಿ. ಇಲ್ಲೇ ಇದ್ರು ನಮ್ಮ ಮನೇಲೇನೆ. ಅವ್ರದ್ದು ಲವ್ ಮ್ಯಾರೇಜ್ ಆಗಿತ್ತಂತೆ.
ಇನ್ನೊಬ್ಳು ಹೆಂಡತಿ ಇದ್ರುನು ಅವ್ರು ಮದ್ವೆ ಆಗಿದ್ರು ಗುರುಜಿ. ಯಾರು? ನಮ್ ನಾದ್ನಿ. ಇನ್ನೊಬ್ಳು ಹೆಂಡತಿ ಇದ್ರು ಅಂದ್ರೆ ಯಾರಿಗಿದ್ರು? ಅಂದ್ರೆ ನಮ್ಮೂರ್ ದಿನ ಹುಡುಗಿ ಮದ್ವೆ ಆಗಿದ ನಮ್ ನಾದ್ನಿ ಗಂಡ. ನಮ್ದು ಅಂಗಡಿ, ಒಂದು ಚಿಕ್ಕದ ಅಂಗಡಿ ಇತ್ತು. ಅಂದ್ರೆ ನಿನ್ನ ಆದ್ನಿ ಮದುವೆಯಾದ ಹುಡುಗನಿಗೆ ಬೇರೆ ಹುಡುಗಿನೂ ಮದುವೆ ಆಗಿತ್ತು? ಫಸ್ಟ್ ಅವ್ರದ್ದೇ ಮದ್ವೆ ಆಗಿತ್ತು. ಅದು ಗೊತ್ತಿದ್ದು ಆಯ್ತು ಅಂತ. ಇವಳು ಗೊತ್ತಿದ್ದುನು ಅದನ್ನ ತಪ್ಪು ಮಾಡ್ಕೊಂಡು ತಿರ್ಗಾ ಮತ್ತೆ ಮದ್ವೆನ ಆಗಿಲ್ಲ ಗುರುಜಿ ಅವಳಿಗೆ. ಏನೋ ಎಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಂಡೇನೋ ಏನೋ ಅರ್ಶನ ಕೊನೆ ಏನೋ ಕಟ್ಸಕ್ಕೆ ಇದ್ ಮಾಡಿದ್ರಂತೆ. ಕಟ್ಟಿದಾರೆ ಇಲ್ವಾ ಅದ್ ಗೊತ್ತಿಲ್ಲ ಗುರುಜಿ. ಅವ್ರು ನಮ್ಮನೇಲೆ ಇದ್ರು ಅವಾಗ. ನಾನು ನಾನೇನು ಬೈತಿರ್ಲಿಲ್ಲ ಅಂತಿರ್ಲಿಲ್ಲ ಗುರುಜಿ. ಯಾಕೆಂದ್ರೆ ಬೈತಿದ್ದೆ, ಅವ್ರು ಬೈಯೋರು, ನಾನು ಬೈಯುವೆ ಗುರುಜಿ. ಅಂದ್ರೆ ನಾನು ನನ್ 4 ಜನ ಹೆಣ್ಮಕ್ಳ ಜೊತೆಲಿ ಹುಟ್ಟಿರೋದಕ್ಕೆ ನಾನು ಏನೋ ಅಳ್ದು ತಪ್ಪ ಆಗೈತೆ, ಏನು ಮಾಡಕ್ ಆಗಲ್ಲ ಅಂತ ಈ ತರ ಅನ್ಕೊಂಡಿದ್ದೆ ಗುರುಜಿ. ಆದ್ರೆ ಅವ್ರಿಗೆ ನನ್ನನ್ನ ಮನೆ ಬಿಟ್ಟು ಆಚೆಗೆ ಹಾಕ್ಬೇಕು ಅನ್ನೋದು ಅಮ್ಮನ್ಗೂ ಮಗಳಿಗೂ ಇಬ್ರಿಗೂ ಇತ್ತು ಗುರುಜಿ. ನನ್ ದೊಡ್ಡ ಮಗಳದ್ರಲ್ಲಿ ನನ್ ಪ್ರೆಗ್ನೆಂಟ್ ಇದ್ದಾಗ ಅಮ್ಮ ಅಲ್ಲಿ ಅದೇ ಮೇಸ್ತ್ರಿ ಅಂತ ಹೇಳಿದ್ನಲ್ಲ ಗುರುಜಿ, ಅವ್ರು ಧರ್ಮಸ್ಥಳದಲ್ಲಿ 100 ಜನ ಕರ್ಕೊಂಡ್ ಹೋಗಿದ್ರು ಗುರುಜಿ ಕಬ್ಬು ಕಡ್ಸಕ್ಕೆ. ನಾನ್ ಪ್ರೆಗ್ನೆಂಟ್ ಟೈಮಲ್ಲಿ ಅಕ್ಕ ಅವ್ರೆಲ್ಲ ಓಟೋಗಿದ್ರು, ಯಾರು ನನ್ನನ್ನ ಕರಿಯಕ್ ಇರ್ಲಿಲ್ಲ ಗುರುಜಿ. ಆ ಕರಿಯಕ್ ಇಲ್ದೆ ಇದ್ದಾಗ ನನ್ಗೆ ಟೈಮ್ ಹತ್ರ ಬಂದಿತ್ತು. ಆ ಟೈಮಲ್ಲಿ ಸ್ವಲ್ಪ ಏನೇನೋ ಅನ್ನವ್ರು ಆಡೋರು, ಅತ್ತೆ ನನ್ನ ಆದ್ನಿ ಎಲ್ಲ. ನಮ್ ಯಜಮಾನ್ರುನು ಸ್ವಲ್ಪ ಅವ್ರ ಕಂಡ್ರೆ ಭಯ ಬೀಳೋರು. ಹಂಗಾಗಿ ಆಮೇಲೆ ಇನ್ನೇನೋ ಡೆಲಿವರಿ ಹತ್ರ ಬಂತು ಅಂದಾಗ ಬಂದು ಕರ್ಕ ಬಂದ್ರು ಗುರುಜಿ. ನಂದು ಅಂದ್ರೆ ನನಗಿಂತ ಹೆಚ್ಚಾಗಿ ಅವ್ರ ತಂಗಿ ಚೆನ್ನಾಗಿ ನೋಡ್ಕೊಳ್ಳೋರು ಇವ್ರು. ಕೆಟ್ಟವಳೆ, ಸ್ವಲ್ಪ ಇದಾಗವಳೆ ಅಂತ ನೋಡ್ಕೊಳ್ಳೋರು ಗುರುಜಿ. ನನ್ಗೇನ್ ಆತರದ್ ಏನ್ ಇರ್ಲಿಲ್ಲ. ಆದ್ರೂ ನಾನು ಒಡವೆ ವಸ್ತು ಎಲ್ಲ ಇಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋರು ಗುರುಜಿ. ಆಮೇಲೆ ನಾನು ಸ್ವಲ್ಪ ಅವ್ರಿಗೇನೆ ಅಡ್ಜಸ್ಟ್ ಆಗೋದೆ ಗುರುಜಿ. ಆಮೇಲೆ ಡೆಲಿವರಿ ಎಲ್ಲ ಆಯ್ತು. ಅಮ್ಮನ ಮನೆಯಲ್ಲಿ ಬಾಣಂತನ ಮುಗ್ಸು ಮನೆಗೆ ಇಲ್ಲಿ ಬಂದೆ, ನಮ್ಮ ಯಜಮಾನ್ರ ಮನೆಗೆ. ನಮ್ ನಾದಿನಿ ನನಗ್ ಬೈಯೋವಳು, ಏನು ನಿಮ್ಮ ಅಣ್ಣನ ಹತ್ರ ಇದ್ದು ಈಗ ಬಂದಿದ್ಯಾ ಹಂಗೆ ಹಿಂಗೆ ಅಂತ ಬೈಯೋವಳು ಗುರುಜಿ. ಅದಕ್ ನಾನು ಏನೋ ಒಂದ್ ಸ್ವಲ್ಪ ಬೈದ್ಬಿಟ್ಟು ಸುಮ್ನೆ ಆಯ್ತಿದೆ ಗುರುಜಿ. ಆಮೇಲೆ ಸ್ವಲ್ಪ ನಾವು ಏನೋ ಜಗಳ ಆಯ್ತು ಅಂತ ಮಗುಗೆ ಎರಡನೇ ಮಗುಗೆ ಗುರುಜಿ ಸಿಕ್ಕಾಬಟ್ಟೆ ಹುಷಾರಿರ್ಲಿಲ್ಲ ಗುರುಜಿ. ಹುಷಾರಿಲ್ದೆ ಇದ್ದಾಗ ನನ್ನನ್ನ ಮಗುನು ನೋಡ್ತಿರ್ಲಿಲ್ಲ, ನನ್ನೂ ನೋಡ್ತಿರ್ಲಿಲ್ಲ ಗುರುಜಿ. ಬರೀ ನಮ್ ನಾದ್ನಿ ಮಗಳನ್ನೇ ನೋಡ್ಕ ಅತ್ತೆ ಮೈದಾ ಎಲ್ಲ ಬೇರೆ ಸಪ್ರೇಟ್ ಮಾಡ್ಕೊ ಊಟ ಮಾಡೋರು. ನಮ್ಗೆ 15 ದಿವಸ ಒಂದೇ ಸಮ ನಂಗೆ ಗೊತ್ತಾಗ್ತಿರ್ಲಿಲ್ಲ ಗುರುಜಿ. ದುಡ್ಡಿರ್ಲಿಲ್ಲ ನನ್ನ ಹತ್ರ. ಮಗು ಇಲ್ಲಿ ಮಲಗಿದ್ರೆ ಒಂದ್ ರೌಂಡ್ ಬರೋದು ಗುರುಜಿ. ಏನೋ ಹೊಟ್ಟೆ ಒಳಗಡೆ ಏನೋ ಆಗಿತ್ತಂತೆ. ಆಮೇಲೆ 15 ದಿವಸ ಹಂಗೆ ಚಟ್ಪಕ್ಲೆ ಹಾಕೊಂಡಿರೋದು 15 ದಿವಸ ತೆಗ್ದೇ ಇರ್ಲಿಲ್ಲ ಗುರುಜಿ. ನಾನು ಬಾತ್ರೂಮ್ಗೆ ಅಷ್ಟೇ ಹೋಗ್ತಾ ಇದ್ದು, ಆ ತರ ಪ್ರಾಬ್ಲಮ್ ಆಗಿತ್ತು. ಅವಾಗ ಅಕ್ಕವ್ರಿಗೆ ಹೇಳ್ಕೊಂಡೆ. ಅಕ್ಕವ್ರು ಬೆಂಗ್ಳೂರಲ್ಲಿ ಇದ್ರು. ಅವಾಗ ಒಂದ್ ಸಣ್ಣದೊಂದ್ ಮನೆ ಮಾಡ್ಕೊಟ್ಟಿ ನನ್ನನ್ನ ಕರ್ಕೊಂಡ್ ಇರಿಸ್ಕೊಂಡ್ರು ಬೆಂಗ್ಳೂರ್ಗೆ. ಮನೆಯಿಂದ ಅವಾಗ ನಮ್ ಮಾತು ಆಡಿಸ್ತಿಲ್ಲ ಗುರುಜಿ, ನಾದ್ನಿ ಅತ್ತೆ ಎಲ್ಲವ. ನಮ್ ಯಜಮಾನ್ರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು, ನಾನು ಏನು ಮಾತಾಡ್ತಿರ್ಲಿಲ್ಲ ಗುರುಜಿ. ಬಂದು ಇಲ್ಲಿ ನಾನ್ ಸ್ವಲ್ಪ ಅಡ್ಗೆ ಅಮ್ಮ ಚೆನ್ನಾಗ್ ಮಾಡ್ತಿದ್ರು, ನನಗ್ ಬರ್ತಿತ್ತು ಗುರುಜಿ. ಅಡ್ಗೆಗೆ ಹೋಯ್ತಿದ್ದೆ. ಅಂಗಡಿ ಚೆನ್ನಾಗ್ ನಡೀತಿತ್ತು. ಅಂಗಡಿ ಎಲ್ಲ ಫುಲ್ ಹಾಳಾಗೋಯ್ತು ಗುರುಜಿ ಅದು. ಆಮೇಲೆ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಕೆಲ್ಸ ಮಾಡಿ 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 ನಮ್ಮನೆಯವರು ನಾವೆಲ್ಲ ಮಾಡಿ ಒಂದು ಇದಕ್ ಬಂದ ಗುರುಜಿ. ಹಲೋ. ಆಮೇಲೆ ಗುರುಜಿ ನಾವ್ ಊರ್ಗೆ ಸ್ವಲ್ಪ ನಮ್ಮನ್ ಕರಿಯಕ್ ಸ್ಟಾರ್ಟ್ ಆದ್ರು, ಹೋದ್ವಿ. ಅಯ್ಯೋ ದ್ವೇಷ ಇಟ್ಕೊಂಡ್ರು ಆಗೋದಿಲ್ಲ ಅಂತ. ಆಮೇಲೆ ಗುರುಜಿ ಅವರು ಏನು ಕುಡ್ದು ಬಿದೋಗೋನು, ಸಿಕ್ಕಾಬಟ್ಟೆ ಕುಡ್ದು ಬಿದೋಗೋನು ಗುರುಜಿ ಮೈದಾ. ಆಮೇಲೆ ಜನ ಎಲ್ಲ ಹೇಳೋರು, ಏನೋ ಇವಾಗ ಆಗಿದ್ದಾಯ್ತು, ನಿಮ್ ಮೈದನ್ಗೊಂದ್ ಮದ್ವೆ ಮಾಡ್ಬಿಡು, ನೀನು ಒಂದ್ ಒಳ್ಳೆ ಸ್ಥಾನದಲ್ಲಿ ಇದ್ದಿ, ನಿನ್ಗೊಂದ್ ತಿಳ್ವಳಿಕೆ ಇರೋಳು, ಹಂಗೆ ಹಿಂಗೆ ಅಂತ ಹೇಳೋರು ಗುರುಜಿ. ನಾನು ಆಯ್ತು ಅಂತ ಹುಡ್ಗಿನೂ ಯಾರು ಕೊಡಕ್ ರೆಡಿ ಇರ್ಲಿಲ್ಲ ಗುರುಜಿ. ಏನೋ ಮಾಡಿ ಹೆಂಗೋ ಮಾಡಿ ಹುಡ್ಗಿ ಹುಡ್ಕಕ್ ಅಷ್ಟು ದುಡ್ಡು ಖರ್ಚು ಮಾಡಿ ಮದ್ವೆ ಮಾಡ್ದೆ ಗುರುಜಿ. ನಾನೇ ಖರ್ಚಾಕಿ 1-2-3 ಲಕ್ಷ ಖರ್ಚು ಮಾಡಿ ಮದ್ವೆ ಮಾಡ್ದೆ. ಅವ್ರ ಹತ್ರ ಸಾಲ ಮಾಡಿ ಗುರುಜಿ. ಒಬ್ಳು ನಾದ್ನಿ ಇದ್ದಿದ್ರೆ ಮದ್ವೆ ಮಾಡ್ತಿರ್ಲಿಲ್ವಾ ಅಂತ ತಿಳ್ಕೊಂಡೆ ಮಾಡ್ದೆ ಗುರುಜಿ. ಆಮೇಲೆ ನಾದ್ನಿ ಮಕ್ಳುನು ನಾನೇ ಸಾಕ್ತೆ ಗುರುಜಿ ಅವಾಗ. ಆಯ್ತು, ಬೇಗ ಹೇಳುವ. ಗುರುಜಿ ಅದೆಲ್ಲ ಆದ್ಮೇಲೆ ಗುರುಜಿ ಇಷ್ಟು ಮುಗ್ದಾಯ್ತೇನೆ ಗುರುಜಿ. ಇವಾಗ ಸ್ವಲ್ಪ ಈಗ ಒಂದ್ 2-3 ತಿಂಗಳು ಬರೀ ಕೊಡೋದೇ ಆಯ್ತು ಗುರುಜಿ ನಾನು ಅವ್ರಿಗೆ. ಮತ್ತೆ ನಮ್ಮ ಮೈದಾ ನಾದ್ನಿ ಅವ್ರಿಗೆ ಇಲ್ಲಿ ದುಡ್ದುದೆಲ್ಲ ನಮ್ಮ ಯಜಮಾನ್ರು ಕೊಡೋದು, ನಾನು ಕೊಡೋದು, ಇದೇ ತರಾನೇ ಆಯ್ತು. ಅವ್ರಿಗೆ ಯಾಕೆ ನೀವು ಕೊಡ್ತಿದ್ರಿ? ಕೇಳವ್ರು ಗುರುಜಿ, ಹಿಂಗ್ ಪ್ರಾಬ್ಲಮ್ ಆಗೈತೆ. ಅವ್ರಿಗೆ ಮದುವೆ ಮಾಡಿ ಸಪರೇಟ್ ಅವ್ರವ್ರ ಬದುಕು ನೋಡ್ಕೊಳ್ತಾ ಇದ್ರು ತಾನೆ.
ಇಲ್ಲ ಗುರುಜಿ, ಹಂಗೂ ಸಿಕ್ಕಾಪಟ್ಟೆ ಅವ್ರು ಮದ್ವೆ ಮಾಡಿದ್ವಲ್ಲ, ಅವ್ರ ತಾಯಿ ಮನೆಯವರು ಹಿಂಗ್ ಕುಡ್ಕ ಹಂಗೆ ಹಿಂಗೆ ಅಂತ ಬೈಯೋರಲ್ಲ ಗುರುಜಿ. ಮನೆಗ್ ರೇಷನ್ಗೆ ಅದಕ್ಕೆ ಇದಕ್ಕೆ ಅಂತ ನೀನ್ ಹೋಗ್ ದುಡಿ ಅಂತ ಬೈಯೋದು, ಮತ್ತೆ ಸಪ್ರೇಟ್ ಆಗಿ ದುಡ್ಡು ಕೊಟ್ಟು ರೇಷನ್ ಗೀಷನ್ ತರ್ಸಾಕೋದು, ಹಿಂಗೆ ಮಾಡ್ತಿದ್ದ ಗುರುಜಿ. ಆಮೇಲೆ ಈಗ 6 ತಿಂಗಳಲ್ಲಿ ನಾದ್ನಿ ಮಗಳದು ಮದ್ವೆ ಬೀಳ್ತು ಗುರುಜಿ. ಅದಕ್ಕೆ ಅದಕ್ಕೂನು ನಾನೇ ಖರ್ಚು ಮಾಡಿ ಮದ್ವೆ ಮಾಡ್ದೆ ಗುರುಜಿ. ಖರ್ಚೆಲ್ಲ ಮಾಡಿ ಮದ್ವೆ ಮಾಡದ್ಮೇಲೆ ಗುರುಜಿ, ಆಮೇಲೆ ಇವ್ರು ನನ್ನನ್ನ ಜನಕ್ಕೆಲ್ಲ ಏನೋ ಒಂಥರ ಕೆಟ್ಟದಾಗಿ ದೂಷಿಸಕ್ ಶುರು ಮಾಡಿದ್ರು ಗುರುಜಿ. ನಾದ್ನಿ ಮಗಳ ಮದುವೆ ನೀವು ಖರ್ಚು ಮಾಡಿದ್ರ? ನಾನೇ ಖರ್ಚು ಮಾಡಿ ಮದ್ವೆ ಮಾಡ್ದೆ. ಯಾಕೆ ಮಾಡಿದ್ರಿ ಅಂದ್ರೆ ಯಾಕೆ ಅಂದ್ರೆ ಆ ಹುಡ್ಗಿ ನಮ್ಮನೇಲಿ ಇತ್ತು ಇಲ್ಲಿ. ಎಲ್ಲಿ ಅವಳಿಗೊಂದ್ ಮನೇನು ಸಪ್ರೇಟ್ ತಗೊಟ್ಟಿದ್ವಿ ಗುರುಜಿ. ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ. ನಾದ್ನಿಗೆ ಸಪ್ರೇಟ್ ಆಗಿ ಒಂದ್ ಮನೆ ತಗೊಟ್ಟು ಅವಳನ್ನು ಸಪ್ರೇಟ್ ಆಗಿ ಇರ್ಸಿದೀವಿ ಗುರುಜಿ. ಅಂದ್ರೆ ನಾದ್ನಿ ಗಂಡ ನಾದ್ನಿ ಮಕ್ಳು ಸಪ್ರೇಟ್ ಬದುಕ್ತಾ ಇದ್ರು, ಸಪ್ರೇಟ್ ಇರ್ಲಿ ಅಂತ ಅದೇ ಊರಲ್ಲಿ ಒಂದು ಮನೆ ತಗೊಟ್ಟಿದೀವಿ ಗುರುಜಿ. ಆಮೇಲೆ ಇಲ್ಲಿ ಇವ್ರ ಗಂಡ ಹೆಂಡ್ತಿರ್ ಇರ್ಲಿ ಅಂತ ಬಿಟ್ಟಿದ್ವಿ ನಮ್ಮ ಅತ್ತೆ ಎಲ್ಲ. ಅತ್ತೆ ಮತ್ತೆ ಮೈದನ್ ಹೆಂಡ್ತಿ ಮಕ್ಳಿದಾರೆ ಗುರುಜಿ. 2 ಗಂಡ್ ಮಕ್ಳಿದಾರೆ ಇವಾಗ. ಗಂಡ್ ಮಕ್ಳು 2ಕ್ಕೂನು ಏನೋ ಬ್ಲಡ್ ಸರಿ ಇಲ್ಲ ಅಂತ ಮಗು ಆಯ್ತಿರ್ಲಿಲ್ಲ ಅಂತ ಬ್ಲಡ್ ಹಾಕ್ಸಕ್ ದುಡ್ಡು ಕೊಟ್ಟಿದೀನಿ ಗುರುಜಿ. ಮಗು ಹುಟ್ಟದವೆಲ್ಲ ಐಸಿನಲ್ಲಿ ಇಡ್ತಿದ್ರು ಗುರುಜಿ, ಅವೆಲ್ಲ ಹುಷಾರ್ ಮಾಡ್ಕೊಂಡ್ ಕರ್ಕ ಬಂದಿದೀನಿ. ಏನೇ ಮಾಡಿದ್ರು ಗುರುಜಿ, ಈಗ ಮದ್ವೆ ಎಲ್ಲ 1 ಲಕ್ಷಾಂತರ ರೂಪಾಯಿ ಖರ್ಚು ಮದ್ವೆ ಮಾಡೋ ತನಕ ಗುರುಜಿ ದೇವ್ರಾಣೆ ಊರ್ ಗ್ರಾಮಸ್ಥರೆಲ್ಲ ಸೇರ್ಸಿ ಕಾಲು ಕೈ ಎಲ್ಲ ಹಿಡಿದು ಮದ್ವೆ ಮಾಡಿಸ್ಕೊಂಡ್ರು ಗುರುಜಿ. ಇವಾಗ ಅವ್ರನ್ನೆಲ್ಲ ಕಾಲು ಕೈ ಹಿಡಿದು ಅಂದ್ರೆ ಅವಳ ಗಂಡ ಸರಿ ಇಲ್ಲ, ನಾದ್ನಿ ಗಂಡ. ಇವಳು ನಾದ್ನಿನೂ ಸರಿ ಇಲ್ಲ, ಅವಳು ಕುಡ್ಕಿ ಮತ್ತೆ ಅವನು ಕುಡ್ಕ, ಮತ್ತೆ ಮಗನೂ ಸಿಕ್ಕಾಬಟ್ಟೆ ಕುಡಿಯೋದು ಗುರುಜಿ. ಏನೋ ಇವಾಗ ಭಾಗ ಗೀಗ ಎಲ್ಲ ಆಯ್ತು. ಅವಾಗ ನಮ್ಮ ಮೈದ ಕೊಡೋದಿಲ್ಲ ಅಂದ, ನಾನೇ ಅವಳು ಹೆಣ್ಮಗ್ಳಾಗ ಹುಟ್ಟವಳೆ, ಅವಳಗ್ ಭಾಗ ಕೊಡ್ಲೇಬೇಕು ಅಂದ್ಬಿಟ್ಟು ನಾನ್ ಕೊಡಿಸ್ದೆ ಗುರುಜಿ. ಅದನ್ನ ಇಟ್ಕೊಂಡು ಮದ್ವೆ ಮಾಡು ಅಂದ್ರು. ಅದಕ್ಕೆ ಏನು 60-70 ಸಾವಿರ ರೂಪಾಯಲ್ಲಿ ಮರಳು ಭೂಮಿ ಗುರುಜಿ, ಅದು ಆಗಲ್ಲ ಅಂತ ನಾನೇ 2 ಲಕ್ಷ ಹತ್ತತ್ರ ಮನೆ ಹತ್ರನೇ ಮಾಡಿದ್ವಿ ಗುರುಜಿ. 2-2.5 ಲಕ್ಷ ಗಂಟ ಖರ್ಚು ಮಾಡಿ ಗುರುಜಿ ನಾನ್ ಮದ್ವೆ ಮಾಡಿದ್ದಕ್ಕೆ ಲಾಸ್ಟ್ ಅಲ್ಲಿ ನನಗೇನೆ ಅವಳೇನ್ ಮಾಡಿದ್ಲು, ಹುಷಾರಿಲ್ದಾನೆ ಮಗಳು ಮದ್ವೆ ಮಾಡಿ ಬ್ಲಡ್ ಎಲ್ಲ ಹಾಕಿಸ್ಕೊಂಡಿದ್ರು ಗುರುಜಿ. ನನ್ಗೆ ನೀನ್ ಯಾವ ಊರು ಅಂತ ಹತ್ರಕ್ಕೂ ಬರ್ಲಿಲ್ಲ ಗುರುಜಿ ನನ್ಗೆ. ಈಗ ನಿಮ್ ಗಂಡನ್ ಸಮಸ್ಯೆ ಏನವ? ಗಂಡಂದು ಅವ್ರ ಕಡೆನೆ ಇನ್ನ ಮಕ್ಳೆಲ್ಲ ಮದ್ವೆಗ್ ಬಂದಿದ್ರು ನೀನೇ ಸರಿ ಇಲ್ಲ, ನೀನೇ ಸರಿ ಇಲ್ಲ. ಈಗ ತಂಗಿ ಅಥವಾ ನಾದ್ನಿ ಮಕ್ಳಿಗೆ ಅದ್ ಮಾಡಿದೆ ಅಥವಾ ಮೈದ್ನಿಗೆ ಅದ್ ಮಾಡಿದೆ, ಅದ್ ಮಾಡು ಅಂತ ಹೇಳಿದವ್ರು ಯಾರು ನಿನ್ಗೆ? ಅವರೇ ಹೇಳಿದ್ದು ಗುರುಜಿ. ಯಾರು? ನಮ್ಮ ಯಜಮಾನ್ರೆ ಹೇಳ. ಹಂಗ್ ಮಾಡಿ ಆದ್ಮೇಲೆ ಅವರಿಂದ ನೀವ್ ಯಾಕೆ ನಿರೀಕ್ಷೆ ಮಾಡ್ತಿದ್ದೀರಾ? ನಾನು ಕೊಡುವಂತ ಕೇಳೋದಿಲ್ಲ ಗುರುಜಿ. ಅದ್ ಕೊಡುವಲ್ಲ, ದುಡ್ಡಲ್ಲ, ನೀನು ಮರ್ಯಾದೆನೂ ನಿರೀಕ್ಷೆ ಮಾಡಬಾರ್ದು. ಅದ್ ಹೆಂಗ್ ಮಾಡ್ತೀವಿ ನೀವು? ಗುರುಜಿ ನಾನು ಊರಿಗೆ ಹೋದ್ರು ಜನಗಳು ನನ್ಗ ಅದೆಲ್ಲ ಬೇಡ. ನಿನ್ನನ್ನು ಅವರು ನೀವು ಮಾಡಿದ ಉಪಕಾರಗಳನ್ನೆಲ್ಲ ಸ್ಮರಿಸುವ ಬುದ್ಧಿ, ಆ ಯೋಗ್ಯತೆ, ಆ ಅರ್ಹತೆ ಅವ್ರಿಗಿಲ್ಲ, ಅಥವಾ ಅವ್ರ ಉದ್ದಕ್ಕೂ ಅದರಲ್ಲೇ ಬಂದುಬಿಟ್ರು ಅಂದಾಗ ನನಗೆ ಈಗಲೂ ಅದ್ರ ಬಗ್ಗೆ ಅವ್ರ ಒಂದು ಕೃತಜ್ಞತೆ ಇಲ್ಲ, ಅಥವಾ ಅವ್ರ ಅದ್ರ ಬಗ್ಗೆ ನನಗೇನು ಮಾಡಿದ್ದಾಳು ಅವಳು ಅಂತ ಕೇಳ್ತಾರೆ. ನೋಡಮ್ಮ, ಅವತ್ತು ನಿನ್ಗೇನು ದರ್ದಿತ್ತೋ, ನಿಂದೇನು ಪರಿಸ್ಥಿತಿ ಇತ್ತೋ ಮಾಡಿದೀಯಾ, ಅರ್ಥ ಆಯ್ತಲ್ಲ? ಇವತ್ತು ನಾನು ಕೇಳ್ಬೋದು, ಯಾಕೆ ಮಾಡಿದೆ? ಗಂಡ ಹೇಳ್ದ ನೀನು ಯಾಕೆ ಮಾಡಿದೆ? ಅವ್ರದವ್ರು ಸಂಸಾರ ಮಾಡಿಕೊಟ್ಟಿದ್ದೆ, ಮದುವೆ ಮಾಡಿಬಿಟ್ಟೆ, ಅವ್ರವ್ರ ಬದುಕನ್ನು ಅವ್ರು ನೋಡ್ಕೊಳ್ತಿದ್ರು, ನಿನ್ಗೇನು ದರ್ದಿತ್ತು ಅಂತ ಕೇಳಿದ್ರೆ ಏನಿದೆ ನಿನ್ನ ಹತ್ರ ಉತ್ತರ? ಗಂಡ ಹೇಳ್ದ ಅಂತ ಹೇಳ್ತಿ ಅಷ್ಟೇ ಬಬ್ಬಾ ಅಂದ್ರೆ, ಹೌದಲ್ಲ? ಅದು ಬಿಟ್ಟು ಏನಿದೆ? ಆ ಜವಾಬ್ದಾರಿ ನಿಂದ ಆಗಿರ್ಲಿಲ್ಲ, ಆದ್ರೂ ಹೆಂಗೋ ಮಾಡಿದ್ಯಾ ಅಂದ್ರೆ ನಿನಗೂ ಏನೋ ಇತ್ತಲ್ಲ ಅಲ್ಲಿ, ನಿನಗೇನು ಲಾಭ ಇತ್ತು ಅಂತಲ್ಲ, ಏನೋ ಉಳಿಸ್ಕೊಳ್ಬೇಕು ಅಂತಲೋ, ಇಲ್ಲ ನಾನು ಒಳ್ಳೆಯವಳಾಗಬೇಕು ಅಂತಲೋ, ಅಥವಾ ಎಲ್ಲರದ್ದು ನಾನು ನೋಡ್ಕೊಂಬಿಡ್ತೀನಿ ಅನ್ನೋ ದೊಡ್ಡತನನೋ, ಅಥವಾ ಗಂಡನ ಮಾತು ಅಪಾಲಿಸಬೇಕು ಅಂತನೋ ಏನೋ ಒಂದಿತ್ತು, ನೀನು ಮಾಡಿದೆ. ಆದರೆ ನಿನ್ನಿಂದ ಉಪಕಾರವನ್ನು ಪಡ್ಕೊಂಡವರು ನಿನಗೆ ಕೃತಜ್ಞರಾಗಿರ್ತಾರ. ಅದು ನೀನು ಬಯಸೋದಲ್ಲವ, ಅವರ ಯೋಗ್ಯತೆಗಳು, ಅವರವರ ಮನುಷ್ಯತ್ವ ಅಥವಾ ಮನಸ್ಸಾಕ್ಷಿ ಇದ್ರೆ ಅದು ಅವರಿಂದ ಬರಬೇಕಾದದ್ದು, ನಾನು ಕೇಳಿ ಪಡ್ಕೊಳ್ಳೋದಲ್ಲ. ಇವತ್ತು ನೀನು ಹೇಳ್ತಾ ಇದೆಯಾ ತಾಯಿ, ಅವತ್ತು ನಿನ್ನ ನಾದ್ನಿ ವಿಚಾರ ಆಗಿರ್ಬೋದು, ನಿನ್ನ ಮೈದುನ ವಿಚಾರ ಆಗಿರ್ಬೋದು, ಒಬ್ಬ ತಾಯಿಯಾಗಿ ನಿಂತು ಮನೆಯ ಅತ್ತಿಗೆ ಅಲ್ಲ ತಾಯಿಯಾಗಿ ನಿಂತು ಎಲ್ಲ ಮಾಡಿದ್ದೀಯ. ಆದರೆ ಇವತ್ತು ಅವ್ರು ಯಾರು ನಿನ್ನನ್ನು ಉಪಕಾರವನ್ನು ಸ್ಮರಣೆ ಮಾಡದೆ ಇರಬಹುದು. ಭಗವಂತ ಯಾವುದನ್ನು ವ್ಯರ್ಥ ಮಾಡಲ್ಲವ. ಇವನಿಂದ ಅಲ್ಲದೆ ಹೋದ್ರೂ ಇನ್ಯಾವುದೋ ಕಡೆಯಿಂದ ನಿನಗೋ, ನಿನ್ನ ಮಕ್ಕಳಿಗೋ, ನಿನ್ನ ಸಂಸಾರಕ್ಕೂ ಏನೋ ಆಗುತ್ತೆ. ಆದರೆ ನಿನ್ನ ಗಂಡನ ವಿಚಾರದಲ್ಲಿ ಆತನಿಗೆ ತಂಗಿ ಮೇಲೆ ಹೆಚ್ಚು ಪ್ರೀತಿ ಇರ್ಬೋದು, ಅಥವಾ ತಮ್ಮನ ಮೇಲೆ ಹೆಚ್ಚು ಪ್ರೀತಿ ಇರ್ಬೋದು, 1000 ಇರಲಿ,
ನಿಂದು ಇರ್ಲಿ ಗುರುಜಿ, ನಾನ್ ಬೇಡ ಅನ್ನೋದಿಲ್ಲ. ನಾನು ಅವತ್ತು ಅತ್ತೆ ನೋಡಕ್ಕೆ, ಮೈದ್ರ ನೋಡಕ್ಕೆ, ನಾದ್ನಿ ನೋಡಕ್ಕೆ ನಾನು ಏನಕ್ಕೂ ಬೇಡ ಅನ್ನೋದಿಲ್ಲ ಗುರುಜಿ. ನನ್ ಚೆನ್ನಾಗೇ ಇರ್ತಾರೆ ಗುರುಜಿ. ನೆಕ್ಸ್ಟ್ ಟೈಮ್ ಅದ್ ಏನ್ ಮಾತಾಡ್ಕೊಂತಾರಂತ ಗೊತ್ತಿಲ್ಲ. ನನ್ ಜೊತೆಲಿ ಅಕ್ಕ ಪಕ್ಕದ ಮನೆ ಜನ ಮಾತಾಡ್ತಿದವ್ರು ಮಾತಾಡಿಸ್ಕೊಡೋದಿಲ್ಲ ಗುರುಜಿ. ಆತರ ನನ್ನ ನಿನ್ಗೇನ್ ನಷ್ಟ ಅಂತ ಅದನ್ನ ಹೇಳಬ ಓಲಿ. ನನ್ಗೆ ಗುರುಜಿ ನನ್ಗೆ ನಷ್ಟದ್ದೇನಿಲ್ಲ ಗುರುಜಿ. ಊರ್ಗೆ ಹೋದ್ರೆ ಒಂಥರ ನೋಡೋ ತರ ನನ್ನ ನೋಡ್ತಾರೆ. ಅರೇ ಏನಮ್ಮ ನೀನು ಇಷ್ಟೆಲ್ಲ ನೋಡ್ಕೊಂಡು, ನಾನೆಲ್ಲ ಅಂದ್ಕೊಂಡೆ ನನ್ನ ಗಂಡಂಗೆ ಈ ರೋಗ ಬಂದ್ಬಿಟ್ಟಿದೆ, ಇಲ್ಲ ನನಗೆ ರೋಗ ಬಂದ್ಬಿಟ್ಟಿದೆ. ನೀನು ಕೇಳಿಸ್ಕೋ, ಇತರರ ಅಭಿಪ್ರಾಯ ನನ್ನ ಬಗ್ಗೆ ಎಲ್ರು ಹಿಂಗ್ ನೋಡ್ತಾರೆ, ಇದಕ್ಕೆ ಇಲ್ಲಿ ಮದ್ದಿಲ್ಲವ. ನೀನ್ ನಿಜವಾಗ್ಲೂ ಬದುಕನ್ನು ಅರ್ಥ ಮಾಡ್ಕೊಂಡವ್ರು ಆಗಿದ್ದಿದ್ರೆ ಇವತ್ತು ನಿನ್ ಗಂಡ ಎಲ್ಲೋ ಹೇಳ್ಕೊಟ್ರು ಅಥವಾ ಇನ್ಯಾರೋ ನಿನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು, ಅವರೆಲ್ಲ ನಿನ್ನ ಎಲ್ಲಿವರೆಗೂ ನಿನ್ನ ಮಕ್ಕಳು ನಿನ್ನ ಕೈಲಿರ್ತಾರೆ, ಎಲ್ಲಿವರೆಗೂ ನಿನಗೆ 3 ಹೊತ್ತು ಊಟ ಇದೆ, ಎಲ್ಲಿವರೆಗೂ ನಿನ್ನ ಕೈಕಾಲು ಚೆನ್ನಾಗಿ ನಡೀತಾ ಇದೆ, ಆ ಮಕ್ಕಳು ಅನ್ಸ್ಕೊಂಡವು ನಿನ್ನ ಕೈಲಿ ಇನ್ನೂ ನಿನ್ನ ಕಂಟ್ರೋಲ್, ಅಲ್ಲಿವರೆಗೂ ನೀನು ಈ ಬದುಕಲ್ಲಿ ನತದೃಷ್ಟಳಲ್ಲ. ಬಟ್ ನಿನಗೆ ಈ ಅಕ್ಕಪಕ್ಕದವರಿಂದ ಒಳ್ಳೆ ರೀತಿಯ ಅಭಿಪ್ರಾಯ ಬರ್ಬೇಕು, ಅದು ನನ್ನ ಕೈಲಿ ಇಲ್ಲ. ಯಾಕಂದ್ರೆ ನಿನ್ನ ಬಗ್ಗೆ ಯಾರ್ಯಾರು ಏನೇನು ಹೇಳ್ತವ್ರು ಅದು ನಾನೇನು ಹೇಳಲಿ? ಇಲ್ಲ ಗುರುಜಿ, ಅವ್ರಿಗೆ ಹೇಳಿರೋದು ಗೊತ್ತಾಗುತ್ತೆ ಗುರುಜಿ. ನಂಗೆ ಇಟ್ಕೊಂಡು ಯೋಚನೆ ಮಾಡೋ ವಯಸ್ಸು ನಿಂದಲ್ಲ, ಆ ಪರಿಸ್ಥಿತಿಲೂ ನೀನಿಲ್ಲ. ಆ್ಯಂಡ್ ಯಾರ ಬಗ್ಗೆನೂ ಎಲ್ಲರೂ, ಅದು ರಾಮನಾಗಲಿ ಕೃಷ್ಣನಾಗಲಿ ಬುದ್ಧ ಆಗಲಿ ಯಾರಾದರೂ ಎಲ್ಲರಿಂದಲೂ ಶಬಾಷ್ ಅನ್ಸ್ಕೊಂಡವ್ರು ಯಾರೂ ಇಲ್ಲ ಈ ಜಗತ್ತಲ್ಲಿ. ನೀನು ಮೊದ್ಲು ಅರ್ಥ ಮಾಡ್ಕೊಳ್ಳವ, ತುಂಬಾ ಮುಂದೆ ಬಂದ್ಬಿಟ್ಟಿದೀಯ. ಬಿಟ್ಬಿಡಿ ಬುದ್ಧಿಗಳನ್ನೆಲ್ಲ, ತುಂಬಾ ಮುಂದೆ ಬಂದ್ಬಿಟ್ಟಿದೀಯ. ಅವ್ರು ನನ್ನನ್ನು ಮಾತಾಡಿಸ್ತಿಲ್ಲ, ಇವ್ರು ಯಾರು ಮಾತಾಡಿಸಿ ಏನೂ ಆಗಬೇಕಾಗಿಲ್ಲ. ಸರಿ, ಅವ್ರು ಯಾರು ನಿನ್ನನ್ನು ಒಂಥರ ನೋಡ್ತಾರೆ, ವಿಚಿತ್ರವಾಗಿ ನೋಡ್ತಾರೆ, ಏನು ನಷ್ಟ ಏನಾಯ್ತು ಹೇಳು ಹೋಗ್ಲಿ. ಗುರುಜಿ ನಂಗೆ ಅದೇನಿಲ್ಲ ಗುರುಜಿ, ನನ್ನ ಹತ್ರ ತುಂಬಾ ಸಹಾಯವಾಗಿ ಮತ್ತೆ ಅಲ್ಲಿಗೆ ಹೋಯ್ತಿಯಲ್ಲೋ. ನನ್ನ ಹತ್ರ ತುಂಬಾ ಉಪಕಾರ ಮಾಡಿಸ್ಕೊಂಡ್ರು, ಅದೇ ತಾನೇ ನೀನು ವಿಚಾರ. ಆ ಗುರುಗಳ ಅದೊಂದೇ ಅದೇನು ಕೇಳಿಸ್ಕೊಳವ. ಒಂದ್ ದೊಡ್ಡ 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 ಉಪಕಾರ ಮಾಡಿದವರೆಲ್ಲ ಇವತ್ತು ಅವ್ರ ಕಡೆ ಅವ್ರನ್ನೇ ಕೆಟ್ಟದಾಗ ಮಾತಾಡಿಸ್ಕೊಂಡು, ದೊಡ್ಡ ಉಪಕಾರ ಮಾಡಿದ್ರೂ ಕೂಡ ಕೆಟ್ಟದಾಗ ಮಾತಾಡೋರ ನಡುವೆ ಇವತ್ತು ನಮಗೇನು ಮಾಡಿದ್ದಾರೆ ಎಲ್ಲರೂ ಅವ್ರವ್ರ ಸ್ವಾರ್ಥಕ್ಕೆ ನೋಡ್ತಾರವ. ನೀನೆಲ್ಲ ಇವತ್ತು ನೀನು ಅವ್ರವ್ರಿಗೆ ಧಾರಾಳವಾಗಿ ಎಲ್ಲ ಕೊಡೋಕೆ ಶುರು ಮಾಡು, ನಿನಗಿಂತ ಬಂಧುವಿಲ್ಲ. ಇವತ್ತು ನೀನು ಸಾಲ ಮಾಡಾದರೂ ತಗೊಳ್ಳೋ ದುಡ್ಡ ಅಂತ ಕೊಡ್ತಾ ಹೋಗು. ನೀನನ್ನು ಕರೆದು ಕೋಳಿ ಕುಯ್ತಾರೆ. ಯಾವತ್ ಎಲ್ಲಿವರೆಗೂ ನಿನ್ನ ಕೈ ಆಡುತ್ತಲ್ಲವ ಅಲ್ಲಿವರೆಗೂ ನೀನು ಎಲ್ರಿಗೂ ಬೇಕು. ಯಾವತ್ ನಿನ್ನ ಕೈ ನಿಲ್ಲುತ್ತಲ್ಲ ಆಗ ನೀವು ನನಗೇನು ಮಾಡಿದ್ದೀರ ಅಥವಾ ನೀನು ನನಗೇನು ಮಾಡಿದೀಯ ಅಂತ ಕೇಳ್ತಾರೆ. ನೋಡವಾ, ಜೀವನದಲ್ಲಿ ಒಂದು ಅರ್ಥ ಮಾಡ್ಕೊ, ನೀನು ನೆಮ್ಮದಿಯಾಗಿರ್ಬೇಕಂದ್ರೆ ನೀನು ಯಾರ್ಯಾರಿಗೆ ಏನೇನು ಮಾಡಿದೆ ಈ ರೀತಿ ಯೋಚನೆ ಮಾಡು. ನೀನು ಮಾಡಿಲ್ಲ, ಭಗವಂತ ಮಾಡಿಸಿದ್ದಾನೆ, ನೀನು ಕೊಟ್ಟಿಲ್ಲ, ಅವ್ರದ್ದೇನೋ ಋಣ ಇತ್ತು ತೀರಿಸ್ಕೊಂಡಿದ್ದೀಯ, ಹಿಂಗೆ ಅಂದ್ಕೊಂಬಿಡು. ಅವ್ರು ನಿನಗೆ ಯಾವ ಉಪಕಾರದ ಕೃತಜ್ಞತಾ ಭಾವನೆ ಅವರಲ್ಲಿ ಇಲ್ಲದೆ ಹೋದ್ರು, ಇಲ್ಲಪ್ಪ ನಾನೇನೋ ಅವ್ರಿಗೆ ಮಾಡಿದೆ ಅನ್ನೋದಕ್ಕಿಂತ ಅವ್ರದ್ದು ಹಿಂದಿನ ಯಾವುದೋ ಋಣ ನನ್ನ ಹತ್ರ ಇತ್ತು, ಅದಕ್ಕೆ ಭಗವಂತ ಮಾಡಿಸ್ಕೊಂಡಿದ್ದ, ನಂದೇನೂ ಇಲ್ಲ ಅಂದ್ಕೊಳ್ಬೇಕು ನೀನು. ಎಲ್ಲಿವರೆಗೂ ನನ್ನ ಹತ್ರ ಇಷ್ಟೊಂದು ಉಪಕಾರ ತಗೊಂಡ್ರು, ಇವತ್ತು ನನ್ನನ್ನೆಲ್ಲ ಹಿಂಗೆ ಕಡೆಗಣಿಸ್ತಾರೆ, ಇವತ್ತು ನನ್ನನ್ನೆಲ್ಲರೂ ತುಚ್ಛವಾಗಿ ನೋಡ್ತಾರೆ, ಇವತ್ತು ಗಂಡ ಮೈದ್ನ ಅಥವಾ ವಾರಿಗೆ ಅಥವಾ ಯಾರು ಗಂಡನ ತಂಗಿ ಇವರೆಲ್ಲ ನನ್ನನ್ನು ಹಿಂಗೆ ನೋಡ್ತಾರೆ. ಇಲ್ಲವ, ಮುತ್ತಿನಂಥ ಮಕ್ಕಳಿದ್ದಾರೆ. ಈ ಮುಂಚೆ ಒಬ್ರು ಕರೆ ಮಾಡಿದ್ರು, ಹೆಣ್ಮಗಳು, ಕತೆ ಕೇಳಿಸ್ಕೊಂಡ್ರ? ಗಂಡ ಕುಡುಕ, ಮತ್ತೆ ತಾಯಿ ನೋಡಿದ್ರೆ ಹೀಗೆ ಅಕ್ರಮ ಸಂಬಂಧ ಇಟ್ಕೊಂಡು ಜೀವನ ಪೂರ್ತಿ ನೋವು ಕೊಟ್ಬಿಟ್ಲು. ನಿನ್ನ ಅದಕ್ಕಿಂತ ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ, ನೀನು ನಿಂದೆ ಯಾರು ನೋವು ತಿಂದಿದ್ದೀಯ. ಬಟ್ ಇವತ್ತು ಮಕ್ಕಳು ದಾರಿಲಿದ್ದಾರೆ, ಈಕೆ ಟೈಲರಿಂಗ್ ಮಾಡ್ಕೊಂಡು ಜೀವನ ಮಾಡ್ತಿದ್ದ, ಆಕೆ ಸುತ್ತ ಯಾರು ಆಡ್ಕೊಳ್ತಾವ್ರೆ ಅನ್ನೋ ಅಂಥವನ್ನು ಮೀರಿ ಎತ್ತರಕ್ಕೆ ಬಂದುಬಿಟ್ಟಿದ್ದಾರೆ. ಯಾಕಂದರೆ ಅವ್ರು ಆಡ್ಕೊಳ್ಳೋ ಇವ್ರು ಹಂಗಂತವ್ರು ಹಿಂಗೆ ಇವ್ರನ್ನೇ ನಿಭಾಯಿಸ್ಕೊಂಡು ಕೂತ್ಕೊಂಡ್ರೆ ಜೀವನದಲ್ಲಿ ಒಂದು ದಿವಸ ಅನ್ನ ಇಲ್ದಿರೋ ಪರಿಸ್ಥಿತಿಗೆ ಬಂದು ಕಷ್ಟಪಡೋದು ಬೇಡ. ಯಾಕಂದರೆ ಇವತ್ತು ನಿನ್ನ ಬಗ್ಗೆ ಯಾರ್ಯಾರು ಏನೇನು ಮಾತಾಡ್ತವ್ರಲ್ಲ ಅದೆಲ್ಲದಕ್ಕೂ ನಿನ್ನ ಮಕ್ಕಳ ಉದ್ಧಾರದ ಮೂಲಕ ನೀನು ಉತ್ತರ ಕೊಡಬೇಕೇ ಹೊರತು ನೀನು ಯಾರಿಗೆ ಇಲ್ಲ ನೀವು ಯಾಕೆ ಹಂಗೆ ಅಂದ್ಕೊಂಡಿದ್ದೀರಾ, ನಾನು ಹಂಗಲ್ಲ, ನಾನು ಹಿಂಗೆ, ನೀನು ಒಬ್ರಿಗೆ ಹೇಳಿ ಈ ಕಡೆ ತಿರುಗೋ ಅಷ್ಟೊತ್ತಿಗೆ ಇನ್ನೊಬ್ರಿಗೆ ಡೌಟ್ ಬಂದಿರುತ್ತೆ. ನೀನು ಯಾರನ್ನು ನಿಭಾಯಿಸೋಕೆ ಹೋದ್ರು ಇಲ್ಲಿ ಯಾರು ಪೂರ್ಣ ತೃಪ್ತರಾಗಲ್ಲ. ನೀನು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಇನ್ನೊಂದು ಹೊಸ ಪ್ರಶ್ನೆ ಉಟ್ಕೊಳ್ಳುತ್ತೆ. ಹಾಗಾಗಿ ತಾಯಿ, ನಿನ್ನ ಮಕ್ಕಳು
ನಿನ್ನ ಕೈಯಲ್ಲಿದ್ದಾರೆ, ಸರಿ ದಾರಿಯಲ್ಲಿ ಹೋಗ್ತಿದ್ದಾರೆ. ಒಂಚೂರು ವಿದ್ಯೆಯಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಬಟ್ ಏನು ಮಕ್ಕಳು ಆದಿ ತಪ್ಪದೇನೆ ಗೌರವಾನ್ವಿತವಾಗಿದ್ದು, ನಾನು ಹೇಳ್ತೀನಲ್ವ, ಚಾಪ್ಲಿ ಒಲಿಯೋ ಕೆಲಸ ಮಾಡಲಿ, ತಲೆ ತಗ್ಸೋ ಕೆಲಸ ಮಾಡದೇ ಇದ್ರೆ ಸಾಕು. ಆ ವಿಚಾರಗಳಲ್ಲಿ ನೀನು ಅದೃಷ್ಟವಂತಳಿದ್ದೀಯಾ. ಈಗ ಗಂಡ ಅಥವಾ ಮೈದ್ನ ಅಥವಾ ಗಂಡನ ತಂಗಿ ಇವರು ನಿನಗೆ ಕೃತಜ್ಞರಾಗಿರಲಿ, ಅವತ್ತು ನೀನು ಅವ್ರಿಗೆ ಮಾಡಿದ ಉಪಕಾರಗಳನ್ನು ಅವರು ಅಟ್ಲೀಸ್ಟ್ ಏನೂ ಕೊಡದೆ ಹೋದ್ರೂ ಪರವಾಗಿಲ್ಲ, ಗೌರವಾನ್ವಿತವಾಗಿ ನಡೆಸ್ಕೊಳ್ಳಿ. ನೀನು ಬಯಸೋದು ಸರಿನೇ ಅವ್ವ, ಆದರೆ ಅವರು ಅಷ್ಟು ನಿಯತ್ತಿನ ಮನುಷ್ಯರಲ್ಲ ಅಂದಾಗ ಆಯಿತು, ನಿನ್ನ ಕಾರಣಕ್ಕೆ ಅವರು ಬದುಕು ಕಟ್ಕೊಂಡಿದ್ದಾರೆ. ಅದಾದಮೇಲೆ ಹತ್ತಿದ ಏಣಿಯನ್ನು ಅವರು ಒದಿತಾರ, ಸರಿ, ಇಳಿಬೇಕಾದಾಗ ಏಣಿ ನೆನಪಾಗುತ್ತೆ, ಒಂದೊಂದು ದಿವಸ ಕಾಲ ಬರುತ್ತೆ. ನಾನು ಹತ್ಬಿಟ್ಟೆ, ನಾನೀಗ ಮ್ಯಾಲಕ್ಕೆ ಬಂದ್ಬಿಟ್ಟೆ ಅಂತ ಏಣಿ ದೂಕ್ಬಿಟ್ರೆ ಬೇಕಲ್ಲ ಇಳಿಲಿಕ್ಕೆ. ಯಾಕಂದ್ರೆ ಎಷ್ಟು ಮೇಲಕ್ಕೆ ಏರ್ದವನು ಇಳಿಲೇಬೇಕು ಕೆಳಿಕೆ. ಹಂಗೆ ಇಳಿಬೇಕಾದ್ರೆ ಗೊತ್ತಾಗುತ್ತೆ, ಅಯ್ಯೋ ನಾನು ಏಣಿ ಒದ್ಬಿಟ್ನಲ್ಲಪ್ಪ ಅಂತ. ಯಾವುದೇ ಕಷ್ಟ ಆದ್ರೂ ಅವರು ಕೇಳದೆ, ಅವ್ರ ಅಣ್ಣ ಸ್ವಂತ ಅಣ್ಣನ ಆಪರೇಷನ್ ಮಾಡಿಸಿ ಮಲಗಿದ್ರು ತಾಯಿ ಆಗ್ಲಿ ಮೈದಾಗ್ಲಿ ಬರ್ಲಿಲ್ಲ ಗುರುಜಿ. ಅದೊಂದೇ ನನಗೆ. ಅವ್ರು ಯಾರೂ ಬರೋದು ಬೇಡ, ಅವ್ರು ಯಾರು ಬಂದಿಲ್ಲ ಅಂತ ಗಂಡ ಹುಷಾರಾಗ್ಲಿಲ್ವಾ ಅಥವಾ ಹಣ ಒಗ್ಗೂಡಿಗೆ ಆಗ್ಲಿಲ್ವಾ, ಎಲ್ಲವೂ ಸರಿಯಾಗಿ ನಡೀತು. ನೋಡು ತಾಯಿ, ಎಲ್ಲಿಯವರೆಗೂ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಿನ್ನ ಕಷ್ಟಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ಭಗವಂತ ನಿನ್ನವರನ್ನಲ್ಲದೆ ಹೋದ್ರು ಯಾವುದೋ ಮೂಲಕ ನಿನ್ನನ್ನು ಕರ್ಕೊಂಡು ಮುಂದಕ್ಕೆ ಬಂದಿದ್ದಾನೆ. ಬಟ್ ನಿನ್ನ ವಿಚಾರ ಏನು, ನನ್ಗೆ ಇವರೇ ಸ್ಪಂದಿಸ್ಲಿಲ್ಲ ಅಂತ ನಿಂದಿದು. ಭಗವಂತ ಹೇಳ್ತಿದ್ದಾನೆ, ಅವ್ರಲ್ದಿರೇನವ ಯಾವುದೋ ಮೂಲಕ ನಿನ್ನ ಆಸ್ಪತ್ರೆಯಿಂದ ಹೊರಗಡೆ ತರ್ತೀನವ ನಾನು ಅಂತ ಅವನೇ ಹೇಳ್ತಾನೆ. ಇಲ್ಲ ನನಗೆ ಇವ್ರು ಮಾಡ್ಲಿಲ್ವಲ್ಲ ಅನ್ನೋ ದುಃಖ ನಿಂದು. ಒಟ್ನಲ್ಲಿ ನಾನು ಆಚೆ ಬಂದೆ ಅನ್ನೋದಕ್ಕೆ ಭಗವಂತನ ಕೃತಜ್ಞನಾಗಿರ್ಬೇಕೆ ಹೊರತು, ಇಲ್ಲ ನನಗೆ ಇವರು ಅನ್ನೋ ಈ ಬುದ್ಧಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಿನ್ನ ಮನೆಯಲ್ಲಿ ಪೂರ್ಣ ಸಂತೋಷವೂ ಇರಲ್ಲ, ಪೂರ್ಣ ದುಃಖವೂ ಇರಲ್ಲ. ಈ ಮಧ್ಯದಲ್ಲೇ ಬದುಕುತ್ತೀರಾ ನೀವು. ಮೊದಲು ಅರ್ಥ ಮಾಡ್ಕೊಳ್ಳಿ, ಭಗವಂತನನ್ನು ನಂಬಿ ನೀವು ಉಪಕಾರ ಏನು ಮಾಡಿದ್ದೀರಿ ಭಗವಂತ ನೋಡಿದ್ದಾನೆ. ಇವರು ಮರ್ತಿರ್ಬೋದು, ಕರ್ಮಗಳೆಲ್ಲ ಜೀವಂತವಾಗಿರ್ತವೆ. ಯಾವ ಪುಣ್ಯ ಕರ್ಮವು ಯಾವ ಪಾಪ ಕರ್ಮವು, ಅದು ದಾನವಾಗಲಿ ಅದು ಕೊಲೆಯಾಗಲಿ, ಅವು ಫಲ ನೀಡದೆ ಸಾಯೋದಿಲ್ಲ. ಇವತ್ತು ನಾನು ತಪ್ಪಿಸ್ಕೊಂಡೆ ಅಂತ ಒಬ್ಬ ಕೊಲೆಗಾರ ಅಂದ್ಕೊಳ್ಬೋದು, ಆದರೆ ಅವು ಫಲ ನೀಡುವ ಗಳಿಗೆ ಬಂದೇ ಬರ್ತವೆ. ಆ ಫಲ ನೀಡುವ ಗಳಿಗೆ ಬಂದಾಗ ಯಾವ ಇನ್ಫ್ಲೂಯೆನ್ಸ್ಗೆ ಹೋದರೂ ಕೂಡ ಆ ಫಲದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀನು ಇದೇ ಕರ್ಮ ಸಿದ್ಧಾಂತವನ್ನು ನಂಬು ತಾಯಿ. ನಾನು ಅವರಿಗೆ ಮಾಡಿದ್ದೀನಿ, ಅವರೇ ನನಗೆ ಉಪಕಾರ ಮಾಡಲಿ ಅಂತಲ್ಲ. ಆ ಕರ್ಮ ಬೇರೆಯವ್ರ ಮೂಲಕ ನಿಮಗೆ ಮುಂದೆ ಕಷ್ಟಕಾಲ ಅಂತ ಬರುತ್ತೆ, ಅವತ್ತು ಇನ್ಯಾರ್ದು ಮೂಲಕ ಮತ್ತೆ ತಿರುಗಿ ನಿಂಬಳಿ. ಅಂದರೆ ನೀವೇನು ಕೊಟ್ಟಿದ್ದೀರೋ ಅದೇ ನಿಮ್ಗೆ ವಾಪಸ್ ಬರುತ್ತೆ. ಇದನ್ನು ಮಾತ್ರ ಸತ್ಯ ಇಟ್ಕೊಳ್ಳಿ. ನೀವು ಇನ್ನೊಬ್ರಿಗೆ ದುಃಖ ಕೊಟ್ಟರೆ ಅದೇ ವಾಪಸ್ ಬರುತ್ತೆ, ನೀವು ಇನ್ನೊಬ್ರಿಗೆ ಸುಖ ಕೊಟ್ಟು ಸಂತೋಷ ಕೊಟ್ಟರೆ ಅದೇ ವಾಪಸ್ ಬರುತ್ತೆ. ಬಟ್ ಅವರಿಂದನೇ ಬರುತ್ತೆ ಅನ್ನೋದಕ್ಕೆ ಖಾತ್ರಿ ಇಲ್ಲ, ಬೇರೆಯವ್ರ ಮೂಲಕ ಬರಬಹುದು ಅಲ್ವಾ. ಹಾಗಾಗಿ ನಿನ್ನ ಅಣ್ಣನ ವಿಚಾರದಲ್ಲಿ ನೀನು ಕಲಿಬೇಕಾಗಿರೋ ಪಾಠ, ಅದು ಎಂಥದ್ದೇ ಆಪ್ತ ಸಂಬಂಧ ಆಗಲಿ, ಅದು ಯಾರೇ ಬಂದು ನಂಗೆ ಕಷ್ಟ ಇದೆ ಸಾಲ ಕೊಡಿಸು ಅಂತ 1000 ಹೇಳಿ, ಇದೆಯಾ ಕೊಡು, ಇಲ್ವಾ ಕೊಡೋ ದಾರಿ ತೋರಿಸು. ಬಟ್ ಮಧ್ಯೆ ಹೋಗಿ ನಾನು ನಿಂತ್ಕೊಂಡ್ಬಿಡ್ತಿ, ಕಾಲ ಸರಿ ಇಲ್ಲ. ಇವತ್ತು ಈಗ ನಿನ್ನ ಅಣ್ಣನ ಬದುಕನ್ನೇ ತಗೊಳ್ಳೋಣ, ಆಯಿತು, ನನ್ನ ಹೆಂಡತಿಯ ಒಂದು ಕೆಲಸದ ಬಾಂಡ್ ಅಥವಾ ಅದನ್ನು ಏನೋ ಇಟ್ಟು ಕೊಡಿಸ್ತೀನಿ ಅಂತ ಹೋದಾಗ ಅಲ್ಲಿ ಮುಂದೆ ಬರೋ ಆಪತ್ತುಗಳನ್ನು ತಾಳ್ಮೆಯಿಂದ ನಿಭಾಯಿಸಬೇಕು. ಅದೇನು ಮಾಡ್ತೀಯೋ ಮಾಡು ಅಂತ ಈತ ಹೇಳೋದು, ನೋಡಿ ನಾನು ಮಾಡ್ತೀನಿ ನಿನಗೆ ಅಂತ ಆತ ಹೇಳು. ಅಂದರೆ ಹಾಗೆ ಮಧ್ಯವರ್ತಿಯಾಗಿ ಕೊಡಿಸ್ಲಿಕ್ಕೆ ಹೋದಾಗ ಮಧ್ಯ ಅಂತ ಇದೆಯಲ್ಲ, ಈ ಜವಾಬ್ದಾರಿ ಮೇಲೆ ಎಳ್ಕೊಳ್ಳೋದು, ಅವನು ಕೊಡದೆ ಹೋದ್ರೆ ಅದು ನನ್ನ ಮೇಲೆ ಬರುತ್ತೆ ಅನ್ನೋ ಈ ದೊಡ್ಡ ಜವಾಬ್ದಾರಿಯನ್ನು ತಗೊಂಡಾಗ ಅಷ್ಟೇ ಪ್ರಬುದ್ಧವಾಗಿ ವರ್ತಿಸಬೇಕು. ಹೆಂಗ್ ಬೇಕು ಹಂಗೆ ವರ್ತಿಸಿದ್ರೆ ಆಗಲ್ಲ. ಅದು ಹಂಗೆ ವರ್ತಿಸೋಕೆ ತಾಳ್ಮೆ ಇಲ್ಲ ಅಂದ್ರೆ ಅಲ್ಲಿ ಹೋಗ್ಲೇಬಾರ್ದು. ಆಯ್ತು, ಅದು ಆಗಿದೆ, ಅದಕ್ಕೆ ಏನು ತಿನ್ಬೇಕು ಅವ್ರದ್ದು ಕರ್ಮ ತಿಂದುಕೊಳ್ತಾರೆ. ಬಟ್ ಪಾಠ ಹೇಳ್ತಾ ಇದ್ದೀನಿ. ಹಾಗಾಗಿ ನಿನ್ನ ಮಕ್ಕಳಿಗೆ ನೋಡಪ್ಪ, ಯಾರೋ ನಿಮ್ಮ ಸ್ನೇಹಿತರು ನಿಮಗೆ ಸಾಲ ಕೊಡ್ತೀನಿ ತಗೊಳ್ಳೋ ಅಂತ ಕೊಟ್ಬಿಡ್ಬೋದು, ಅಥವಾ ನಿಮಗೂ ಯಾವುದೋ ಕೆಟ್ಟಗಳಿಗೆ ಬಂತು ಅಂತ ನೀವು ಕೊಟ್ಟ ಅಂತ ಈಸ್ಕೊಂಡ್ಬಿಡ್ಬೋದು. ಯಾಕಂದ್ರೆ ಕೊಟ್ಟವನು ಕೊಡಬೇಕಾದಾಗ ಹೆಂಗಿದ್ನೋ ನಾಳೆನೂ ಹಂಗೆ ಮಾತಾಡ್ತಾನೆ ಅಂತ ಏನಿಲ್ಲ.
ಇಲ್ಲ ಗುರುಜಿ. ಅದು ದ್ವೇಷವಾಗ್ಬಿಡ್ಬೋದು. ಹಾಗಾಗಿ ನಿಮ್ಮ ಮಕ್ಕಳಿಗೆ ಈ ಬುದ್ಧಿವಾದಗಳನ್ನು ಹೇಳ್ತಾ ಲೋಕದಲ್ಲಿ ಹಿಂಗಿದಿದೆ ಕಣ್ರಪ್ಪ, ಆ ಕಾರ್ಯಕ್ರಮದಲ್ಲಿ ನಾನು ಇದನ್ನು ಕೇಳದೆ ಹಿಂಗೆಲ್ಲ ನಡೆಯುತ್ತಂತೆ ಕಣ್ರಪ್ಪ, ಎಚ್ಚರವಾಗಿರ್ರಪ್ಪ, ಇದನ್ನು ಹೇಳಿಕೊಂಡು ನಿನ್ನ ಮನೆ ಮಕ್ಕಳನ್ನು, ಆ ಮಕ್ಕಳ ಒಳಗಿನ ಕತ್ತಲನ್ನು ದೂರ ಮಾಡಿ ದೀಪವನ್ನು ಹಚ್ಚಿ ನಿನ್ನ ಮನೆ ಮನಸ್ಸುಗಳನ್ನು ಬೆಳಗಬೇಕೇ ಹೊರತು ಈ ಮೈದನ ಅಥವಾ ನಿನ್ನ ಗಂಡನ ತಂಗಿ ಇದಾಯಿತು ಅವ್ರವ್ರ ಭಾಗ ಮಾಡಿ ಅಥವಾ ಅವ್ರವ್ರ ಬದುಕನ್ನು ಕೊಟ್ಟ ಆದ ಮೇಲೆ ಏನೋ ಅವರೇ ಬಂದ್ರ ಏನೋ ಒಂಚೂರು ಕೈಲಾದಷ್ಟು ನೆರವಾಗು. ಅದ್ರ ಹೊರತಾಗಿ ನಾನೇ ಅವ್ರನ್ನ ಉದ್ಧಾರ ಮಾಡಿಬಿಡ್ತೀನಿ, ಅವ್ರ ಮನೆಯನ್ನು ಅವ್ರ ಮಗಳನ್ನು ನಾವು ಸಾಕೊಂಡಿದ್ದು ಆಯಿತು, ಅದಕ್ಕೆ ಮದುವೆ ಮಾಡಿದ ಆಯಿತು. ನೀನೇನು ಮಾಡಿದ್ದೀಯಾ ಅದಕ್ಕೆ ಪ್ರತಿಯಾಗಿ ಅವರಿಂದ ನನಗೆ ಗೌರವ ಸಿಗಲಿ ಬಯಸಲೇಬೇಡ. ಅವ್ರು ನಿನ್ನ ಸಾವಿಗೆ ಬರದೇ ಹೋದರೂ ನೀನು ದುಃಖ ಪಡಂಗಿಲ್ಲ. ಈ ಮಟ್ಟಿಗೆ ನಿನ್ನ ಮನಸ್ಸನ್ನು ಇಟ್ಕೋ, ಆಗ ಎಲ್ಲರೂ ಬರ್ತಾರೆ. ಬರಲಿ ಅಂತ ಬಯಸಿದಾಗ ಬರಲ್ಲ, ಅಯ್ಯೋ ಬಂದ್ರೆ ಬರಲಿ ಬರ್ದಿರಲಿ ಬಿಡ್ರಿ ನಮಗೇನು ಅಂತ ಅಂದಾಗ ಎಲ್ಲರೂ ಬರ್ತಾರೆ. ಇಲ್ಲ ಗುರುಜಿ, ನಾನ್ ನಿಮ್ ಕಾರ್ಯಕ್ರಮ ನೋಡಿ ಎಷ್ಟೋ ಹಂಗ ಅನ್ಕೊಂಡ್ ಇವಾಗ ಒಂದ್ ತಿಂಗಳಿಂದ ಅಂದ್ಮೇಲೆ ಮೈದ್ನ ಬಂದು ಮಕ್ಳಿಗೆ ಏನೋ ಬಾಗ್ನಕ್ಕೆ 2,000 ರೂಪಾಯಿ ದುಡ್ಡೇನೋ ಕೊಟ್ಟು ಹೋದ್ನಂತೆ. ಹಂಗಾಗಿ ಇಲ್ಲ ಗುರುಜಿ, ಎಷ್ಟೋ ಒಂದ್ ತಿಳುವಳಿಕೆಗಳ ನಿಮ್ಮಿಂದ ಕಲ್ತ್ಕೊಳ್ತಾ ಇದೀನಿ ನಾನು. ಇಲ್ಲವಾ, ನಿನ್ನ ಅನುಭವ ದೊಡ್ಡದು ತಾಯಿ. ಬಟ್ ನನಗೆ ಒಬ್ಬ ಅಣ್ಣನ ವಿಚಾರದಲ್ಲಿ ನೀವೆಷ್ಟು ಹಚ್ಕೊಂಡಿದ್ರಿ ಅದಕ್ಕೆ ನಿಮ್ಮ ಕಣ್ಣೀರು ನನಗೆ ಸಾಕ್ಷಿ ನುಡಿತಾ ಇತ್ತು. ಬಟ್ ಏನು ಮಾಡಲಿಕ್ಕಾಗಲ್ಲ, ಅಂದರೆ ಅವರೊಂಚೂರು ಮುಂದೆ ಹೋಗಿದ್ದಾರೆ, ನಾವು ನೀವು ಹಿಂದೆ ಹೋಗ್ತೀವಿ. ಬಟ್ ಹಾಗೆ ಹೋಗುವ ಮುನ್ನ ಸ್ವಲ್ಪ ಮಕ್ಕಳು, ಗಂಡ ಅಥವಾ ನಮಗೆ ಸಿಕ್ಕದವರೆಲ್ಲ, ಅಥವಾ ಅದು ಮೈದ್ನ ಆಗಿರ್ಬೋದು ಅಥವಾ ಅದಕ್ಕೆ ನನ್ನ ನಾದ್ನಿ ಆಗಿ, ಇವರೆಲ್ಲ ನನ್ನ ಇಚ್ಛೆಯಂತೆ ಜೀವನ ಪೂರ್ತಿ ಇರ್ತಾರೆ ಅನ್ನೋ ಭ್ರಮೆ ಬಿಟ್ಬಿಡ್ಬೇಕು ನಾವು. ಇಲ್ಲ ಗುರುಜಿ, ಏನೋ ನಾನು ಬಯಸೋದಿಲ್ಲ. ಅಂದ್ರೆ ಅವ್ರಿಗೋಸ್ಕರ ಹೋಗಿ ನನ್ ಹುಷಾರ್ ತಪ್ಪಿ ಬಾಟ್ಲು ಅಂದ್ರೆ ರಕ್ತದ ಬಾಟ್ಲು ಹಾಕ್ಸಿದ್ರು ಹತ್ರಕ್ ಬರ್ಲಿಲ್ಲ ಗುರುಜಿ, ಅಲ್ಲೇನೆ ಆಯ್ತು. ಒಮ್ಮೆ ತಿಳ್ಕೊಂಡ್ರಲ್ಲ, ಅದು ಮೇಲ್ಗಡೆ ಜಿಂಕೆ ಒಳಗಡೆ ವ್ಯಾಘ್ರ ಅಂತ ಗೊತ್ತಾದಾಗ ನೆಕ್ಸ್ಟ್ ಸಾರಿ ಎಚ್ಚೆತ್ಕೊಳ್ಳಿಕ್ಕೆ ಅದೊಂದು ಭಗವಂತ ತೋರಿದ ಸಾಕ್ಷಿ ಅದು ಅಲ್ವಾ? ಓ ಇವ್ರು ಹಿಂಗ ಹಂಗೆ ಅಂತ ಗೊತ್ತಿಲ್ದಾಗ ಹೋದ್ರೆ ಅದು ತಪ್ಪಲ್ಲ, ಗೊತ್ತಿದ್ದು ನಾನು ಮತ್ತೆ ಅದನ್ನೇ ಮಾಡಿದ್ರೆ ಅದು ತಪ್ಪು. ಇಲ್ಲ ಗುರುಜಿ, ಅದು ಸ್ವಲ್ಪ ತಿಳ್ವಳಿಕೆ ನಂಗೆ ಗೊತ್ತಾಗ್ತಿಲ್ಲ ಗುರುಜಿ, ಯಾವ ತರ ನಡ್ಕೋಬೇಕು ಅದನ್ನ ಹೇಳಿದೆ. ನೀನ್ ಹೆಂಗೂ ನಡ್ಕೊಳ್ಬೇಡ, ಅವ್ರಿಗೆ ನೀನು ಪೂರ್ವದಲ್ಲಿ ಏನೇನು ಮಾಡಿದೀಯೋ ನಿನ್ನ ಹತ್ರ ಶಕ್ತಿ ಇತ್ತು ಕೊಟ್ಟೆ ಅಷ್ಟೇ. ಗುರುಜಿ ಅಮ್ಮನಿಂದ ಬಂದ್ಬಿಟ್ಟಿರೋದು ಗುರುಜಿ, ಅಮ್ಮ ಏನೇನ್ ಮಾಡ್ತಿರೋ ಅದನ್ನ ಮಾಡ್ಕೊಂಡ್ ಬಂದು ನಮ್ಗೂನು ಅದೇ ತರ ಆಗ್ತಿದೆ. ತೊಂದ್ರೆ ಇಲ್ಲ, ಜವಾಬ್ದಾರಿ ಏನು ಮಾಡ್ಬೇಕು ಅದನ್ನ ಮಾಡಿದಿರವ. ಹೊರಗಡಿಕೆ ಕಳಿಸಿ ಅವ್ರಿಗೊಂದು ದಡ ತಲುಪಿಸಿದ್ದೀರಿ. ಬಟ್ ಅವರು ಅದರಿಂದ ಮುಂದಕ್ಕೆ ಈಜೋದು, ಅವ್ರು ಅಲ್ಲೇ ಮಣ್ಣಾಗೋದು ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಅಂದ್ರೆ ಬಹಳ ದೀರ್ಘವಾಗಿ ನಾನೇ ನನ್ನ ಅಂಗೈಲಿ ಇಟ್ಕೊಂಡು ತಗೊಂಡು ಹೋಗ್ತೀನಿ ಅಂದ್ರೆ ಅದು ಸುಳ್ಳು. ಇಲ್ಲ ಗುರುಜಿ, ಆತರ ನಿರೀಕ್ಷೆ ಮಾಡೋದು. ನನ್ನ ಹತ್ರಕ್ಕೆ ಅವ್ರು ಯಾರು ಟಚ್ ಇರ್ಲಿಲ್ಲ ಗುರುಜಿ. ಅವ್ರು ಕಷ್ಟ ಅಂತ ಬಂದಾಗ ಮಾತ್ರ ನನ್ನ ಹತ್ರಕ್ ಬರ್ತಿದ್ರು. ಆ ಮಗುನು ನಾದ್ನಿ ಮಗ್ಳುನು ಕೂಡ ನನ್ನ ಹತ್ರ ಬೆಳೆದಿಲ್ಲ ಗುರುಜಿ. ಮೈದಾ ಅವ್ರ ಬಾಣತಾನಿಕೆ ಅಂತ ಅವ್ರ ಮನೇಲಿ ಬೆಳೆಸ್ಕೊಂಡಿದ್ದು. ಅಂದ್ರೆ ನಮ್ಗೂ ಅವ್ರಿಗೂ ಟಚ್ ಇಲ್ಲ ಗುರುಜಿ. ಆದ್ರೂ ಜನಗಳು ಈ ಊರು ಗ್ರಾಮಸ್ಥರೆಲ್ಲ ನಾವ್ ಊರ್ಗ್ ಹೋದ್ರೆ ಸಾಕು, ಅಯ್ಯೋ ಇದ್ ಮಾಡ್ಬಿಡು ಇಲ್ಲಾಂದ್ರೆ ಅವ್ರು ಕೆಟ್ಟೋಗ್ಬಿಡ್ತಾರೆ, ಈ ತರ ಹೇಳ್ದಾಗ ಮನ್ಸು ಬೇಡ ಇದೇ ಬೇಡ ಅನ್ನೋದು. ಅವ್ರೇನೋ ಬಂದು ಕೇಳಿಲ್ಲ, ಯಾರೋ ಮೂರನೇವ್ರು ಹೇಳ್ಬಿಟ್ರು, ನೋಡಬಾ ನಾನು ಒಂದು ಸಂಸಾರಸ್ಥಳಾಗಿ ನಂದೇ ಒಂದು, ಈಗ ನೀನೇನು ಗಂಡ ಇಲ್ಲ ಮಕ್ಳಿಲ್ಲ ಯಾರು ಇಲ್ಲ, ದುಡಿತೀಯ, ತುಂಬಾ ಹಣ ಇದೆ ಅಂದಾಗ ಅದನ್ನೆಲ್ಲ ಈಡೇರಿಸಬಹುದು. ಇಲ್ಲ ಗುರುಜಿ, ನಿಮ್ದು ನಿಮ್ದೇ ಆದ ಕಥೆಗಳಿದ್ದಾವೆ. ಮತ್ತೆ ಅದಕ್ಕೂ ಮೀರಿ ಗುರುಜಿ ಮಾಡ್ದೆ, ಅವ್ರಿಗೇನು ಕೈಯೋ ಕಾಲೋ ಏನು ಇಲ್ಲಂಗೆ ಏನಾಗಿಲ್ಲ. ಅವ್ರವ್ರ ಬದುಕನ್ನ ಅವ್ರವ್ರು ನೋಡ್ಕೊಳ್ತಾರೆ. ಏನೋ ಆಗ್ತಾನೇ ಇಲ್ಲ ಅಂದಾಗ ಅವರೇ ಬಂದಾಗ ನೀನು ಉಪಕಾರ ಮಾಡು. ಅದನ್ನ ಬಿಟ್ಟು ಊರ್ನವ್ರು ಹೇಳಿದ್ರು ಅಂತ ಎಲ್ಲ ಮಾಡ್ಕೊಂಡ್ ಕೂತ್ಕೊಳ್ಳುವಷ್ಟು ಇಲ್ಲ. ನಾದ್ನೇನೆ ಬಂದು ಇಲ್ಲಿ ಬೆಂಗ್ಳೂರಿಗೆ ಬಂದ್ ಕಾಲ್ಗಿಲೆಲ್ಲ ಕಟ್ಕೊಂಡ್ಬಿಟ್ಲು ಗುರುಜಿ. ಅವಳು ಗಂಡನ್ನ ಮದ್ವೆ ತನಕ ಮನೆಯಾಗ ಸೇರಿಸ್ದಂಗ್ ಇಟ್ಕೊಂಡ್ಲು ಗಂಡನ್ನ ಮತ್ತೆ ಮಗನ್ನ. ಆಮೇಲೆ ಕರೆಕ್ಟ್ ಟೈಮ್ಗೆ ಪೂಜೆ ಈ ಶಾಸ್ತ್ರ ಸಂಬಂಧ ಏನಿರುತ್ತೋ ಆ ಟೈಮ್ ಕರೆಕ್ಟ್ ಕರೆಸ್ಕೊಂಡ್ಲು, ಅವೆಲ್ಲ ಮಾಡಿದ್ಲು ಗುರುಜಿ. ಆಯ್ತಪ್ಪ, ನಾನು ಹೇಳೋದು ನೀನ್ ಬೇಕಾದ್ರೆ ನೀನ್ ಇಡೀ ಮನೆಯನ್ನೇ ಆಸ್ತಿಯನ್ನೇ ಬರ್ಕೊಟ್ಟು, ನಾನು ಬೇಡ ಅನ್ನಲ್ಲ. ಆದ್ರೆ ಬರ್ಕೊಟ್ಟಾದ್ಮೇಲೆ ನಾನು ಹಿಂಗ್ ಬರ್ಕೊಟ್ಟೆ ಅವ್ರು ನನ್ನ ನೋಡ್ತಾ ಇಲ್ಲ ಅಂತದ್ದೇನು ಅಪೇಕ್ಷೆ ಇದ್ರೆ ಏನೂ ಮಾಡೋಕ್ ಹೋಗ್ಬೇಡ. ಅಪೇಕ್ಷೆ ಇಲ್ಲದೆ ನೀನ್ ಎಲ್ಲ ಕೊಡು, ನಾನು ಬೇಡ ಅನ್ನಲ್ಲ. ವಿಷಯ ಇರೋದು ನೀನ್ ಮಾಡಬೇಡ ಅನ್ನೋದ್ರಲ್ಲ, ಮಾಡಿ ಆದ್ಮೇಲೆ ಕೊರಗುವ ಬುದ್ಧಿ ಬಿಡು ಅಂತ.
ಅವರು ನಿನ್ನಂತೆ ವರ್ತಿಸೋಕಿಲ್ಲಿ ಬಂದಿಲ್ಲ. ಅವ್ರವ್ರ ಸ್ವಾರ್ಥ, ಅವ್ರವ್ರು ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂದಾಗ ಅವರು ಬಣ್ಣ ಬದಲಾಯಿಸ್ತಾರೆ. ನೀನು ಅದನ್ನ ಬಂದು ಕಾಲು ಹಿಡಿದ್ಬಿಟ್ರು ನಾನು ಮಾಡಿಬಿಟ್ಟೆ, ಅಯ್ಯೋ ಇದೇನಪ್ಪ ಎಲ್ಲ ಉಪಕಾರ ತಗೊಂಡಾದ್ಮೇಲೆ ಇವ್ರು ಹಿಂಗ ಮಾಡ್ತಾವ್ರೆ, ಹಿಂಗೆ ನಿರ್ಲಕ್ಷ್ಯ ಮಾಡ್ತಾವ್ರೆ, ಏನು ನಮ್ಮ ಕಡೆ ಗಮನನೇ ಕೊಡ್ತಿಲ್ಲ. ನಾನು ಹೇಳ್ತೀನಲ್ಲ, ಜಗತ್ತಿನ ಮಹಾತ್ಮರೆಲ್ಲ ಹೇಳಿ ಓದೋದೇನು, ಎಲ್ಲ ಮಾಡು, ಸರ್ವಸ್ವವನ್ನು ಕೊಡು, ಆದ್ರೆ ಕೊಟ್ಟೆ ಅವ್ರು ಈಸ್ಕೊಂಡ್ರು ಇಲ್ಲ. ಭಗವಂತ ಕೊಡಿಸಿದ ಅಂದ್ರೆ ಕೊಟ್ಟವಳಾಗಿ ನನ್ನೊಳಗಿರೋನು ಭಗವಂತನೇ, ಸ್ವೀಕರಿಸ್ತಾ ಇರೋ ಭಿಕ್ಷುಕನೊಳಗಡೆ ಇರೋನು ಅಂದ್ರೆ ಭಗವಂತನೇ ಕೊಡ್ತಿದ್ದಾನೆ, ಭಗವಂತನೇ ತಗೊಳ್ತಿದ್ದ. ಇದು ನಮ್ದು ಅಂತ ಏನೂ ಇಲ್ಲ. ಹಾಗಾಗಿ ನೀನು ಏನು ಬೇಕಾದರೂ ಕೊಡು, ಆದರೆ ನಾನು ಕೊಟ್ಟೆ, ಅವರು ನನಗೆ ಉಪಕಾರವಾಗಿ ಅಥವಾ ಪ್ರತಿಯಾಗಿ ನನ್ನನ್ನು ಅವರು ಗೌರವಾನ್ವಿತವಾಗಿ ಇಲ್ಲ. ಒಬ್ಬ ಭಿಕ್ಷುಕನಿಗೆ ಹೇಗೆ 1 ರೂಪಾಯಿ ಹಾಕ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಹೋಗ್ತೀರಾ, ನಾಳೆ ಬಂದಾಗ ನೆನ್ನೆ 1 ರೂಪಾಯಿ ಹಾಕಿದೆ ನೀನು ನನಗೆ ಸೆಲ್ಯೂಟ್ ಹೊಡಿಯೋ ಅಂತ ಹೇಳ್ತೀವ? ಉಪಕಾರ ಅಂದ್ರೆ ಹಂಗಿರ್ಬೇಕಂತೆ. ವ್ಯವಹಾರ ಬೇರೆ. ನಿನ್ಗೆ 500 ರೂಪಾಯಿ ಬೇಕನೋ, ನೋಡು ಇಲ್ಲಿ ಸೈನ್ ಹಾಕಿ ಕೊಡೋ, ನಾನು ನಿನ್ಗೆ 500 ರೂಪಾಯಿ ಕೊಟ್ಟಿನಿ. ಯಾಕಂದ್ರೆ ಇವತ್ತು ನಾಲಿಗೆಗೆ ನಿಲ್ಲೋ ಕಾಲ ಅಲ್ಲ. ವ್ಯವಹಾರ ಆದರೆ ಲೆಕ್ಕ ಕಟ್ನಿಟ್ಟಾಗಿ ಅದಕ್ಕೆ ಸಾಕ್ಷಿ ತಗೊಂಡು ಕೊಡು. ಆದರೆ ಉಪಕಾರ ಅಥವಾ ಸಹಾಯ ದೇಣಿಗೆ ಆದರೆ ಕೊಟ್ಟು ಮರ್ತು ಬಿಡಬೇಕು. ಅವ್ರು ನನ್ನ ನೆನ್ಸ್ಕೊಳ್ಳಿ ಬಿಡ್ಲಿ ಅದು ಬೇಡ. ಇಲ್ಲ ಗುರುಜಿ, ಅದ್ರಲ್ಲಿ ಅದು ಅದೇ ತರದನು ಇದೆ. ನಮ್ಮ ಮೈದನಿಗೆ ಮಾಡಿರೋದು ಪತ್ರದಲ್ಲಿ ಸೈನ್ ಹಾಕೊಂಡಿರೋದು ಇದೆ ಗುರುಜಿ. ಆದ್ರೆ ಅದನ್ನು ನೀನ್ ಯಾವಾಗ ಕೊಟ್ಟಿದ್ಯಾ ಅನ್ನೋ ತರನು ಅದು ಪೇಪರ್ ಬಿಡವ. ಅವರೆಲ್ಲರ ಸಂಪರ್ಕವನ್ನ ಬಿಟ್ಟು ನೀನು ನಿನ್ನ ಮಕ್ಕಳು ನಿನ್ನ ಸಂಸಾರ ಅಂತ ಹೋಗು. ನಿನ್ನ ಗಂಡ ಅವ್ರ ಜೊತೆ ಕುಣಿಲಿ, ಏನ್ ತೊಂದರೆ ಇಲ್ಲ. ಸ್ವಲ್ಪ ನಿನ್ನ ಮಕ್ಕಳನ್ನ ಬುದ್ಧಿವಂತರು ಮಾಡ್ಕೊಂಡು, ಒಂದು ಹೆಣ್ಣಾಗಿ ಇದೊಂದು ಶಾಪ, ನಾವ್ ಏನು ಮಾಡ್ಲಿಕ್ಕೆ ಆಗಲ್ಲ. ಇಲ್ಲ, ಎಲ್ರನ್ನೂ ಕೂತಿದಾರೆ ಗುರುಜಿ. ಇಲ್ಲೇ ಲೈನ್ ಸಿಕ್ಕಿದ ತಕ್ಷಣನೇ ನಮ್ಮ ಯಜಮಾನ್ರು ಅವರು ಖುಷಿ ಪಟ್ರು, ಓಡ್ ಬಂದ್ರು ನಿಮ್ ಲೈನ್ ಸಿಕ್ಕಿದ ತಕ್ಷಣ. ಅದೊಂದೇ ಗುರುಜಿ, ನನಗೆ ಏನಿಲ್ಲ. ನೋಡವ, ಮಕ್ಕಳ ಬಗ್ಗೆ ಅಷ್ಟು ಖುಷಿಯಾಗಿ ಹಂಚಿಕೊಂಡೆ, ನನಗದು ಬಹಳ ಖುಷಿ. ಆ ಮಕ್ಕಳು ನೋಡಿ, ಈ ಗಂಡನ ವಿಚಾರವಾಗಿಯೂ ಅಷ್ಟೇ, ಅವರಿಗೂ ಹೋಗ್ತಾ 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 ತಿಳುವಳಿಕೆಗಳು ಬರ್ತವೆ. ಬರ್ಲಿಲ್ವಾ ತೊಂದರೆ ಇಲ್ಲ, ಅವ್ರಿಗೇನು ಪ್ರೀತಿಯಿಂದ ಸೇವೆ ಮಾಡಬೇಕು ಮಾಡು, ಮಕ್ಕಳನ್ನ ಬುದ್ಧಿವಂತರು ಮಾಡ್ಕೊ. ಬಟ್ ಏನ್ರೆ ಮಾಡು. ಮೈದ್ನ ಬರ್ತಾನ, ನಾದ್ನಿ ಬರ್ತಾಳ, ಕಷ್ಟ ಬಂದಾಗ ಯಾರಿಗೆ ಬರಲ್ಲ ಬರುತ್ತೆ. ಆದರೆ ನಿನಗೆ ಸಹಾಯ ಮಾಡ್ತಿರೋದು ದುಃಖ ಅಲ್ಲ, ಮಾಡಿ ಆದಮೇಲೆ ಏನೋ ಅಲ್ಲ ಅಪೇಕ್ಷೆ ಇದೆಯಲ್ಲ, ಅದು ಬೇಡ, ಅದು ಬೇಡ. ಅದು ವ್ಯವಹಾರವಾದರೆ, ಈಗ ಅವತ್ತು ನಿನ್ನ ಅಣ್ಣ ಯಾರಿಗೂ ಕರ್ಕೊಂಡೋಗಿ ದುಡ್ಡು ಕೊಡಿಸಿದಾಗ ಅವರು ಸಾಕ್ಷಿ ಇಟ್ಕೊಂಡಿದ್ರು, ಕಂಪ್ಲೇಂಟ್ ಕೊಟ್ಟರು. ಅಂದರೆ ವ್ಯವಹಾರ ಹೇಗೆ ಮಾಡಬೇಕು ಅಂತ ನಾವು ಅವರಿಂದ ಕಲಿಬೇಕು. ಕೊಟ್ಟಿರೋದು ಒಬ್ಬರಿಗೆ ಹಣ ಕೊಟ್ಟೆ ಅಂದಾಗ ಅದು 2 ಥರ. ಅದು ಸಹಾಯವೋ ವ್ಯವಹಾರವೋ, ಅಥವಾ ಉಚಿತವೋ ಅಥವಾ ವ್ಯವಹಾರವೋ, ಅಥವಾ ದೇಣಿಗೆಯೋ, ಅಥವಾ ಹೋಗ್ಲಿ ಅಂತ ವಾಪಸ್ ಏನು ಕೊಡಬೇಡ ಕಣೋ ಅಂದರೆ ಅದು ದೇಣಿಗೆ, ಅಥವಾ ಅದು ಫ್ರೀಯಾಗಿ ಕೊಟ್ಟಂಗೆ. ವ್ಯವಹಾರ ಅಂದರೆ ತಕ್ಷಣ ಪ್ರೂಫ್ ಇಟ್ಕೊಂಡು ಕೊಡಬೇಕು. ಎಲ್ಲಿ ಪ್ರೂಫ್ ಇಟ್ಕೊಂಡು ವ್ಯವಹಾರ ಮಾಡ್ತೀಯೋ ಅಲ್ಲಿ ಗೌರವಕ್ಕಿಂತ ಅವನು ಮತ್ತು ಮರಳಿ ಕೊಟ್ಟರೆ ಅಷ್ಟೇ ಸಾಕು. ಆದರೆ ಸಂಬಂಧಗಳ ವಿಚಾರದಲ್ಲಿ ಫಸ್ಟ್ ಆಫ್ ಆಲ್ ಹಣದ ವಿಚಾರ ಹೆಚ್ಚಾದಷ್ಟು ಸಂಬಂಧಗಳು ಹಳಸ್ತಾ ಹೋಗ್ತವೆ. ಗುರುಜಿ, ಅದೇ ತಪ್ಪು ಗುರುಜಿ ನಂದು ಅಲ್ವಾ? ಬುದ್ಧಿ ಕಲ್ತ್ಕೋ. ಗಂಡ ಮಕ್ಕಳು ನೀವು ನಿಮ್ಮ ಸಂಸಾರ ಚೆನ್ನಾಗಿರಿ. ಏನೋ ಕರೆದು ಕಳಿಸಿ, ಕೋಳಿ ಕುಯ್ದು ಕಳಿಸಿ ಅಷ್ಟೇ, ಅಥವಾ ಏನೋ ತಿಂಡಿ ಮಾಡಿ 6 ದಿನಗಳು ಕಳಿಸಿ ಒಟ್ಟು ತೀರಾ ಆಯಿತು. ಅವ್ರವ್ರ ಬದುಕನ್ನು ಕಟ್ಟಿಕೊಟ್ಟಿದ್ದೀರಿ, ಅವ್ರವ್ರು ನೋಡ್ಕೊಳ್ಳಿ. ಬಿದ್ದರೆ ಅವ್ರು ಎದ್ದೋಳಕ್ಕಾಗಲ್ಲ, ಆಮೇಲೆ ಬೇಕಾದ್ರೆ ನಿಮ್ಮನ್ನು ಕರೀತಾರೆ. ಆಮೇಲೆ ನೀವು ಹೋಗಿ ಎತ್ತುತ್ತೀರಾ ಅಂದರೂ ಕೂಡ ಎತ್ತಿ, ಆದರೆ ನಾವೆತ್ತುದು ಅಂತ ತಲೆಯಲ್ಲಿ ಇಟ್ಕೊಳ್ಬೇಡಿ. ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಪತಿಯವರಿಗೆ ಎಲ್ರಿಗೂ ಒಳ್ಳೇದಾಗಲಿ. ಮನಸ್ಸಲ್ಲೇನಿದ್ದ ನೋವು ಗೊಂದಲ ಎಲ್ಲವನ್ನು ಹೊರಗಡೆ ಹಾಕಿದೀಯವ. ನಿನ್ನ ಮನೆಗೆ ಒಳ್ಳೇದಾಗಲಿ, ನಿಮ್ಮಿಂದ ಉಪಕಾರ ತೆಗೆದುಕೊಂಡವ್ರಿಗೂ ಒಳ್ಳೇದಾಗಲಿ. ಆದರೆ ಮೊದಲು ನೀನು ನಿರೀಕ್ಷೆ ಮಾಡ್ತಿದ್ದಂತೆ ಊರಿನ ಜನ, ಅಯ್ಯೋ ನಮ್ಮ ತಾಯಿ ಆ ಗುಣ ನನಗೂ ಬಂದುಬಿಟ್ಟವೆ, ಅವತ್ತು ಒಂದು ಕಾಲ ಇತ್ತು ಹಂಗಾಯ್ತು, ಇವತ್ತು ನಿನ್ನ ಕಾಲ ಹೆಂಗಿದೆ ಅದಕ್ಕೆ ತಕ್ಕಂಗೆ ಬದುಕಬೇಕು ಅಲ್ವಾ? ಹಾಗಾಗಿ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ನಾವು ಉಪಕಾರ ಮಾಡಬೇಕು. ಮೈದನ್ನ ಬಂದು ಕಾಲು ಹಿಡ್ಕೊಂಬಿಟ್ಟು, ಇಲ್ಲಪ್ಪ ನೀನು ಏನು ಕಾಲಲ್ಲ ಏನು ಹಿಡ್ಕೊಂಡ್ರು ನನ್ನ ಹತ್ರ ಆಗೋದೇ ಇಷ್ಟಪ್ಪ, ಇವತ್ತು ನಾನು ಇರೋ ಸತ್ಯ ಹೇಳಿ ಅವ್ರವ್ರ ಗುಣವನ್ನು ಮೊದಲೇ ಕಂಡುಕೊಂಡಿರ್ತೀರಲ್ವ, ಸ್ವಲ್ಪ ಹಂಗೆ. ಬಟ್ ಅವರಿಗೆ ಮಾಡುವ ಉಪಕಾರಗಳು ನಿನ್ನ ಮನೆಯನ್ನೇನು ತೊಳೆಯೋದಿಲ್ಲ, ಆದರೆ ನಿನ್ನನ್ನು ತೊಳಿತಾ ಇರೋದು ನಾನು ಮಾಡಿದೆ, ಅವರು ಸ್ಮರಿಸ್ತಾ ಇಲ್ವಲ್ಲ ಅಂತ. ಹೌದು ಗುರುಜಿ, ಇಲ್ಲ ಮಾಡ್ಬಿಡೋದು ಸುಮ್ನೆ ಮತ್ತೆ ಬಂದಿಲ್ ಜಗಳ ಕತ್ಕೊಳ್ಳೋದು ನಾವು ಸುಮ್ನೆ ಅದೇ ಆಗ್ತಿತ್ತು ಗುರುಜಿ. ಎಷ್ಟೋ ನಿಮ್ಮಿಂದ ಒಟ್ಟಲ್ಲಿ ಕಂಟ್ರೋಲ್ ಆಗಿದ್ದೀನಿ. ದೇವ್ರು ನನ್ಗೆ ಅಷ್ಟೊಂದು ನಿಮ್ಮಿಂದ ಆ ಕೃಷ್ಣನಿಂದ ನಿಜವಾಗ್ಲೂ ಹಾಗೇನಿಲ್ಲವ.
ನೋಡಿ ಒಂದ್ ಇಂತ 10 ರೂಪಾಯಿ ಇಟ್ಕೊಂಡಿದೀನಿ ಗುರುಜಿ ನನ್ನ ಹತ್ರ. ನಿಮ್ಮನ್ನ ನಾನು ದಿನ ಕೇಳಿ ಕೇಳಿ ನಾನು ಪ್ರತಿಯೊಂದ್ ಸತ್ಸಂಗಲ್ಲೂ ನಾನು ಕೇಳ್ತಿರ್ತೀನಿ ಗುರುಜಿ. ನಾನು ಅದನ್ನ ಕೇಳಿ ಕೇಳಿನೇ ನಾನು ಎಲ್ಲಾನು ಕಂಟ್ರೋಲ್ ಮಾಡ್ಕೊಂಡ್ ಬಂದಿದೀನಿ ಗುರುಜಿ. ಇದೊಂದಕ್ಕೆ ಏನಾದ್ರೂ ನನ್ಗೆ ಒಂದ್ ದಾರಿ ಸಿಗುತ್ತಾ ಅಂತ ನಾನು ಖಂಡಿತ ಅಲ್ಲಿ ಏನೂ ದಾರಿ ಇಲ್ಲ. ನಾನು ಹೇಳಿದ್ನಲ್ಲ, ನೀನ್ ಮಾಡಿಲ್ಲವ, ನಿಂದ್ ಯಾವ್ದೋ ಹಳೆ ಋಣ ಇತ್ತು, ಉಪ್ಪಿನ ಋಣ ಇತ್ತು, ತೀರ್ಸಿದ್ಯಾ, ತೀರಿಸ್ಕೊಂಡು ಮುಕ್ತಳಾಗ್ಬಿಟ್ಟಿದ್ಯಾ. ಅವ್ರು ಮತ್ ಬಂದು ನಿನ್ಗೇನೋ ಕೈ ಮುಗಿದು ನಿನ್ನ ಗೌರವ ಕೊಡೋಕ್ ಶುರು ಮಾಡಿದ್ರು ಅಂದ್ರೆ ಅಲ್ಲಿಂದ ಮತ್ತೆ ಹೊಸ ಕತೆ ಶುರು ಆಗ್ಬಿಡುತ್ತೆ. ಬೇಡ, ಅವ್ರು ಅಲ್ಲೇ ಇದ್ಬಿಡ್ಲಿ, ಯಾಕಂದ್ರೆ ಆ ಋಣಗಳು ಶುರು ಆಗೋದೇ ಹಾಗಂತೆ. ಹಾಗಾಗಿ ಅವ್ರು ಅಲ್ಲೇ ಇರ್ಲಿ, ನೀವಿಲ್ಲೇ ಇದ್ದುಕೊಂಡು ನಿನ್ನ ಪಾಲಿಗೆ ಏನು ಸಂತಾನಗಳು, ನಿನ್ನ ಗಂಡ, ನಿನ್ನ ಬದುಕು ಅಂತ ಅದು ನೋಡ್ಕೊಂಡು ಹೋಗೋ ಜವಾಬ್ದಾರಿ ಭಗವಂತ ವಹಿಸಿದ್ದಾನೆ. ಅದ್ರ ನಡುವೆ ಅಷ್ಟೇ ಇರಬೇಕು. ಯಾರು ಹೊಗಳ್ಳಿ, ಯಾರು ಬೈಲಿ, ನಿನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಿಲ್ಲ, ಇನ್ನೊಬ್ರಿಗೆ ಕಣ್ಣೀರು ಹಾಕ್ಸಿಲ್ಲ, ಇನ್ನೊಬ್ರಿಗೆ ನೋವು ಕೊಟ್ಟಿಲ್ಲ, ಅದು ಕೂಡ ಯಾರು ನೋವು ಕೊಟ್ಟರು ಕೂಡ ನೀನ್ ತಾಯಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇರಿ. ಅದರಿಂದ ನಿಮ್ಮಿಂದ ನಾವು ಕಲಿಬೇಕು ಪಾಠ. ಗುರುಜಿ ಇನ್ನೂ ಒಂದಿದೆ ಗುರುಜಿ, ತೊಂದರೆ ಕೊಡ್ತಾ ಇದ್ದೀನಿ. ಈಗ ತಮ್ಮನ್ ಮಗ ಅಂತ ಸಾಕೊಂಡಿದ್ದೀನಲ್ಲ ಗುರುಜಿ, ಅವನ್ನ ನನ್ ಸಾಕೋಬೋದಾ ಗುರುಜಿ? ತಮ್ಮನ್ ಮಗನ? ಅಣ್ಣ ತಾನೇ ಇದ್ದಿದ್ದು, ತಮ್ಮ ಯಾರು? ಅಣ್ಣ ಅಂದ್ರೆ ಅದು ತೀರೋದ್ರು ಒಂದಾಗ ಹುಟ್ಟಿದ ಅಣ್ಣ. ಅದೇ ಸೋದ್ರು, ನಮ್ಮ ಯಜಮಾನ್ರು ಸೋದ್ರು ಅವನ ಮಗ ಅಂತ ಹೇಳಿದ್ನಲ್ಲ ಗುರುಜಿ. ಅಣ್ಣ ತೀರೋದ್ಮೇಲೆ ಇಲ್ಲೇ ಮಗನ್ನ ಬಿಟ್ಟು ಸಾಕ್ತಿದ್ದಾನೆ ಅಂತ. ಆ ಮಗು ನನ್ನ ಹತ್ರನೇ ಇದೆ ಗುರುಜಿ. ಈಗಾಗ್ಲೇ 4 ವರ್ಷದಿಂದ ನಾನೇ ಇಲ್ಲಿ. ಎಷ್ಟು ವರ್ಷ ಮಗುಗೆ? ಅವನ್ಗೆ ಇವಾಗ 7ನೇ ಕ್ಲಾಸ್ ಗುರುಜಿ. ಅವನು ಒಂದು 13-12 ವರ್ಷ. ಹೌದು, 12 ವರ್ಷ ಗುರುಜಿ. 13 ವರ್ಷ. ಹೌದು. ನಿಮ್ಮ ಮಕ್ಕಳ ಜೊತೆ ಬೆರೆತಿದ್ದಾನೆ? ಚೆನ್ನಾಗ್ ಬರ್ತ್ಕೊಂಡಿದ್ದಾನೆ ಗುರುಜಿ. ನನ್ ಮಕ್ಳು ಸ್ವಂತ ನನ್ ಮಗನೇ ಅನ್ನೋ ತರನೇ ಮಗ್ಳಿಗಾಕ ಮಲ್ಕಂತಾಳೆ ದೊಡ್ಡ ಮಗಳು. ಮತ್ತೆ ನಮ್ಮನೆಯವರು ಎಬ್ಬರಿಸಿ ಅವ್ನಿಗೇನಾದ್ರು ತಿಂಡಿಗೆ ದುಡ್ಡು ಗಿಡ್ ಕೊಡ್ತಾರೆ, ಅಥವಾ ನನ್ ಬೆಳಿಗ್ಗೆ ನಾಷ್ಟ ಪ್ರತಿಯೊಂದು ನನ್ಗೂ ಎತ್ತಿಲ್ಲ ಅಷ್ಟೇ ಗುರುಜಿ. ನಾನು ಆದ್ರೆ ನನ್ನ ಎತ್ತಿರಕ್ಕಿಂತ ಹೆಚ್ಚಾಗಿ ನನ್ ಮಕ್ಳಿಗೊಂದ್ ಏಟ್ ಹೊಡೆದ್ರು ಅವ್ನಿಗೆ ಹೊಡೆಯೋದಿಲ್ಲ ಗುರುಜಿ. ಆದ್ರೆ ಜನಗಳು ಬೇರೆ ತರ, ಅಯ್ಯೋ ಏನ್ ಮಗನ್ಗೋಸ್ಕರ ದುಡ್ಡುಗೋಸ್ಕರ ಕರ್ಕೊಂಡೋಗಿ ಇಟ್ಕೊಂಡು ಈ ತರ ಎಲ್ಲ. ಆಯ್ತು ಅವ್ರ ಏನಾದ್ರು ಅನ್ಲಿ, ಆ ಮನೆಗೆ ಆ ಮಗುವಿನಿಂದ ಏನ್ ತೊಂದ್ರೆನೂ ಆಗಲ್ಲ, ಇನ್ನು ಒಳ್ಳೇದೇ ಆಗುತ್ತೆ. ನೀನ್ ಅದನ್ನು ಮುಂದುವರ್ಸವ. ಅದರಲ್ಲಿ ಚಿಕ್ಕ ಕೆಟ್ಟ ಆಲೋಚನೆಯೂ ಬೇಡ. ನಿನಗೆ ಕೆಟ್ಟದ್ದ ಆಲೋಚನೆ ಇಲ್ಲ, ಒಟ್ಟು ಹೊರಗಿನವರ ಅಭಿಪ್ರಾಯಗಳು, ಹೊರಗಿನವರ ದೂರು, ಹೊರಗಿನವರ ಅಪವಾದಗಳು ಕೆಲವೊಮ್ಮೆ ಮತ್ತೆ ಮನಸ್ಸಲ್ಲಿ ಅಯ್ಯೋ ಇದು ಸರಿನೂ ತಪ್ಪು ಅಂತ ಗೊಂದಲ ತರಿಸ್ಬೋದು. ಇನ್ಯಾವತ್ತೂ ಅದು ಬರಬಾರ್ದು. ಅದು ನೋಡವ, ಮನುಷ್ಯ 2 ರೀತಿ ಮನೆಗೆ ಬರಬೇಕು. ಒಂದು, ನೀವು ಕರೆದಿರ್ಬೇಕು, ಇಲ್ಲ ಅವ್ನು ಕೆಟ್ಟು ಬಂದಿರಬೇಕು. ಇಲ್ಲ ಗುರುಜಿ, ಅವರು ಗಂಡ ಹೆಂಡತಿ ಇಬ್ಬರು ಕರ್ಕೊಂಡ್ಬಂದು ನಮ್ಮ ಮನೆಗ್ ಬಿಟ್ಟು ಸೇರ್ಸಿದ್ದು ಗುರುಜಿ. ಈಗ ಅವ್ರ ತಂದೆ ತಾಯಿ ಇದಾರೋ ಇಲ್ವೋ? ಇದಾರೆ ಗುರುಜಿ, ಇಬ್ರು ಇದಾರೆ. ಆದ್ರೆ ಅವನ್ ತಮ್ಮ ಬಂದು ಅರ್ಶನ ಕುಂಕುಮ ನನ್ಗೆ ಕೊಟ್ಟು ಹೋಗ್ತಾನೆ, ಅಥವಾ ಹುಷಾರಿಲ್ಲ ಅಂದ್ರೆ ನನ್ನ ನೋಡ್ಕಂತಾನೆ. ಪ್ರತಿಯೊಂದು ಮಗುನ್ ಯಾಕೆ ಇಲ್ಲಿ ಬಿಟ್ರು ಅಂದ್ರೆ ನಮ್ಮ ಅಣ್ಣ ತೀರೋದ್ನಲ್ಲ ಗುರುಜಿ, ನನ್ನ ಇವಾಗ ಸಂಬಂಧ ತೀರೋಗ್ಬಿಡುತ್ತೆ. ನಾನು ಅಣ್ಣ ಚೆನ್ನಾಗಿ ನೋಡ್ಕೊಂತಿದ್ನಲ್ಲ. ಆಯ್ತವ, ಇದನ್ನ ನೋಡಿ, ಅದು ನಾನು ಮುಂದುವರ್ಸಕೋಲ್ಲ. ಒಂದೇ ಮಾತಲ್ಲಿ ಹೇಳ್ತೀನಿ, ಅದು ಅಲ್ಲೇ ಇರಲಿ. ಯಥಾವತ್ ಏನು ಮುಂದುವರಿತಾ ಇದೆ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಗಂಡನ ಬಗ್ಗೆ ಬಹಳ ಖುಷಿ ಆಯಿತು. ಅಂದರೆ ಆ ಮಗುವನ್ನು, ನಿಮ್ಮ ಮಕ್ಕಳು ಅಂತ ನೋಡ್ಲಿಕ್ಕೆ ದೊಡ್ಡ ತಾಕತ್ತು ಬೇಕಿಲ್ಲವ. ಬಟ್ ಈ ಮಗುವನ್ನು ತನ್ನ ಮಗು ಅಂತ ನೋಡ್ಕೊಳ್ಳಿಕ್ಕೆ ಒಂದು ಶಕ್ತಿ ಬೇಕು. ಇದು ಭಗವಂತ ನಿಮಗೆ ಕೊಟ್ಟಿರೋ ಒಂದು ಪರೀಕ್ಷೆ. ಇದನ್ನು ನೀವು ತಿನ್ನೋದ್ರಲ್ಲಿ ಅದಕ್ಕೂ ಒಂದು ಸ್ವಲ್ಪ ಹಾಕಿ ಪ್ರೀತಿ ಕೊಡಿ ಅಷ್ಟೇ. ಯಾರಿಗೆ ಗೊತ್ತವಾ? ಯಾಕಂದ್ರೆ ಮಹಾಭಾರತದಲ್ಲಿ ಬರ್ತಕ್ಕಂತಹ ಕರ್ಣ ಎತ್ತವಳು ಕುಂತಿ ಆದ್ರೆ ಸಾಕಿದವಳು ರಾಧೆಯ. ಇಲ್ಲ ಗುರುಜಿ, ಇದನ್ನ ಫಸ್ಟ್ ಹೇಳಿದ್ರಿ ಅಲ್ವಾ? ಅವತ್ತು ಸಾಯುವ ಸಮಯ ಬಂದಾಗಲೂ ಆ ರಾಧೆ ಓಡು ಬರ್ತಾಳೆ. ಹೌದು ಗುರುಜಿ. ಕುಂತಿಯ ಮಡ್ಲಲ್ಲಿ ಮಲಗಿರ್ತಾನೆ, ಆದ್ರೆ ಕರ್ಣ ಹೇಳ್ತಾನೆ, ನಾನು ನಿನ್ನ ಮಗ ರಾಧೆ, ರಾಧಾಮ ನಾನ್ ನಿನ್ನ ಮಗ ಅಂತ. ಅಂದ್ರೆ ಎತ್ತ ಮಕ್ಕಳು ನೋಡ್ಕೊಳ್ಳಲ್ಲ ಅಂತ ಇಲ್ಲ, ಬಟ್ ಒಂದು ಕಾಲ ಬರುತ್ತೆ, ನೀನು ಇವತ್ತು ಹಾಕ್ತಾ ಇರೋ ತುತ್ತು ಅವತ್ತು ನಿನಗೆ ವರವಾಗುತ್ತೆ. ಆ ವರ ಅಥವಾ ಅಂತ ದಿನ ಬರ್ಲಿ ಅಥವಾ ನನಗೆ ಉಪಕಾರ ಮಾಡ್ಲಿ ಅಂತ ಅಲ್ಲ, ನಿನ್ನ ಮಡ್ಲಿಗೆ ಹಾಕಿದ್ದಾನೆ ಅಂದ್ರೆ ಏನೋ ಋಣ ಇದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗು. ಅದಾಗೆ ಹೋಗುವ ಅಥವಾ ಅವರಾಗೆ ಕರೆದುಕೊಂಡು ಹೋಗುವ ಇದಾಗುವವರೆಗೂ ನೀನು ಕಳಿಸಿದ್ರೆ ಇದು ತಪ್ಪಾಗ್ಬಿಡುತ್ತೆ. ಇಲ್ಲ ಗುರುಜಿ, ನಾ ಕಳಿಸೋದಿಲ್ಲ. ಅದು ಹೊರಗಿನ ಅಪವಾದ 1000 ಇರಬಹುದು, ಬಟ್ ಹೋಗು ಅಂದ್ರೆ ಅದು ಹೊಸ ಕತೆ ಶುರುವಾಗುತ್ತೆ, ಆಮೇಲೆ ಅನುಭವಿಸ್ತೀರಾ. ಇಲ್ಲ ಗುರುಜಿ, ಅನ್ಬಿಟ್ಟಿದೀನಿ, ಮತ್ತೆ ಅವನೇ ಕರ್ಕ ಬಂದ್ ಬಿಟ್ಬಿಟ್ಟು ಹೋಗಿದ್ದಾನೆ ಗುರುಜಿ. ಬೇಡ ಅದೇ ಹೊರಡ್ಲಿ ಅಥವಾ ಅವರೇ ಕರ್ಕೊಂಡು, ಅಂದ್ರೆ ತಂದೆ ತಾಯಿಯಾಗಿ ಅವ್ರಿಗೆ ಅದು ಹಕ್ಕಿದೆ, ಅದು ಆ ರೀತಿ ಆದ್ರೆ ಅದು ಬೇರೆ.
ಬಟ್ ಇಲ್ಲಿ ಈಗ ಒಳಗಡೆ ಬಂದಿದೆ, ಹೋಗು ಅನ್ನೋದು ಸಂಸ್ಕಾರ ಅಲ್ಲ. ಅದು ಎಲ್ಲಿವರೆಗೂ ಇರಬೇಕು, ಅದು ಋಣ ಇದೆ, ಅದು ಆಧಾರ ಇರುತ್ತೆ. ಅದು ಪೂರ್ಣ ಇರೋದಿಲ್ಲ, ನಾನೇ ಹೇಳ್ತೇನೆ ಅದು ಪೂರ್ಣ ಇರೋದಿಲ್ಲ. ಬಟ್ ಅದಕ್ಕೇನೋ ಯೋಗ ಇದೆ, ಅಥವಾ ಅದಕ್ಕೇನೋ ನಿಮ್ಮಂಥ ಒಳ್ಳೆ ಸಾಕು ತಂದೆ ತಾಯಿಗಳು ನಿಮ್ಮನ್ನು ನೋಡಿ ಎಂಥ ಸಂಸ್ಕಾರ, ನಿಮ್ಮ ಮಗಳು ಅವರೆಲ್ಲ ಅಷ್ಟು ಪ್ರೀತಿಯಿಂದ ಅವ್ರನ್ನ ನೋಡ್ಕೊಳ್ತಾರೆ. ಇದೇನವ್ವ, ನಾವ್ ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗಲ್ಲ ತಾಯಿ. ನನ್ನ ಮಗ ಇದ್ದಾನಲ್ಲ ಗುರುಜಿ, ನಾನೇನಾದ್ರೂ ಒಂದು ಚೂರೆಲ್ಲ ಫಸ್ಟ್ ನನ್ ಮಕ್ಳು ಕೊಡಕೋದ್ರೆ ಅಮ್ಮ ಫಸ್ಟ್ ಮಲ್ಲಿಕುಂಗ್ ಕೊಡವ ಅಂತ ಅಂತಾರೆ ಗುರುಜಿ. ಆ ತರ ಮಕ್ಳುನು ಹಂಗೆ. ನಾನು ಅಂತ ಅಲ್ಲ ಗುರುಜಿ, ಸ್ವಲ್ಪ ನನಗಿಂತ ಒಂದ್ ಕೈ ಯಜಮಾನ ಆದ್ರೂ ಅಷ್ಟೇ, ಮಕ್ಳಾದ್ರೂ ಅಷ್ಟೇ ನೋಡ್ಕತಾರೆ ಗುರುಜಿ. ಅದ್ಭುತನವ. ಅದ ಹಾಗೆ ಇರ್ಲಿ. ಅದನ್ನ ಬೇರೆ ತರ ಹೊರಗಿನ ಅಪವಾದಗಳಿಗೆ ಹೆದರಿ ಅದನ್ನ ಇದು ಮಾಡಬೇಡಿ. ಹೊರಗಿನ ಅಪವಾದಗಳು ನೀವು ಕಳ್ಸಿದ್ರು ಬರ್ತವೆ, ಮಡಿಕೊಂಡ್ರು ಬರ್ತವೆ. ನೀವು ಕಳ್ಸಿದ್ರು ಬೇರೆ ತರ ಇನ್ನು. ಹೌದೌದು. ಹಾಗಾಗಿ ನಾನು ಹೇಳಿದ್ನಲ್ಲ, ಆ ಹೊರಗಡೆ ಮಾತಾಡೋರನ್ನ ನಾನು ನಿಲ್ಸೋಕಾಗಲ್ಲ. ನಿನ್ನ ಕಿವಿಗೆ ಹತ್ತಿ ಕೊಡೋದು ಕಲಿ ಮೊದ್ಲು. ನಿನ್ನ ಮಕ್ಕಳು ನಿನ್ನ ಗಂಡನಿಂದ ಏನೋ ಬಂತ ಅದನ್ನ ಹೇಳು. ಬಟ್ ಹೊರಗಿನವರು ವಿಚಾರ ಅವ್ರವ್ರ ಕಿವಿಗೆ ನೋಡವ, ಹೊರಗಿನವರು ಅಂದ್ರೆ ಅದರ ಅರ್ಥ ಅವ್ರು ನಿನಗೆ ಹೆಂಗ್ ಬೇಕು ಅವ್ರ ಹಂಗ ಮಾತಾಡಲ್ಲ, ಅವ್ರಿಗೆ ಹೆಂಗ್ ಬೇಕು ಅವ್ರ ಹಂಗ ಮಾತಾಡ್ತಾರೆ. ಅದ್ ನನಗೆ ಇಷ್ಟ ಆಗಬಹುದು, ಆಗದೆ ಇರಬಹುದು. ಹಾಗಾಗಿ ದೊಡ್ಡವರು ತಿಳಿದವರು ಏನ್ ಹೇಳಿದ್ರು ನೋಡ್ರಪ್ಪ, ನಿಮ್ ಬದುಕನ್ನ ನೀವು ಧರ್ಮ ಕರ್ಮಗಳನ್ನು ತಿಳ್ಕೊಂಡು ಧರ್ಮ ಧರ್ಮಗಳ ಜ್ಞಾನವನ್ನು ಪಡ್ಕೊಂಡು ಸರಿ ತಪ್ಪುಗಳ ತಿಳುವಳಿಕೆ ಪಡ್ಕೊಂಡು ಗುರುವಿನ ಮಾರ್ಗದಲ್ಲಿ ಮುನ್ನಡೆದು ನಿಮ್ಮ ಬದುಕನ್ನು ನೀವು ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ಮುನ್ನೋಡ್ರಪ್ಪ. ಆದರೆ ಸುತ್ತಲಿನವ್ರಿಗೋಸ್ಕರ ನೀವು ಬದುಕ್ತೀನಿ ಅಂದರೆ ನೀವು ಗರ 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 ಸುತ್ತ ಅಲ್ಲೇ ಇರ್ತೀರ, ಮುಂದಕ್ಕೂ ಹೋಗಲ್ಲ ಹಿಂದಕ್ಕೂ ಹೋಗಲ್ಲ. ಇಲ್ಲ ಗುರುಜಿ, ನಿಮ್ ಪಾದ ಸತ್ವಾಗ್ಲೂ ನಿಮ್ಮನ್ನೇ ಪಾಲಿಸ್ಕೊ ಹೋಯ್ತೀನಿ ಗುರುಜಿ, ನನ್ ಜೀವ ಇರೋ ಗಂಟ. ಇಲ್ಲ ತಾಯಿ, ನಿನ್ನ ಮಕ್ಕಳು ನಿನಗೆ ವರವಾಗುತ್ತಾರೆ. ಸಾಕು ಮಗ ಕೂಡ ನಿನ್ನನ್ನೇ ತಾಯಿ ಅಂತ ಜೀವನದ ಕೊನೆಯ ಕ್ಷಣದವರೆಗೂ ಅವನ ಮಗನಾಗಿ ತನ್ನ ನಿಯತ್ತನ್ನು ಪ್ರದರ್ಶನ ಮಾಡ್ತಾನೆ. ಮತ್ತೆ ನಿನ್ನ ಗಂಡನ ವಿಚಾರದಲ್ಲೂ ಕೂಡ ಆ ಮಗ, ಆ ಸಾಕು ಮಗನನ್ನು ಕಾಣೋ ರೀತಿ ನನಗೆ ಬಹಳ ಖುಷಿ ಆಯಿತು. ನಿಮ್ಮನೆಗೆ ಒಳ್ಳೇದಾಗಲಿ. ಎಲ್ಲ ಹೊರಗಿನ ಹೇಳಿಕೆಗಳು, ಹೊರಗಿನ ತಿರಸ್ಕಾರಗಳು, ಅಪವಾದಗಳು ಇವೆಲ್ಲ ಮಂಜು ಕರಗದಂತೆ ಕರಗು ಹೋಗ್ತವೆ. ಅದರಿಂದ ನಿನ್ನ ಮನೆಗೆ ಯಾವುದು ಕಂಟಕವಾಗುವುದಿಲ್ಲ, ಭಯ ಬೇಡ. ಗುರುಜಿ, ನಿಮ್ಮ ಆಶ್ರಮಕ್ಕೆ ಬರಬೇಕು ಅಂತಿದ್ದೀನಿ ಗುರುಜಿ. ದಯವಿಟ್ಟು ಬಾರವಾ. ಎಲ್ಲಿ ಅಂತ ಗೊತ್ತಿಲ್ಲ ಗುರುಜಿ. ಅಂದ್ರೆ ಭಾನುವಾರ, ಪ್ರತಿ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಬೆಂಗಳೂರು ಮಾಗಡಿ ರಸ್ತೆಗೆ ಬಂದು ಅಲ್ಲಿ ಕಡಬಗೆರೆ ಅಂತ ಸಿಗುತ್ತೆ. ಕಡಬಗೆರೆ ಗೊತ್ತು ಗುರುಜಿ. ಹಂಗೆ ಮುಂದೆ ಬಂದ್ರೆ ಕಿತ್ತನಹಳ್ಳಿ ಅಂತ, ಅಲ್ಲಿಗೆ ಬಂದು ಕೇಳಿದ್ರೆ ಹೇಳ್ತಾರೆ. ಸರಿ ಗುರುಜಿ. ನಿನ್ಗೆ ಒಳ್ಳೇದಾಗ್ಲಿ ತಾಯಿ, ನಿನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಶುಭವಾಗ್ಲವಾ. ನೋಡಿ, ತನ್ನ ಅಣ್ಣನ ಕುರಿತಾಗಿ ಪಾಪ ತುಂಬ ಪ್ರೀತಿ ಇಟ್ಕೊಂಡಿದ್ರು. ಏನು ಮಾಡೋದು ಅಂದರೆ ನನಗೆ ನನ್ನ ಕಣ್ಣಲ್ಲಿ ಒಂಚೂರು ನೀರು ಬಂದಂಗೆ ಆಗ್ಬಿಡ್ತು ಅವ್ರಿಗೆ ಹೇಳಬೇಕಾದ್ರೆ. ಅಣ್ಣ ಹೊರಡ್ತಾ ಇದ್ದಾನೆ, ಆತನಿಗೆ ಬದುಕಬೇಕು ಅನ್ನೋ ಆಸೆ ಇರಬಹುದು. ಯಾಕೋ ಬದುಕಿಸ್ಬೇಕಾದವರೇ ಬಾಯನ್ನು ಗಟ್ಟಿಯಾಗಿ ಅದುಮೋ ರೀತಿ ಆದಾಗ ಅದು ಹೋಗಬೇಕಾದ್ರೆ ತನ್ನ ದೇಹದ ನೋವಿಗಿಂತ ತನ್ನೋರು ವರ್ತನೆ ಎಷ್ಟು ನೋವು ಕೊಟ್ಟಿರಬೇಕಲ್ಲ. ಅವೆಲ್ಲ ಸುಮ್ಮನೆ ಬಿಡೋದಿಲ್ಲ. ಆಯಿತು, ಮಾಡಿದವ್ರ ಪಾಪ ಆಡ್ದವ್ರ ಬಾಯಿಗೆ ಬೇಡ. ಕೃಷ್ಣ, ಎಲ್ಲ ನಿನಗೆ ಬಿಡ್ತೀನಿ ತಂದೆ. ಒಳ್ಳೇದಾಗಲಿ, ನಿನ್ನ ಕುಟುಂಬ ನೀನು ಕಾಪಾಡ್ಕೊಳ್ಳವ. ಒಳ್ಳೇದಾಗಲಿ, ಶುಭವಾಗಲಿ. ನಿನ್ನ ಮಕ್ಕಳಿಗೆ, ನಿನ್ನ ಕುಟುಂಬಕ್ಕೆ ಯಶಸ್ಸು, ನೆಮ್ಮದಿ ನಿನ್ನ ಮನೆಯಲ್ಲಿ ನೆಲೆಸಲಿ, ಆರೋಗ್ಯ ನೆಲೆಸಲಿ. ಸದಾ ಏನು ಬಂದರೂ ಎಲ್ಲ ಒಗ್ಗಟ್ಟಾಗಿ ಎದುರಿಸಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.